ಧ್ಯಾನ ಅನ್ನೋದು ಆಧ್ಯಾತ್ಮಿಕ ಜೀವನಕ್ಕೆ ಯಾವ ಥರ ಸಹಕಾರಿ ಆಗ್ಬೋದು, ಆಮೇಲೆ ನಿಮ್ಮ ಜೀವನದಲ್ಲಿ ಈ ಧ್ಯಾನ ಅನ್ನೋದು ಯಾವಾಗ ಇಂಟ್ರೊಡ್ಯೂಸ್ ಆಯಿತು, ಸೊ ಅದ್ರ ಬಗ್ಗೆ ಹೇಳ್ತೀರಾ? ಈ ಸೋಲ್ ಜರ್ನಿ ಹೆಂಗಿರುತ್ತೆ ಅನ್ನೋದ್ರ ಬಗ್ಗೆ ಅವ್ರು ಮಾತಾಡ್ತಾ ಬಂದರು. ಓಕೆ, ಸೋಲ್ ಅಂದ್ರೇನು, ಸೋಲ್ ಜರ್ನಿ ಅಂದ್ರೇನು, ಸೊ ಇದು ಯಾವ ರೀತಿ ಬಾಡಿ ತೊಗೊಳುತ್ತೆ, ಇದಕ್ಕೆ ಸಂಸ್ಕಾರ ಹೆಂಗೆ ಬರುತ್ತೆ, ಇದು ಎಷ್ಟು ಜನ್ಮಗಳು ತೊಗೊಳುತ್ತೆ, ಏನೇನೋ ಮಾತಾಡ್ತಾ ಬರ್ತಾಯಿದ್ರು ಅವರು. ಆ ಮೆಡಿಟೇಷನ್ನ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನಗೆ ವಿಪರೀತವಾದ ಸೈನಸ್ ಇತ್ತು. ಸೈನಸ್ ಅಂದರೆ ಇದು ಒಂದು ಮಹಾ ಕಾಯಿಲೆ ಅಂತ ಹೇಳ್ಬೋದು. ನಾನು ಅದನ್ನು ನೋಡೋದಕ್ಕೆ ತುಂಬ ಚಿಕ್ಕದು, ಬಟ್ ಅದಂಥ ಕಾಯಿಲೆ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಯಾಕಂದ್ರೆ ನಾನು ಅಷ್ಟು ಎಕ್ಸ್ಪೀರಿಯನ್ಸ್ ಆಗಿದ್ದೀನಿ. ನಾನು ಡಸ್ಟಿಗೂ ಕೂಡ ಸ್ವಲ್ಪ ನೀವು ಸೈನಸ್ ಅನ್ನೋದು ಯಾಕೆ ಒಂದು ರೈಸ್ ಆಗುತ್ತೆ, ಯಾಕೆ ಬರುತ್ತೋ ಗೊತ್ತಿಲ್ಲ. ಕೆಲವೊಂದು ಸ್ಟೇಷನ್ ಬರ್ತಿತ್ತು ರೇಡಿಯೋದಲ್ಲಿ ಅಂತಾರೆ, ಅಂದರೆ ಒಂದು ಕ್ಲಾರಿಟಿ ಇರೋದಿಲ್ಲ, ಕರ್ ಸೌಂಡ್ ಬರುತ್ತೆ, ವಾಯ್ಸ್ ಕೇಳಿಸ್ತಾ ಇರುತ್ತೆ. ಹಂಗೆ ನನ್ನ ಈ ಎಡಕಿವಿ ಹತ್ರ ಯಾರೋ ಬಂದು ವಾಯ್ಸ್ ಮಾತಾಡ್ದಂಗೆ, ಅದು ಏನೋ, ಅದು ಯಾವುದೋ ಗೊತ್ತಿಲ್ಲ. ಅದು ಒಂದು ಲ್ಯಾಂಗ್ವೇಜ್, ಅದು ಲ್ಯಾಂಗ್ವೇಜು ಇದೆ, ಬಟ್ ನನಗೆ ಆ ಲ್ಯಾಂಗ್ವೇಜ್ ಇಲ್ಲ. ಓಕೆ, ಏನೋ ಒಟ್ಟು ಒಂದು ವಾಯ್ಸ್ ಮಾತಾಡ್ದಂಗೆ. ಕೊನೆಗೆ ಓಕೆ ಅಂತು, ನನ್ನ ಬಾಡಿ ಥಡ್ ಅಂದು ಬಿದ್ದಂಗೆ ಆಯಿತು. ಅಂದರೆ ಅಷ್ಟೊತ್ತಿನವರೆಗೂ ನನ್ನ ಬಾಡಿ ಲಿಫ್ಟ್ ಆಗಿದೆ, ಎಲಿವೇಟ್ ಆಗಿದೆ. ಒಂದು ಸ್ವಲ್ಪ ಈ ಭೂಮಿನ ಬಿಟ್ಟು ಮೇಲೆ ಎದ್ದಿದೆ. ನನಗೆ ಗೊತ್ತಿಲ್ಲ, ನನಗದು ಭೂಮಿನ ಬಿಟ್ಟು ಮೇಲೆ ಎದ್ದಿದೆ. ಅಟ್ ಎ ಟೈಮ್ ಅವಾಗೇನಾಯಿತು ಅಂತಂದರೆ, ಆ ಬಾಡಿ ಕೆಳಗೆ ಬಿತ್ತಾ, ಅದೇನು ಫ್ರೀಕ್ವೆನ್ಸಿ ಕಟ್ಟಾಯ್ತಾ ಇನ್ನೊಂದು ಗೊತ್ತಿಲ್ಲ, ಒಂದು 1000 ವಾಟ್ಸ್ ಇರ್ತಕ್ಕಂಥ ಒಂದು ಎಲೆಕ್ಟ್ರಿಸಿಟಿನ ತೊಗೊಂಬಂದು ದೇವಿರ್ತಿದ್ರೆ ಹೆಂಗಿರುತ್ತೆ ಆ ಥರ ಶಾಕು. ಒಂಥರ ಆ ಶಾಕ್ ಹೆಂಗಿತ್ತು ಅಂತ ನಾನು ಇವಾಗ ನೆನೆಸ್ಕೊಂಡ್ರೂ ಒಂಥರ ಶವರಿಂಗ್ ಆಗುತ್ತೆ. ಅಂದ್ಬಿಟ್ಟು ಹೊರಗೆ ಬಂದ ಮೇಲೆ ನೋಡ್ಕೊಂಡ್ರೆ 5:05 ಆಗಿತ್ತು. ಮತ್ತೆ ಫೋನ್ ಮಾಡಿದೆ ಪ್ರೇಮ್ನಾಥ್ ಸರ್ಗೆ. ಫೋನ್ ತೆಗೆದ್ರು ಅವರು. ಸರ್ ಹಿಂಗಾಯ್ತು ಎಕ್ಸ್ಪೀರಿಯನ್ಸು ಅಂತಂದು ಹೇಳ್ಬಿಟ್ಟು. ಹೌದಾ ಹಿಂಗಾಯ್ತಾ ಅಂತೆಲ್ಲ ಕೇಳಿ ಸರಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಆದರು ಅವರು. ಏನೋ ಹೇಳಿದ್ರು ನನಗೆ. ಒಟ್ಟಿನಲ್ಲಿ ನಾನು ಫೋನ್ ಇಟ್ಟವನು, ಈ ಧ್ಯಾನವೂ ಬೇಡ, ಈ ನಮಸ್ಕಾರ ಪ್ರಾಣ ಹೋಗ್ಬಿಟ್ರೆ ಏನು ಮಾಡ್ತೀವಿ, ಆಮೇಲೆ ಕೂತ್ಕೊಂಡು ಏನೇನೋ ಆಗಿ ಪ್ರಾಣ ಹೋಗ್ಬಿಟ್ರೆ ಹಂಗೆ ಅಂತಂದು ಹೇಳ್ಬಿಟ್ಟು ಆ ಒಂದು ಎಕ್ಸ್ಪೀರಿಯನ್ಸ್ ನಮ್ಮ ಮಿಸ್ಸಸ್ಸಿಗೆ ಹೇಳಿದ ತಕ್ಷಣ ನಮ್ಮ ಮಿಸ್ಸಸ್ ಬಾಯಿ ಬಂದಂಗೆ ಭಯಕ್ಕೆ ಶುರು ಮಾಡಿದ್ರು. ಏನಕ್ಕೆ ಬೇಕಿದೆಲ್ಲ ನಿನಗೆ, ಇದೆಲ್ಲ ಅಯ್ಯೋ ಅಂಥವ್ರು ಮಾಡ್ಬೇಕು, ಇಂಥವ್ರು ಮಾಡಬೇಕು, ನಮ್ಮದಂಥ ಸಂಸಾರಗಳು ಮಾಡ್ಬೇಕು ಹಂಗಂದ್ರೆ ಕರೆಕ್ಟ್ ಅಂತ ಅನಿಸ್ತು ನನಗೆ. ಅನಿಸಿದ ಮೇಲೆ ಅಲ್ಲಿದ್ದ ಮೆಡಿಟೇಷನ್ನು ಬಿಟ್ಟೆ, ಆ ಬುಕ್ಸ್ ಓದೋದು ಬಿಟ್ಟೆ, ಎಲ್ಲ ಬಿಟ್ಬಿಟ್ಟೆ, ಕ್ಲೋಸ್. ನಮಸ್ಕಾರ ನಮ್ಮಂಥವ್ರಿಗೆಲ್ಲ ಇದು. ಯಾಕಂದರೆ ನಾವು ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರೆ ಪ್ರಾಣ ಹೋಗ್ತಿತ್ತು ಅನ್ನೋದು ನನಗೆ ಗೊತ್ತಾಗ್ಬಿಡ್ತು. ನನಗೆ ನೀವು ಲೋಕ ಸಂಗ್ರಾಮ ಬುಕ್ ಹೇಳಿದ್ರು, ನಾನು ಕೂಡ ಓದಿದೆ ಬುಕ್ಕು. ಅದನ್ನು ಈ ಥರ ಅವ್ರಿಗೆಲ್ಲ ಮಾಡಿದೆ, ಈ ಮೆಡಿಟೇಷನ್ ಎಲ್ಲ ಮಾಡಿದೆ, ಈ ಥರ ಆಗೋಗ್ಬಿಡ್ತು, ಈ ಸವಾಸ ಬೇಡ ಸಾರ ಅಂತೇಳಿ ನಾನು. ಆಗ ಅವ್ರು ಕರೆದು ಹಿಂಗೆ ಕೈ ಹಿಡ್ಕೊಂಡ್ರೆ ಒಂದು ಮಾತು ಹೇಳಿದ್ರು, ಏನಾಗುತ್ತಪ್ಪ ಆದರೆ ಕೊನೆಗೆ ಆದರೆ ಜೀವ ಹೋಗುತ್ತೆ, ಅಷ್ಟು ಬಿಟ್ರೆ ಇನ್ನೇ ಆಯ್ತು. ನಾನೇ ಇವರು ಹುಚ್ಚಿದ್ದಂಗೆ ಜೀವನೇ ಹೋದ್ಮೇಲೆ ಇನ್ನೇನು ಅಂತ ನಾನು. 20 ವರ್ಷಕ್ಕೆ ನನಗೆ ಆಧ್ಯಾತ್ಮಿಕತೆ ಸ್ವಲ್ಪ ಎಂಟ್ರಾಗಿತ್ತು ನನಗೆ, ಬಟ್ ನನಗೆ ಅಷ್ಟು ಪರಿಚಯ ಇರಲಿಲ್ಲ. ಅಲ್ಲಿದ್ದ ನಾನು ಬಸವಣ್ಣನವರ ಒಂದು ಸಾಹಿತ್ಯ, ಅಕ್ಕಮಹಾದೇವಿಯವರ ಸಾಹಿತ್ಯ, ಸೊ ಈ ವಚನಕಾರರ ಸಾಹಿತ್ಯಗಳನ್ನು, ಅಲ್ಲಮ ಪ್ರಭುಗಳ ಸಾಹಿತ್ಯವನ್ನು, ಸೊ ಈ ಥರ ವಚನಕಾರರನ್ನು ಓದೋದಕ್ಕೆ ನಾನು ಅವತ್ತು ಪ್ರಾರಂಭ ಮಾಡಿದ್ದೆ. ಎಲ್ಲಿ ಕಳ್ಕೊಂಡಿದೆ ಅಂತ ಗೊತ್ತಾದರೆ ಎಲ್ಲಿ ಹುಡುಕ್ಬೇಕು ಅಂತ ಗೊತ್ತಾಗುತ್ತೆ. ನಾನು ಏನು ಕಳ್ಕೊಂಡಿದ್ದೀನಿ ಕ್ಲಾರಿಟಿ ಇಲ್ಲ, ಎಲ್ಲಿ ಕಳ್ಕೊಂಡಿದ್ದೀನಿ ಕ್ಲಾರಿಟಿ ಇಲ್ಲ, ಎಲ್ಲಿ ಹುಡುಕ್ಬೇಕು ಕ್ಲಾರಿಟಿ ಇಲ್ಲ, ಮುಗಿದೋಯ್ತಲ್ಲ. ಅದಕ್ಕೆ ಇವತ್ತು ಸ್ಪಿರಿಚುವಲ್ ಆರ್ಗನೈಸೇಷನ್ಸ್ ಎಲ್ಲ ಎಷ್ಟು ಸಮೃದ್ಧಭರಿತವಾಗಿದೆ ಗೊತ್ತಾ, ಯಾಕಂದ್ರೆ ಇಂಥವ್ರೇ ಬೇಕು. ವೆಲ್ಕಮ್ ಟು KBR ಮ್ಯೂಸಿಂಗ್ಸ್. ಇವತ್ತಿನ ದಿವಸ ನಮ್ಮ ಜೊತೆಗೆ ಭೀಮೇಶ್ ರೆಡ್ಡಿ ಸರ್ ಅವರು ಒಂದು ಇಂಪಾರ್ಟೆಂಟ್ ಟಾಪಿಕ್ ಅಂತಲೇ ಅನ್ಬೋದು. ಹೋದ್ಸತೆ ನಾವು ಕರೆಂಟ್ ಸಿಚುವೇಶನಲ್ಲಿ ಧ್ಯಾನ ಬಗ್ಗೆ ನಾವು ತಿಳ್ಕೊತಾ ಹೋದ್ವಿ ಆ್ಯಕ್ಚುಲಿ. ಸೊ ಇವತ್ತಿನ ದಿವಸ ಇದರ ಮುಂದುವರೆದ ಭಾಗ. ಸರ್, ಇದು ಧ್ಯಾನ ಅನ್ನೋದು ಆಧ್ಯಾತ್ಮಿಕ ಜೀವನಕ್ಕೆ ಯಾವ ಥರ ಸಹಕಾರಿ ಆಗ್ಬೋದು, ಆಮೇಲೆ ನಿಮ್ಮ ಜೀವನದಲ್ಲಿ ಈ ಧ್ಯಾನ ಅನ್ನೋದು ಯಾವಾಗ ಇಂಟ್ರೊಡ್ಯೂಸ್ ಆಯಿತು, ಸೊ ಅದ್ರ ಬಗ್ಗೆ ಹೇಳ್ತೀರಾ? ಮೊದಲನೇದಾಗಿ ನಾನು ಈ ಒಂದು ಮೆಡಿಟೇಷನ್ ಯಾವಾಗ ಸ್ಟಾರ್ಟ್ ಮಾಡಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಇನ್ ದ ಇಯರ್ 2000, ಅಂದರೆ 2000ನೇ ವರ್ಷದಲ್ಲಿ 26 ವರ್ಷದ ಕೆಳಗೆ ನನ್ನ ಶ್ರೀಮತಿಯ ಅಜ್ಜಿ ತೀರ್ಕೊಂಡಿದ್ರು. ಓಕೆ. ಸೊ ಅವರು ಒಂದು ಹಳ್ಳಿಯಲ್ಲಿ ತೀರ್ಕೊಂಡಿದ್ರು. ಅವರ ಒಂದು ಶವಯಾತ್ರೆಗೆ ನಾವು ಹೋಗಿದ್ವಿ. ಹೋದಾಗ ಅಲ್ಲಿಗೆ ಕರ್ನೂಲಿಂದ ನಮ್ಮ ಒಬ್ಬ ಬಂಧುಗಳು ಬಂದಿದ್ದರು. ಅವರೀಗ ಒಂದು ದೊಡ್ಡ ಉದ್ಯೋಗದಲ್ಲಿದ್ದಾರೆ. ಆಂಧ್ರ ಪ್ರದೇಶ್ ಎಲೆಕ್ಟ್ರಿಸಿಟಿ ಬೋರ್ಡಲ್ಲಿ ದೊಡ್ಡ ಉದ್ಯೋಗದಲ್ಲಿದ್ದಾರೆ.
ಅವರು ಬಂದಿದ್ದರು. ಬಂದಾಗ ಅವರು ನಾವು ಈ ಥರ ಶವಯಾತ್ರೆ ಮಾಡಬೇಕಾದ್ರೆ ಅವರು ಸ್ಟಾರ್ಟ್ ಮಾಡಿದ್ರು. ಈ ಅಜ್ಜಿ ಇವ ಯಾತ್ರೆ ಜೊತೆಗೆ ಇರ್ತಾಳೆ, ನಮ್ಮ ಜೊತೆ ಬರ್ತಾ ಇರ್ತಾಳೆ, ನಮ್ಮ ಪಕ್ಕದಲ್ಲಿ ಇಲ್ಲಿ ಇರ್ಬೋದು, ಅಲ್ಲಿರ್ಬೋದು, ಅವ್ರ ಪಕ್ಕದಲ್ಲಿರ್ಬೋದು, ನಮ್ಮ ಜೊತೆ ಪ್ರಯಾಣ ಮಾಡ್ತಾ ಇರ್ತಾಳೆ ಅಂತ ಅವರು ಸ್ಟಾರ್ಟ್ ಮಾಡಿದ್ರು. ಸ್ಟಾರ್ಟ್ ಮಾಡಿದ್ರೆ ನನಗೆ ಸ್ವಲ್ಪ ಕ್ಯೂರಿಯಾಸಿಟಿ ಅನ್ನಿಸ್ತು. ಓಕೆ. ಸೊ ಅಜ್ಜಿಯ ದೇಹ ಒಂದು ಇದ್ರ ಮೇಲೆ ಮಲಗಿದೆ, ಅದನ್ನು ಹೊತ್ಕೊಂಡು ಬರ್ತಾ ಇದ್ದಾರೆ. ಇವರು ಅಜ್ಜಿ ನಮ್ಮ ಜೊತೆ ಬರ್ತಾ ಇದ್ದಾಳೆ, ನಮ್ಮ ಪಕ್ಕದಲ್ಲಿರ್ಬೋದು, ನಮ್ಮನ್ನು ನೋಡ್ತಾ ಇರ್ಬೋದು, ನಾವೇನು ಮಾತಾಡ್ತೀವಿ ಅಂತ ಅವರು ನೋಡ್ತಾ ಇರ್ಬೋದು, ಕೇಳಿಸ್ಕೊಳ್ತಾ ಇರ್ಬೋದು. ಈ ಥರ ಎಲ್ಲ ಮಾತಾಡೋಕ್ಕೆ ಶುರು ಮಾಡಿದರು. ನಾನು ಅಲ್ಲಿದ್ದ ಪ್ರಶ್ನೆಗಳನ್ನು ಕೇಳೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಈ ವಿಷಯ ನಿಮ್ಗೆ ಯಾವಾಗ ಗೊತ್ತಾಯಿತು, ನಿಮಗೆ ಏನು ತಿಳಿತು, ಎಲ್ಲಿ ಇದನ್ನು ಏನು ತಿಳ್ಕೊಂಡ್ರಿ? ಆಗ ಅವರು ಹೇಳಿದರು, ಈ ಥರ ಕರ್ನೂಲಿನಲ್ಲಿ ನಾನು ಮೆಡಿಟೇಷನ್ನ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಕರ್ನೂಲಲ್ಲಿ ಒಂದು ಪಿರಮಿಡ್ ಕಟ್ಟಿದ್ದಾರೆ. ಸೊ ದಟ್ ಈಸ್ ಅ ಫಸ್ಟ್ ಪಿರಮಿಡ್. ಓಕೆ. ಅದು ಕಟ್ಟಿರೋದು. ಸೊ ಅಲ್ಲಿ ಸುಭಾಷ್ ಪತ್ರಿಜಿ ಅನ್ನೋ ಒಬ್ಬ ಇವರು ಗುರುಗಳು ಮೆಡಿಟೇಷನ್ನ ಕಲಿಸ್ಕೊಡ್ತಾ ಇದ್ದಾರೆ. ಸೊ ಆಗಾಗ ಇನ್ನೂ ಪರಿಚಯ ಆಗ್ತಾ ಇತ್ತು ಅದು. ಸೊ ಆಗ ನಾವು ಅದೆಲ್ಲ ಸಂಸ್ಕಾರ ಎಲ್ಲ ಮುಗೀತು, ಎಲ್ಲ ಆಯಿತು. ಆದಮೇಲೆ ನಾವು ಸ್ವಲ್ಪ ಹೊತ್ತು ಅಲ್ಲೇ ಇದ್ವಿ, ಅದು ಮಾತಾಡ್ತಾ ಬಂದ್ವಿ. ಅಂದರೆ ಈ ಸೋಲ್ ಜರ್ನಿ ಹೆಂಗಿರುತ್ತೆ ಅನ್ನೋದ್ರ ಬಗ್ಗೆ ಅವ್ರು ಮಾತಾಡ್ತಾ ಬಂದರು. ಓಕೆ. ಸೋಲ್ ಅಂದ್ರೇನು, ಸೋಲ್ ಜರ್ನಿ ಅಂದ್ರೇನು, ಸೊ ಇದು ಯಾವ ರೀತಿ ಬಾಡಿ ತೊಗೊಳುತ್ತೆ, ಇದಕ್ಕೆ ಸಂಸ್ಕಾರ ಹೆಂಗೆ ಬರುತ್ತೆ, ಇದು ಎಷ್ಟು ಜನ್ಮಗಳು ತೊಗೊಳುತ್ತೆ, ಏನೇನೋ ಮಾತಾಡ್ತಾ ಬರ್ತಾಯಿದ್ರು ಅವರು. ಸೊ ಅವ್ರು ಹಲವಾರು ಪುಸ್ತಕಗಳನ್ನು ಹೇಳಿದರು, ಈ ಥರ ಒಳ್ಳೊಳ್ಳೆ ಪುಸ್ತಕಗಳನ್ನು ಪರಿಚಯ ಮಾಡಿದರು. ಅದರಲ್ಲಿ ಒಂದು ಲೋಬ್ಸಾಂಗ್ ರಾಂಪ ಅಂತ ಯು ಫಾರ್ ಎವರ್ ಅಂತ ಬುಕ್ಕು, ಅದೊಂದು ಅಲ್ಟಿಮೇಟ್ ಬುಕ್ ಅದು, ಯು ಫಾರ್ ಎವರ್. ಸೊ ಎಲ್ಲರೂ ಅಂದರೆ ಸ್ಟಾರ್ಟಿಂಗ್ನಲ್ಲಿ ಸ್ವಲ್ಪ ಯು ಫಾರ್ ಎವರ್ ಸ್ವಲ್ಪ ನಮಗೆ ಒಂದಷ್ಟು ಮೋಟಿವೇಶನ್ ಕೊಡುತ್ತೆ. ಓಕೆ. ಬಟ್ ಅದು ವಿಪರೀತವಾಗಿರ್ತಕ್ಕಂಥ ಒಂದು ಸೋಲ್ ಜರ್ನಿನ ಹೇಳುತ್ತೆ. ಬಟ್ ಅದು ಸ್ವಲ್ಪ ಕಷ್ಟನೇ. ಸ್ವಲ್ಪ ನಮಗೆ ಮೋಟಿವೇಶನ್ ಸಿಗುತ್ತೆ ಸ್ಟಾರ್ಟಿಂಗಲ್ಲಿ. ಸೊ ಆಗ ನನಗೆ ಈ ಒಂದು ಮೆಡಿಟೇಷನ್ನ ಪರಿಚಯ ಆಯಿತು. ಬಟ್ ಅವ್ರು ನನಗೇನು ಮೆಡಿಟೇಷನ್ ಏನಂತ ಹೇಳಲಿಲ್ಲ, ಹೇಗೆ ಮಾಡಬೇಕು ಅಂತ ಹೇಳಲಿಲ್ಲ, ಯಾವುದೂ ಹೇಳಲ್ಲ. ಒಂದು ಕ್ಯೂರಿಯಾಸಿಟಿಯನ್ನು ರೈಸ್ ಮಾಡಿದ್ರು, ಹೊರಟೋದ್ರು. ಅದಾದಮೇಲೆ ನಾನು ನಮ್ಮೂರಿಗೆ ಬಂದೆ, ಸಿರುಗುಪ್ಪಕ್ಕೆ. ಬಂದಮೇಲೆ ಸಿರುಗುಪ್ಪದಲ್ಲಿ ಒಂದಿನ ನಾನು ಯಾವುದೋ ಒಂದು ಕೆಲಸಕ್ಕೆ ಒಂದು ಶಾಪ್ಗೆ ಹೋಗ್ತಾ ಇದ್ದರೆ ಒಬ್ರು ಯಾರೋ ನನ್ನನ್ನು ನಿಲ್ಲಿಸಿದರು. ಡೈರೆಕ್ಟಾಗಿ ಬಂದ್ಬಿಟ್ಟು ನಾನು ಟಚ್ ಮಾಡಿ ನಿಲ್ಲಿಸ್ಬಿಟ್ಟು ಒಂದು ಪಾಂಪ್ಲೆಟ್ ಕೊಟ್ಟರು ನನ್ನ ಕೈಯಲ್ಲಿ. ಓಕೆ. ಸೊ ಪಾಂಪ್ಲೆಂಟು ನನಗೆ ಆ ವ್ಯಕ್ತಿ ಪರಿಚಯನೇ ಇಲ್ಲ ನನಗೆ. ಅವ್ರು ಯಾಕೆ ನನಗೆ ಕೊಟ್ಟರು ನನಗೆ ಗೊತ್ತಿಲ್ಲ. ಪಾಂಪ್ಲೆಂಟ್ ನೋಡಿದೆ, ಅಲ್ಲಿ ಮೆಡಿಟೇಷನ್ನ ಈ ಥರ ಒಂದು ಪ್ರೋಗ್ರಾಮ್ ಇದೆ, ಆ ಪ್ರೋಗ್ರಾಮ್ಗೆ ಸುಭಾಷ್ ಪತ್ರಿಜಿ ಅವರು ಬರ್ತಾ ಇದ್ದಾರೆ ಸಿರುಗುಪ್ಪಕ್ಕೆ ಅಂತ. ನಾನು ಒಂದು ಕೆಲವು ದಿನಗಳ ಕೆಳಗೆ ಅಂದ್ಕೊಂಡಿದ್ದೆ, ಒಂದು ಸಲ ಹೋಗಿ ನಾನು ಅವ್ರನ್ನ ಮೀಟ್ ಮಾಡಬೇಕು. ಅವ್ರಿಗೆಲ್ಲ ಕೇಳಿದೆ, ನಾನು ಬರಲ್ಲ ಕರ್ನೂಲ್ಗೆ, ಮೀಟ್ ಮಾಡೋಕ್ಕಾಗತ್ತಾ? ಅವ್ರು ಏನು ಹೇಳೋಕ್ಕೆ ಹೋಗಲಿಲ್ಲ. ಅವರು ಬನ್ನಿ ಅನ್ನಲಿಲ್ಲ, ಮೀಟ್ ಮಾಡಿ ಅನ್ನಲಿಲ್ಲ, ಯಾವುದೂ ಹೇಳಲ್ಲ ನನಗೆ. ಅವರು ಸ್ವಲ್ಪ ಎಲ್ಲ ಒಂದು ಅಸಂಪೂರ್ಣವಾಗಿರ್ತಕ್ಕಂಥ ಒಂದು ಅನ್ಬೋದು. ಏನೇನೋ ವಸ್ತು ನನ್ನಲ್ಲಿ ಒಂದು ಕ್ಯೂರಿಯಾಸಿಟಿನ ಒಂದು ಡೆವಲಪ್ ಮಾಡಿಬಿಟ್ಟು ಒಂದು ಕುತೂಹಲತೆಯನ್ನು ಒಂದು ನಮ್ಮಲ್ಲಿ ಹುಟ್ಟು ಹಾಕಿ ಅವರು ಹೊರಟೋದ್ರು. ಬಟ್ ಇವ್ರು ಬಂದರು. ಅವ್ರೇನು ಮತ್ತೆ ಸುಮ್ಮನೆ ಕೊಡ್ಬೇಕಂತ ಕೊಟ್ರಾ ಅಥವಾ ನನಗೆ ಯಾಕೆ ಕೊಟ್ಟರೋ ಗೊತ್ತಿಲ್ಲ. ಜಸ್ಟ್ ಒಂದು ಪಾಂಪ್ಲೆಂಟ್, ಅದರಲ್ಲಿ ಈ ಥರ ಸುಭಾಷ್ ಪತ್ರಿಜಿ ಅವ್ರು ಬರ್ತಾಯಿದ್ದಾರೆ ಸಿರುಗುಪ್ಪಕ್ಕೆ ಅಂತ ಇತ್ತು. ಸರಿ, ಒಳ್ಳೇದಾಯ್ತಲ್ಲ, ನಾನು ನೋಡ್ಬೇಕಂತ ಅಂದ್ಕೊಂಡಿದ್ದೆ, ಅವರೇ ಇಲ್ಲಿ ಬರ್ತಾಯಿದ್ದಾರೆ. ಸೊ ಅಂತ ಅಂದ್ಬಿಟ್ಟು ಆ ಪ್ರೋಗ್ರಾಮ್ಗೆ ಅವ್ರು ಹೇಳಿದ್ರು, ನೀವು ಈ ಪ್ರೋಗ್ರಾಮ್ ನೀನು ತುಂಬ ಮುಖ್ಯ, ನಿಮಗೆ ನೀವು ಬರಬೇಕು ಅಂತ. ನನಗೆ ಯಾಕೆ ಮುಖ್ಯ ಆಗುತ್ತೆ ಅಂತ. ಬಟ್ ಅವ್ರಿಗೆ ಎಲ್ಲರಿಗೂ ಅದೇ ಥರ ಹೇಳ್ತಾರೋ ಏನು ನನಗೇ ಆ ಥರ ಹೇಳಿದ್ರು ನನಗೆ ಗೊತ್ತಿಲ್ಲ. ನಿಮಗೆ ಭಾಳ ಇಂಪಾರ್ಟೆಂಟ್ ಈ ಪ್ರೋಗ್ರಾಮು, ಬರಲೇಬೇಕು ನೀವು ಅಂತ. ಸರಿ, ನೀವು ಯಾರು ಅಂದೆ. ನಾನು ಈ ಥರ ಒಂದು ಕಿರಾಣಿ ಶಾಪ್ ಇಟ್ಕೊಂಡಿದ್ದೀನಿ ಈ ಥರ ಅಂತಂದು ಹೇಳ್ಬಿಟ್ಟು ಅವ್ರ ಹೆಸರೆಲ್ಲ ಹೇಳಿದರು. ಅನಿಮೇಶ್ ಶೆಟ್ಟಿ ಅಂತ ಹೇಳ್ಬಿಟ್ಟು ಕಿರಾಣಿ ಇಟ್ಕೊಂಡಿದ್ದೀನಿ. ಬಟ್ ನನಗೆ ಯಾಕೆ ಕೊಟ್ಟರೆ ನೀವು? ಇಲ್ಲ, ಯಾಕೋ ಕೊಡ್ಬೇಕು ಅನ್ನಿಸ್ತು, ಕೊಟ್ಟೆ. ಹಾಗೆ ಮಾತಾಡಿದ್ರು, ಆಯಿತು, ಹೋದರು. ಸೊ ಅದಾದಮೇಲೆ ಒಂದು ವೀಕ್ 10 ಡೇಸಲ್ಲೇ ನಿಂತು ಪ್ರೋಗ್ರಾಮ್ ಇತ್ತು. ಆ ಪ್ರೋಗ್ರಾಮ್ಗೆ ನಾನು ಹೋದೆ. ಹೋಗಿ ಪತ್ರಿಜಿ ಅವ್ರನ್ನ ಮೀಟ್ ಆದ್ರಂದ್ರೇನೋ ಅವರು ಅದಿಷ್ಟು ಮೆಡಿಟೇಷನ್ ಬಗ್ಗೆ ಮಾತಾಡ್ತಾಯಿದ್ರು. ಓಕೆ. ಹೇಳಿದ್ರು. ಅದೆಲ್ಲ ಮೀಟ್ ಆಗಿ ಅವರು ಶೇಕ್ ಹ್ಯಾಂಡ್ ಕೊಡ್ತಾರೆ, ಮಾತಾಡಿಸ್ತಾರೆ. ನಾನು ನಿಮಗೆ ಕರ್ನೂಲಿ ಬರ್ಬೇಕಂತ ಅಂದ್ಕೊಂಡಿದ್ದೆ, ಹಿಂಗೆ ಅಂತಂದ್ರು. ನಕ್ಕರವರು. ಯಾವ ಪುಸ್ತಕ ಓದ್ತಾ ಇದ್ದೀರಿ ಅಂತ ಕೇಳಿದ್ರು. ಇಲ್ಲ, ಯಾವುದೋ ಒಂದು ಲೋಬ್ಸಾಂಗ್ ರಾಂಪ, ಅದು ಯು ಫಾರ್ ಎವರ್ ಪುಸ್ತಕ ನನಗೆ ಕೊಟ್ಟಿದ್ದಾರೆ, ಅದನ್ನು ಓದ್ತಾ ಇದ್ದೀನಿ. ಇಲ್ಲ, ಅದನ್ನು ಓದು, ಆ ಇನ್ಸ್ಟ್ರಕ್ಷನ್ನು ಫಾಲೋ ಮಾಡು, ಜಸ್ಟ್ ಅಷ್ಟೇ. ಸೊ ಅಲ್ಲಿದ್ದ ನನಗೆ ಆವತ್ತು ಅವರು ಮೆಡಿಟೇಷನ್ನ ಪ್ರಾಕ್ಟೀಸ್ ಮಾಡಿಸಿದ್ರಾದ ಕಾರಣ ನಾನು ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ.
ಅದಕ್ಕಿಂತ ಮುಂಚೆ ಆ ಮೆಡಿಟೇಷನ್ನ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನಗೆ ವಿಪರೀತವಾದ ಸೈನಸ್ ಇತ್ತು. ಸೈನಸ್ ಅಂದರೆ ಇದು ಒಂದು ಮಹಾ ಕಾಯಿಲೆ ಅಂತ ಹೇಳ್ಬೋದು. ನಾನು ಅದು ನೋಡೋದಕ್ಕೆ ತುಂಬ ಚಿಕ್ಕದು, ಬಟ್ ಅದಂಥ ಕಾಯಿಲೆ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಯಾಕಂದ್ರೆ ನಾನು ಅಷ್ಟು ಎಕ್ಸ್ಪೀರಿಯನ್ಸ್ ಆಗಿದ್ದೀನಿ. ನಾನು ಡಸ್ಟಿಗೂ ಕೂಡ ಸ್ವಲ್ಪ ನೀವು ಸೈನಸ್ ಅನ್ನೋದು ಯಾಕೆ ಒಂದು ರೈಸ್ ಆಗುತ್ತೆ, ಯಾಕೆ ಬರುತ್ತೋ ಗೊತ್ತಿಲ್ಲ. ಸೈನಸ್ ಅನ್ನೋ ಕಾಯಿಲೆ ಪ್ರಪಂಚದಲ್ಲಿ ದೊಡ್ಡ ಕಾಯಿಲೆ ಅದು. ಯಾಕಂದರೆ ಅನುಭವಿಸೋನು ಮಾತ್ರ ಗೊತ್ತಾಗ ಏನು ಆ ಕಾಯಿಲೆ ಕಷ್ಟ ಏನು ಅಂತ. ಸೊ ಬೆಳಿಗ್ಗೆ ಆದ ತಕ್ಷಣ ನೀನು ಹಿಂಗೆ ಬೆಡ್ಶೀಟ್ ಓಪನ್ ಮಾಡಿದ್ರೆ ಒಂದು 100-150 ಸೀನ್ ಬರುತ್ತೆ. ಓಕೆ, ಒಂದು ಸ್ವಲ್ಪ ಅದಕ್ಕೆ ಡಸ್ಟಿಗೆ ಬರುತ್ತಾ ಅಥವಾ ಇನ್ನೊಂದಕ್ಕೆ ಬರುತ್ತಾ, ಯಾವುದಕ್ಕೆ ಬರುತ್ತೆ. ಒಬ್ಬ ಮನುಷ್ಯ ನಮ್ಮ ಹತ್ರ ಮಾತಾಡಿದ್ರು ನಮಗೆ ಒಂಥರ ಸೀನ್ ಬರ್ಬೋದು. ಅದು ಕಂಟಿನ್ಯೂ ಪ್ರಾಸೆಸ್. ಒಂದು ಸೀನ್ ಬಂದರೆ ಪರವಾಗಿಲ್ಲ, ಅದು ಕಂಟಿನ್ಯೂ ಒಂದು 50-60 ಕೆಲವೊಂದು ಸಲ ಆ ಥರ ಅಷ್ಟು ಬಂದುಬಿಡುತ್ತೆ. ಆ ಮೂಗಿನಿಂದ ನೀರು ಸೋರ್ತಾ ಇರ್ತದೆ, ಏನೇನೂ ಮಾಡೋದಕ್ಕೆ ಮನಸ್ಸು ಇರೋದಿಲ್ಲ, ಒಂಥರ ಸುಸ್ತಾಗ್ಬಿಡ್ತೀವಿ. ಆಮೇಲೆ ಅದೊಂಥರ ಅನೀಸಿನೆಸ್ಸು, ಭಾಳ ಕಷ್ಟವಾಗಿರ್ತಕ್ಕಂಥ. ಅದಕ್ಕೆ ಒಂದು ಟ್ಯಾಬ್ಲೆಟ್ ಇಲ್ಲ, ಇನ್ನೊಂದಿಲ್ಲ, ಮೆಡಿಸಿನ್ ಇಲ್ಲ, ಏನೂ ಇಲ್ಲ ಅದಕ್ಕೆ. ಸೊ ನಾನು ಆ ಸೈನಸ್ನಿಂದ ಬಳಲ್ತಾ ಇದ್ದೆ. ಓಕೆ. ಸೊ ಬೇಕಾದಷ್ಟು ಜನಗಳ ಹತ್ರ ನಾನು ಡಾಕ್ಟರ್ಸ್ ಹತ್ರ ಹೋಗಿದ್ದೆ. ಈ ಅಲೋಪತಿ, ಹೋಮಿಯೋಪತಿ, ಯುನಾನಿ, ನೀವು ಯಾವ ಸಿದ್ಧ, ನೀವು ಸುಮಾರು ನಾನು ಒಂದು ಅದರಲ್ಲಿ ಏನೇನು ಪ್ರಯತ್ನ ಮಾಡಬೇಕು ಅದೆಲ್ಲ ಮಾಡಿಬಿಟ್ಟಿದ್ದೆ. ಆಮೇಲೆ ನನಗೆ ಆಪ್ರೇಷನ್ ಆಯಿತು. ಸೊ ಎಲ್ಲ ಆಯಿತು, ಬಟ್ ಅದು ಸೈನಸ್ ಮಾತ್ರ ಹೋಗಲಿಲ್ಲ. ಓಕೆ. ನನಗೆ ಪತ್ರಿಜವ್ರು ಏನು ಹೇಳಿದ್ರು ಅಂದರೆ, ಈ ಸೈನಸ್ ಹೋಗುತ್ತೆ ನೀನು ಮೆಡಿಟೇಷನ್ ಮಾಡು ಅಂದರು. ನಾನು ಹೇಳಿದೆ, ಸುಮಾರು ವರ್ಷಗಳಿಂದ ಪ್ರಯತ್ನ ಪಡ್ತಾ ಇದ್ದೀನಿ. ಮೆಡಿಸಿನ್ಸು ಇದ್ದು ಡಾಕ್ಟ್ರಸ್ಸು ಎಲ್ಲಿ ಹೈದರಾಬಾದ್ಗೆ ಹೋಗ್ಬೇಕಾ, ಬೆಂಗಳೂರಿಗೆ ಹೋಗ್ಬೇಕಾ, ಎಲ್ಲಿ ಹೋಗ್ಬೇಕು, ಯಾರ ಹತ್ರ ಹೋಗ್ಬೇಕು ಎಲ್ಲ ತಿರುಗಾಡಿದ್ದೀನಿ. ಆಪ್ರೇಷನ್ ಆಗಿದೆ, ಬಟ್ ಅದು ಹೋಗೋಕ್ಕೆ ಸಾಧ್ಯ ಇಲ್ಲ ಅಂತ ನನಗೆ ಗೊತ್ತಾಗಿದೆ. ಅದು ಹೆಂಗೆ ಹೋಗುತ್ತೆ ಅಂತ ನಾನು. ಅವ್ರೇನಿಲ್ಲ, ಸುಮ್ಮನೆ ನಕ್ಕರು, ಟ್ರೈ ಮಾಡು ಅಂದರು ಅಷ್ಟೆ. ಸರಿ ಅಂತ ಅಂದ್ಬಿಟ್ಟು ನಾನು ಬೇರೆಯವ್ರನ್ನೆಲ್ಲ ವಿಚಾರ ಮಾಡಿದೆ. ಇಲ್ಲೆಲ್ಲ ಗ್ಯಾರಂಟಿ ನಿನಗೆ ಸೈನಸ್ ಹೋಗುತ್ತೆ ಅಂತ ಹೇಳ್ತಾ ಇದ್ದೆ. ಸರಿ ಯಾಕೆಂದರೆ ಆಧ್ಯಾತ್ಮಿಕತೆ ಅನ್ನೋದು ಯಾವಾಗ ನಮ್ಮ ಒಂದು ಜೀವನದಲ್ಲಿ ಪ್ರವೇಶ ಆಗುತ್ತದೆ, ನಾವೆಲ್ಲ ಸರಿ ಇದ್ದಾಗ, ಒಂದು ಫೈನಾನ್ಷಿಯಲಿ, ಒಂದು ವೆಲ್ತಿಲಿ ಸರಿ ಇದ್ದಾಗ ನಾವು ಆಧ್ಯಾತ್ಮ ಬಗ್ಗೆ ಚಿಂತೆ ಮಾಡ್ತೀವಿ ಹೊರತು ನಾವು ಎಲ್ಲ ಟೈಮಲ್ಲೂ ಆಧ್ಯಾತ್ಮಿಕ ಚಿಂತೆ ಮಾಡೋಕ್ಕಾಗಲ್ಲ. ಅದು ವೆಲ್ತು ಸರಿ ಇಲ್ಲದೆ ಪರಿಸ್ಥಿತಿಯಲ್ಲಿ ಅವರು ಆಧ್ಯಾತ್ಮಿಕವಾಗಿದ್ದಾನೆ ಅಂದರೆ ಅವರೆಲ್ಲ ಮಹಾಯೋಗಿಗಳಂತ. ನಾವು ಅವ್ರ ಬಗ್ಗೆ ಮಾತಾಡೋಷ್ಟು ಶಕ್ತಿ ಇಲ್ಲ. ಬಟ್ ಅದು ಸಾಮಾನ್ಯವಾಗಿರ್ತಕ್ಕಂಥ ನಮಗೆ ಹೆಲ್ತ್ ಆ್ಯಂಡ್ ವೆಲ್ತ್ ಸರಿಗಿದ್ದಾಗ ಮಾತ್ರ ಆಧ್ಯಾತ್ಮಿಕತೆ ಬಗ್ಗೆ ನಾವು ಆಲೋಚನೆ ಮಾಡ್ತೀವಿ. ಅದನ್ನು ಕೂಡ ಸ್ವಾಮಿ ವಿವೇಕಾನಂದ ಕೋಟ್ ಮಾಡ್ತಾರೆ. ಮೊದಲು ನಿನ್ನ ಆರೋಗ್ಯ ಸರಿಗಿರಬೇಕು, ಆಮೇಲೆ ನಿನಗೆ ಅಟ್ಲೀಸ್ಟ್ ಒಂದು 3 ಹೊತ್ತು ಊಟದ ಬಗ್ಗೆ ಚಿಂತೆ ಇರಬಾರ್ದು. ಅಂಥವ್ರು ಮಾತ್ರ ಆಧ್ಯಾತ್ಮಿಕದ ಬಗ್ಗೆ ಚಿಂತನೆ ಮಾಡೋದಕ್ಕೆ ಸಾಧ್ಯ ಅಂತ. ಇದು ಕರೆಕ್ಟ್, ಸತ್ಯ ಅದು. ಸೊ ನನಗೆ ವಿಪರೀತವಾಗಿರ್ತಕ್ಕಂಥ ಈ ಒಂದು ಸೈನಸ್ ಅನ್ನೋ ಒಂದು ಮಹಮ್ಮಾರಿ ಕಾಯಿಲಿದ್ದಾಗ ನಾನು ಯಾವುದ್ರ ಬಗ್ಗೆ ಆಲೋಚನೆ ಮಾಡಲಿ. ಏಕೆಂದರೆ ಒಂದು ವೇಳೆ ಒಂದು ಪುಸ್ತಕ ತೆಗೆದ್ರೆ ಆ ಪುಸ್ತಕದಲ್ಲಿರ್ತಕ್ಕಂಥ ಸ್ಮೆಲ್ಲಿಂದನೂ ಸೀನ್ ಬಂದ್ಬಿಡ್ಬೋದು. ಅಲರ್ಜಿ ಯಾವುದು ಇದಕ್ಕೆ ಬರುತ್ತೆ ಅಂತಿಲ್ಲ, ಯಾವುದರಿಂದಾದ್ರೂ ಬರ್ಬೋದು. ಸೆಂಟ್ ಹಾಕ್ಕೊಂಡ್ರೆ ನೀನು ಸೆಂಟ್ ಅಲ್ಲ, ನೀನು ಸುಮ್ಮನೆ ಕೂತ್ಕೊಂಡ್ರು ಬರ್ಬೋದು, ಏನು ಮಾಡಿದ್ರೆ ಬರ್ಬೋದು, ಹೊರಗೆ ತಿರುಗಾಡಿದ್ರೆ ಬರ್ಬೋದು, ಹೊರಗಿನಿಂದ ಮನೆಗೆ ಒಳಗಡೆ ಬಂದರೆ ಬಂದ್ಬಿಡ್ಬೋದು. ಅದು ಯಾವುದಕ್ಕೆ ಬರುತ್ತೆ ಅಂತಿಲ್ಲ, ಯಾವುದಕ್ಕೆ ಎಕ್ಸ್ಪೋಸ್ ಆಗುತ್ತೆ ಅಂತಿಲ್ಲ. ಅದು ಅಷ್ಟೊಂದು ಭಯಂಕರವಾದ ಕಾಯಿಲೆ ಅದು. ಸೊ ನನಗೆ ಇದರಿಂದ ಬಿಡಿಸ್ಕೋಬೋದು ಅನ್ನೋ ಒಂದು ಸಣ್ಣ ಒಂದು ಆಸೆ ಇದಿರ್ತಲ್ಲ, ಅದು ನನಗೆ ಬಲವಾದ ಶಕ್ತಿ ಕೊಡ್ತು. ನನಗೆ ಮಾಡ್ಬೋದಾ ಜೀವನದಲ್ಲಿ, ನಾನು ಕೂಡ ಒಂದಲ್ಲ ಒಂದಿನ ಈ ಸೈನಸ್ ಅನ್ನೋ ಕಾಯಿಲೆ ಇತ್ತು ಅಂತ ಹೇಳೋಂಥ ಪರಿಸ್ಥಿತಿ ಬರ್ಬೋದಾ ಅಂತ ಒಂದು. ಸೊ ಆಗ ನಾನು ಪ್ರಾರಂಭ ಮಾಡಿದೆ ಮೆಡಿಟೇಷನ್. ನನಗೆ ಮೊದಲು ಪ್ರಾರಂಭದಲ್ಲಿ ಗೊತ್ತಾಗಲಿಲ್ಲ. ಸ್ವಲ್ಪ ಇವ್ರನ್ನ ಕೇಳ್ತಾ ನಾನು ಯಾವುದೇ ಒಂದು ವಿಷಯದ ಬಗ್ಗೆ ತಿಳ್ಕೊಬೇಕಂದ್ರೆ ನಿಮಗೆ ಗೊತ್ತು, ಪೂರ್ತಿ ಡೀಪಾಗಿ ಹೋಗ್ತೀನಿ. ಅದು ಎಂಥದೇ ಪರಿಸ್ಥಿತಿ ಇರಲಿ ಅದರಲ್ಲಿ ವಿಪರೀತ ಡೀಪಾಗಿ ಹೋಗ್ತೀನಿ ನಾನು. ಸೊ ಆ ರೀತಿಯಾಗಿ. ಬಟ್ ಇಲ್ಲಿ ಒಂದು ಕ್ಯೂರಿಯಸ್ ಆಗಿರ್ತಕ್ಕಂಥ ಒಂದು ಕ್ವಶನ್ ಏನು ಬರುತ್ತೆ ಅಂತಂದರೆ, ಈಗ ತುಂಬ ಜನ ನಾವು ಓದೋ ವಿಡಿಯೋದಲ್ಲೂ ಕೂಡ ಮಾತಾಡ್ತಾ ಹೋದ್ವಿ, ಆಧ್ಯಾತ್ಮಿಕತೆ ಅಂದರೆ ಎಸ್ಪೆಷಲಿ ಧ್ಯಾನ ಅನ್ನೋದು ನಾವು ಕಾಯಿಲೆಗಳನ್ನು ಕಳ್ಕೊಳ್ಳೋದಕ್ಕೋಸ್ಕರ ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ಬಟ್ ಅದಕ್ಕಿಂತ ಮೇಲೆ ಇರತಕ್ಕಂಥದ್ದು ಅದ್ರ ಬಗ್ಗೆ ಮಾತಾಡ್ತಾ ಹೋದ್ವಿ. ಬಟ್ ನಿಮ್ಮ ಒಂದು ಪ್ರವೇಶ ಕೂಡ ಈ ಒಂದು ಸೈನಸ್ ಮುಖಾಂತರ ಎಂಟರ್ ಆಯಿತು ಅಂತೀರಾ ಆ್ಯಕ್ಚುಲಿ. ಸೊ ಅಲ್ಲಿ ಏನು ಇರ್ಬೋದು ಆ್ಯಕ್ಚುಲಿ? ಸೊ ಯಾಕಂದರೆ ಇಲ್ಲಿ ಆಧ್ಯಾತ್ಮಿಕತೆ ಬಗ್ಗೆ ನೀವು ತುಂಬ ಡೀಪಾಗಿ ಸ್ಟಡಿ ಮಾಡ್ತಾನೂ ಇದ್ದೀರಾ. ಆಮೇಲೆ ಪತ್ರಿಜಿಯವ್ರ ಜೊತೆಗೆ ತುಂಬ ನೆಂಟು ಕೂಡ ಇಟ್ಕೊಂಡಿದ್ರಿ ನೀವು ಆ್ಯಕ್ಚುಲಿ. ಸೊ
ಈ ಒಂದು ಜರ್ನಿ ತುಂಬ ಡೀಪ್ ಆಗಿದೆ ಆ್ಯಕ್ಚುಲಿ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಆ್ಯಕ್ಚುಲಿ ಅಂದರೆ ನಾನು ಅದೇ ಹೇಳಿದೆ, ಇದು ಪ್ರಾರಂಭ ದಶೆಯಲ್ಲಿ ನಾನು ಇದ್ದಂಥ ಒಂದು ಪರಿಸ್ಥಿತಿ ಅದು. ಸೊ ಇವತ್ತು ನಾನು ನೋಡ್ತಕ್ಕಂಥ ಆಧ್ಯಾತ್ಮಿಕತೆ ಒಂದು ಬೇರೆ ಇರ್ಬೋದು, ಪ್ರಾರಂಭ ದಶೆಯಲ್ಲಿ ಬೇರೆ. ಅಂದರೆ ಇವತ್ತು ಹಲವಾರು ಜನ ಪ್ರಾರಂಭ ದಶೆಯಲ್ಲಿ ಪ್ರಾರಂಭ ಮಾಡೋರಿಗೆ ಇದು ಸ್ವಲ್ಪ ಒಂದಿಷ್ಟು ಸಪೋರ್ಟ್ ಆಗ್ಬೋದು. ಇಟ್ಸ್ ಅ ಡೋರ್ ಓಪನ್ ಆಗ್ಬೋದು. ಸೊ ಮೇ ಬಿ ಕೆಲವರು ಹೇಳ್ತಾರೆ ಬೇಕು ಅಂತ ಮೆಡಿಟೇಷನ್ ಎಂಟ್ರಿ ಆಗ್ಬೇಕಂತಲೇ ಈ ಥರ ಕೆಲವೊಂದು ಸಾರಿ ಕ್ರಿಯೇಟ್ ಆಗಿರ್ಬೋದು, ಅಥವಾ ಸೋಲ್ ಕ್ರಿಯೇಟ್ ಮಾಡ್ಕೊಂಡಿರ್ಬೋದು, ನನಗೆ ಗೊತ್ತಿಲ್ಲ ಅದೆಲ್ಲ. ಸೊ ಇವೆಲ್ಲ ಊಹಾಪೋಹಗಳಷ್ಟೇ. ಓಕೆ, ನನಗೆ ಒಂದು ಮಾಡೋದಕ್ಕೆ ಒಂದು ಯಾವುದೋ ಒಂದು ಕಾರಣ ಬೇಕಾಗಿತ್ತೇನೋ, ಒಂದು ಮೆಡಿಟೇಷನ್ ಮಾಡೋದಕ್ಕೆ ಒಂದು ಕಾರಣ ಬೇಕಾಗಿತ್ತೇನೋ, ಮೇ ಬಿ ಇರ್ಬೋದೇನೋ ಅಂತ. ಸೊ ಆ ರೀತಿಯಾಗಿ ನಾನು ಪ್ರಾರಂಭ ಮಾಡಿದಾಗ ಇದ್ರ ಬಗ್ಗೆ ತಿಳ್ಕೊತಾ ಹೋದೆ. ಬೆಳಗಿನ ಜಾವ 3 ಗಂಟೆಗೆ ಒಳ್ಳೆ ಪ್ರಶಸ್ತವಾಗಿರ್ತಕ್ಕಂಥ ಸಮಯ ಅಂತಂದು ಹೇಳಿದ್ರೆ, ನಾನು ಕರೆಕ್ಟಾಗಿ 3 ಗಂಟೆಗೆ ಎದ್ದೇಳ್ತಾ ಇದ್ದೆ. ಎದ್ದ ಮೇಲೆ ಒಂದು 100-150 ಸೀನು, ಅದೆಲ್ಲ ಮೂಗಿಗೆಲ್ಲ ಖರ್ಚಿಪ್ ಕಟ್ಕೊಂಡು, ಏನು ಭಾಳ ಕಷ್ಟ. ಯಾಕಂದರೆ ಕುತ್ಕೊಂಡಾಗ ಇದು ಮೆಡಿಟೇಷನ್ ಮಾಡ್ತಾ ಇರಬೇಕಾದ್ರೆ ಬೇಕಾದಷ್ಟು ಸಲ ನನಗೆ ಆ ಥರ ಬಂದು ಎಬ್ಬಿಸ್ಬಿಟ್ಟಿದೆ, ಅದೆಲ್ಲ ಆಗಿದೆ, ತುಂಬ ತೊಂದರೆ ಆಗಿದೆ. ಸೊ ಅದೇನಾಯಿತು ಅಂದರೆ, ರೆಗ್ಯುಲರಾಗಿ ಸ್ಟಾರ್ಟ್ ಮಾಡಿದಾಗ ಒಂದು 25-30 ದಿನ ಆಗೋಷ್ಟೊತ್ತಿಗೆ ನಿಧಾನವಾಗಿ ಮೆಡಿಟೇಷನ್ಗೆ ಕೂತ್ಕೊಳ್ಳುವಾಗ ಖರ್ಚಿಪ್ ಕಟ್ಕೊಳ್ಳುವಂಥ ಅವಶ್ಯಕತೆ ಇಲ್ಲದಂಥ ಪರಿಸ್ಥಿತಿ ಬಂತು ನನಗೆ ಮೊದಲು. ಸೊ ಆಮೇಲೆ ಒಂದು 25-30 ದಿನ ದಾಟಿದ ಮೇಲೆ ಸ್ವಲ್ಪ ಬೆಳಗ್ಗೆ ಎದ್ದ ತಕ್ಷಣ ಈ ಸೀನ್ಗಳು ಬರೋ ನಿಂತ್ಕೊಂಡೋಯ್ತು. ನನಗೆ ಸ್ವಲ್ಪ ನಂಬಿಕೆ ಬರೋಕ್ಕೆ ಶುರುವಾಯಿತು. ಓಕೆ, ಸೊ ನಾನು ಕಂಟಿನ್ಯೂ ಮಾಡೋಕ್ಕೆ ಶುರು ಮಾಡಿದೆ. ಸೊ ಅಲ್ಲಿದ್ದು ಯಾವಾಗ ಒಂದು ಸಣ್ಣ ನಂಬಿಕೆ ಸ್ಟಾರ್ಟ್ ಆಗುತ್ತೆ, ಅಲ್ಲಿದ್ದು ಇನ್ನೂ ಅದರ ಮೇಲೆ ಇಂಟ್ರೆಸ್ಟ್ ಬರುತ್ತೆ. ಮೊದಲೇನೋ ಇದು ಏನೋ ಮಾಡೋಣ, ಇದು ಏನಾದರೂ ಒಂದು ಆಸೆ, ಮೊದಲು ಆಸೆ ಬರುತ್ತೆ, ಒಂದು ಆಸೆ ಚಿಗುರಿರುತ್ತೆ, ಇದರಿಂದ ಏನಾನ ಆಗ್ಬೋದಾ ಅಂತ. ಸ್ವಲ್ಪ ಸುಧಾರಿಸ್ತಾ ಇದ್ದಂಗೆ ಅದ್ರ ಮೇಲೆ ನಂಬಿಕೆ ಬರೋಕ್ಕೆ ಶುರುವಾಗುತ್ತೆ. ಸೊ ಆ ರೀತಿಯಾಗಿ ನಾನು ಒಂದು 2 ತಿಂಗಳು ಮತ್ತು 2.5 ತಿಂಗಳು ಮಾಡೋಷ್ಟೊತ್ತಿಗೆ ನನಗೆ ಗೊತ್ತಿರಲಾರ್ದಂಗೆ ಸೀನ್ ನಿಂತ್ಕೊಂಡು ಹೋಯ್ತು. ಬೆಳಗ್ಗೆ ಎದ್ದರೂ ಸೀನ್ ಬರ್ತಾಯಿಲ್ಲ, ಆಮೇಲೆ ಬರ್ತಾಯಿಲ್ಲ, ಯಾವಾಗೋ ಬರುತ್ತೆ, ಮಾಮೂಲಾಗಿ ಸೀಸನ್ ಚೇಂಜ್ ಆದಾಗೆ ಆ ಥರ ಬರುತ್ತೆ. ಸೊ ನನಗೆ ಭಾಳಷ್ಟು ಅದು ಖುಷಿ ಅನ್ನಿಸ್ತು. ಇದರಲ್ಲಿ ಏನೋ ಇದೆ, ಬಲವಾದ ಇದರಲ್ಲಿ ಏನೋ ಇದೆ, ಶಕ್ತಿ ಇದೆ. ಸೊ ಆಮೇಲೆ ಗೊತ್ತಾಯ್ತು ಇದ್ರದ್ದೇನು ಕತೆ ಅಂತ, ಆಮೇಲೆ ಅದನ್ನು ಮಾತಾಡೋಣ. ಓಕೆ. ಸೊ ನಾನು ಅಲ್ಲಿಂದ ಕಂಟಿನ್ಯೂ ಮಾಡೋಕ್ಕೆ ಶುರು ಮಾಡಿದ ಮೇಲೆ ನಾನು ಯು ಫಾರ್ ಎವರ್ ಬುಕ್ಕು ಓದೋದಕ್ಕೆ ಶುರು ಮಾಡಿದೆ. ಯಾಕೆಂದರೆ ನಂಬಿಕೆ ಬಂತಲ್ಲ, ಧ್ಯಾನದಲ್ಲಿ ಏನೋ ನಂಬಿಕೆ ಬಂತು. ಆ ಯು ಫಾರ್ ಎವರ್ ಬುಕ್ಕು ಓದೋದಕ್ಕೆ ಶುರು ಮಾಡಿದರೆ ಅದರಲ್ಲಿ ವಿಚಿತ್ರವಾಗಿದೆ ಅದರಲ್ಲಿ. ಓಕೆ, ಈ ಸೋಲ್ ಜರ್ನಿ, ಏನೇನೋ ಆಸ್ಟ್ರಲ್ ಟ್ರಾವೆಲ್ಲು, ಆಕಾಶಿಕ್ ರಿಕಾರ್ಡ್ಸು, ಸೋಲ್ ಜರ್ನಿ ಇನ್ನೆಲ್ಲ ಮಾತಾಡಿದ್ವಲ್ಲ, ಅದೇ ಥರ ಅಲ್ಲಿ ವಿಚಿತ್ರವಾಗಿದೆ. ಹೌದು, ಟಿಬೇಟಿಯನ್ ಯೋಗಿ ಅವರು, ಟಿಬೇಟಿಯನ್ ಮಾಸ್ಟರ್ ಅಂತ ಕರಿಬೋದು ಅವರು, ಲೋಬ್ಸಾಂಗ್ ರಾಂಪ ಅಂತ. ನಮಗೆ ಅಲ್ಲಿ ಹತ್ತಿರದಲ್ಲಿ ಆದೋನಿ ಅಂತಿದೆ. ಓಕೆ, ಅಲ್ಲಿ ಪ್ರೇಮ್ನಾಥ್ ಅಂತಿರ್ತಾರೆ, ಇವಾಗ ಪ್ರೇಮ್ನಾಥ್ ಸಾರ್ ಅಂತಿರ್ತಾರೆ. ಅವರು ನಮ್ಮ ಸಿರುಗುಪ್ಪೆಗೆ ಅವಾಗ ಬರೋರು. ಓಕೆ, ಬಂದು ಸ್ವಲ್ಪ ಈ ಥರ ಟೀಚಿಂಗ್ಸ್ ಎಲ್ಲ ಮಾಡೋರು. ನಾನು ಆ ಪುಸ್ತಕ ಓದಿದ ಮೇಲೆ ನನಗೆ ಕ್ಯೂರಿಯಾಸಿಟಿ ಜಾಸ್ತಿ ಅಲ್ಲ, ಅವ್ರಿಗೆ ಫೋನ್ ಮಾಡಿಬಿಟ್ಟು ಸರ್ ಇದು ಹೆಂಗೆ, ಇದು ಹೆಂಗೆ ಅಂತ ಸುಮ್ಮನೆ ಕೇಳೋದು. ಅದು ಫೋನ್ ಮಾಡೋದ ಪೈಕಿ ನಾನು ಹೆಂಗೆ ಅಂದರೆ, ನನಗೆ ಟೈಮು ಇನ್ನೊಂದು ಯಾವುದಿಲ್ಲ, ರಾತ್ರಿ 10 ಗಂಟೆ ಬೇಕಾದ್ರೆ 10 ಗಂಟೆಗೆ, ಬೆಳಗಿನ ಜಾವ 5 ಗಂಟೆ ಬೇಕಾದ್ರೆ 5 ಗಂಟೆಗೆ. ಆವಾಗ ಬರೀ ಇನ್ನೂ ಮೊಬೈಲ್ ಫೋನ್ ಬಂದಿರಲಿಲ್ಲ, ಲ್ಯಾಂಡ್ಲೈನ್ ಇತ್ತು. ಸೊ ಕೆಲವೊಂದು ಸಲ ಸಿಗ್ತಾಯಿದ್ರು, ಕೆಲವೊಂದು ಸಲ ಸಿಗ್ತಾ ಇರಲಿಲ್ಲ. ಅವರು ಕೂಡ ತುಂಬ ಬೇಜಾರಾಗಿರ್ಬೇಕು, ಯಾಕಂದರೆ ನನ್ನಂತೂ ಅವ್ರಿಗೆ ಎಲ್ಲಿ ಸಿಕ್ಕಿರ್ಲಿಕ್ಕಿಲ್ಲ ಮೋಸ್ಟ್ಲಿ. ಸೊ ಈ ಥರ ಫೋನಲ್ಲಿ ಕಾಡಿಸೋದು ಸ್ಟಾರ್ಟ್ ಮಾಡಿದಾಗ ಕೊನೆಗೆ ಅವರೊಂದು ಮಾತಾಡಿದ್ರು, ಭೀಮೇಶ್, ಅದು ನನ್ನ ಆ ರೀತಿ ಹಿಂಸೆ ಮಾಡೋ ಬದಲು ಆ ಪುಸ್ತಕ ಬರೆದಂಥವ್ರನ್ನೇ ಕೇಳ್ಬೋದಲ್ಲ. ನಾನಂದೆ, ಅವರು ಟಿಬೇಟ್ನಲ್ಲಿರ್ತಾರೆ, ನಾವು ಟಿಬೇಟ್ಗೆ ಹೋಗೋಕ್ಕಾಗುತ್ತಾ? ಇಲ್ಲ, ಟಿಬೇಟ್ನಂತಲ್ಲ, ನೀನು ಧ್ಯಾನದಲ್ಲೇ ಕುಂತ್ಕೊಂಡೆ ನೀನು ಅವ್ರನ್ನ ಕ್ವಶನ್ ಮಾಡೋದು, ಹಂಗೆ ಹಿಂಗೆ ಅಂತ. ಆಮೇಲೆ ನೋಡ್ತೀನಿ ಅವರು ಎಕ್ಸ್ಪರ್ಟ್, ಆದರೆ ಅವರಾಗಲಿ ದೇಹ ತ್ಯಾಗ ಮಾಡಿ ಹೋಗ್ಬಿಟ್ಟಿದ್ದಾರೆ ಅವರೇ. ನಾನು ಕೇಳಿದವ್ರಿಗೆ, ಎಲ್ಲ ಸರ್ ನೀವೇನು ಅವ್ರನ್ನ ಕೇಳ್ಬೋದಲ್ಲ ಅಂತಾರೆ. ಅವ್ರು ನೋಡಿದ್ರೆ ಇಲ್ಲ, ಬಾಡಿಲಿ ಇಲ್ಲಪ್ಪ, ಬಟ್ ಅವರು ಸೋಲ್ದಲ್ಲಿ ಇರ್ತಾರಲ್ಲ, ಕೇಳೋವ್ರನ್ನ ಅಂತ. ಸೊ ಆಮೇಲೆ ನಾನು ಅದಂಗೆ ಕೇಳಕ್ಕೆ ಸಾಧ್ಯ, ಕೇಳೋದೇನು ಸುಮ್ಮನೆ ಗೊತ್ತಾಗುತ್ತೆ ನನಗೆ ಹಂಗೆ ಅಂತ. ಸೊ ನಾನೇನು ಮಾಡಿದೆ, ಸುಮ್ಮನೆ ಕ್ವಶನ್ ಹಾಕೊಳ್ಳೋದು, ಈ ಕ್ವಶನ್ಗೆ ಆನ್ಸರ್ ಬೇಕು. ಅದರಲ್ಲಿ ಏನಿತ್ತು ಅಂತಂದರೆ, ಈ ಆಕಾಶಿಕ್ ರೆಕಾರ್ಡ್ಸ್ ಬಗ್ಗೆನೋ ಅಥವಾ
ಆ ಟೆಲಿಪತಿ, ಆಮೇಲೆ ವಾಯ್ಸ್ ಕೇಳಿಸೋದು, ಆ ಥರ ಏನೇನೋ ಇತ್ತು ಅದ್ರಲ್ಲಿ ಪುಸ್ತಕದಲ್ಲಿ. ಈಗ ನಾನು ಆ ಪುಸ್ತಕ ಮುಟ್ಟಿಲ್ಲ, ಅದನ್ನು ಭಾಳ ವರ್ಷ ಆಯ್ತು ಬಿಟ್ಬಿಟ್ಟೆ ಅದನ್ನು. ಸೊ ಇದೆಲ್ಲ ಸಾಧ್ಯನಾ? ನಮಗೆ ವಾಯ್ಸ್ ಬಂದು ಕೇಳಿಸೋದು, ನಾನು ಟೆಲಿಪತಿ ಅಂದರೆ ನಾನೇನು ಮನಸ್ಸಲ್ಲಿ ಅಂದ್ಕೊಂಡ್ರೆ ಅದು ನಿನಗೆ ಅರ್ಥ ಆಗೋದು, ಇವೆಲ್ಲ ಸಾಧ್ಯನಾ ಅಂತ ನನಗೆ ಅದು. ಅದೇ ವಾಯ್ಸ್ ಬಂದು ಕೇಳಿಸೋದು ಅಂತ ಹೇಳಿದ್ರೆ ಬೇರೆಯವ್ರ ವಾಯ್ಸು. ಹೌದೌದು, ಇಲ್ಲಿ ನಂಬದು ಇಲ್ಲಿ ಬಂದು ಕೇಳಿಸೋದು. ಓಕೆ, ನಮಗೆ ನಾವು ಏನು ಕ್ವಶನ್ ಮಾಡ್ತೀವಿ, ಕ್ವಶನ್ಗೆ ಆನ್ಸರ್ ನಮಗೆ ವಾಯ್ಸಲ್ಲಿ ಕೇಳಿಸೋದು. ಓಕೆ, ಇಲ್ಲ ನನ್ನ ಮನಸ್ಸಿಗೆ ಅನಿಸೋದು, ಈ ಥರ ಹಲವಾರು ಇರ್ತವೆ. ಸೊ ಆ ಥರ ಒಂದು ನಾನು ಸ್ವಲ್ಪ ಇದು ಜಾಸ್ತಿ, ನನಗೆ ಒಂಥರ ರಿಜಿಡ್ನೆಸ್ ಜಾಸ್ತಿ. ಅಂದ್ರೇನು, ಏನಾದರೂ ಬೇಕು ಒಪ್ಪಲ್ಲ, ಏನಾದರೂ ಮಾಡಬೇಕು ಅಂದರೆ ಕಂಪಲ್ಸರಿ ಮಾಡಲೇಬೇಕು ಅನ್ನೋದೊಂದು. ಸೊ ಆಮೇಲೆ ನಮ್ಮ ಮಿಸ್ಸಸ್ಸು, ನಾನು ಅದು ಅವ್ರಿಗೆ ಫೋನ್ ಕ್ವಶನ್ ಮಾಡೋದು, ಅವ್ರನ್ನ ಕೇಳೋದು, ಇವ್ರನ್ನ ಕೇಳೋದು, ಪುಸ್ತಕ ಓದೋದು, ಇದ್ರ ಬಗ್ಗೆನೇ ಆಲೋಚನೆ ಮಾಡೋದು ನೋಡಿ ನಮ್ಮ ಮಿಸ್ಸಸ್, ಏನು ನಿಮಗೇನು 24 ಗಂಟೆ ಇದೆ, ಬೇರೆ ಕೆಲಸ ಇಲ್ಲ, ಹಂಗೆ ಬೈತಾ ಇದ್ದೆ ನಾನು ಆ್ಯಕ್ಚುಲಿ. ಬಟ್ ನಾನು ಯಾವುದು ಡಿಸ್ಟರ್ಬ್ ಮಾಡಲಾರ್ದಂಗೆ ಬೆಳಗಿನ ಜಾವ 3:30-4 ಗಂಟೆ ಹಂಗೆ ಎಚ್ಚರಾದಾಗ ನಾನು ಮೆಡಿಟೇಷನ್ಗೆ ಕೂತ್ಕೊಂಡ್ಬಿಡ್ತಾಯಿದ್ದೆ. ಆಮೇಲೆ ಒಂದೇನು ಮತ್ತೆ ಒಂದು ಸಲ ಪ್ರೇಮ ಮಾತನ್ನು ಕೇಳಿದೆ. ನಾನು ಎಷ್ಟು ಸಲ ಕೇಳಿದ್ರು ಯಾವ ಕ್ವಶನ್ಗೂ ಆನ್ಸರ್ ಬರ್ತಾಯಿಲ್ಲ. ನೀವು ಯಾರೋ ಹೇಳಿದ್ರಿ, ಅವ್ನು ಬಂದು ಆನ್ಸರ್ ಮಾಡ್ತಾರೆ, ಇವರೋ ಬಂದು ಆನ್ಸರ್ ಮಾಡ್ತಾರೆ ಅಂತ ಯಾರೂ ಬರಲೇ ಇಲ್ಲ ಅಂತ ಕೇಳಿದೆ ನಾನು. ಹಾಗಲ್ಲ, ನನಗೆ ಆನ್ಸರ್ ಸಿಗೋವರೆಗೂ ಕೂಡ ನಿನ್ನಲ್ಲಿ ಒಂದು ಛಲ ಬರಬೇಕು. ನಾನು ಈ ಪ್ರಶ್ನೆ ಹಾಕಿದಾಗ ಆನ್ಸರ್ನ ತೊಗೊಳ್ತೀನಿ, ಅಲ್ಲೋರಿಗೆ ಬಿಡಲ್ಲ ಅಂತ ಒಂದು ಛಲ ಬರಬೇಕು, ಹಾಗೆ ಹೀಗೆ ಅಂತೆಲ್ಲ ಹೇಳಿದರು. ಸೊ ಅದನ್ನು ಮಾಡ್ತಾಯಿದ್ದೆ. ಒಂದಿನ ನನಗೆ ಅನಿಸ್ತು, 3 ಗಂಟೆಗೆ ಕೂತ್ಕೊಂಡಾಗ ನನಗೆ ಅನಿಸ್ತು, ಇವತ್ತು ಈ ಕ್ವಶನ್ಗೆ ಆನ್ಸರ್ ಬರದೇ ಇದ್ದರೆ ನಾನು ಮೆಡಿಟೇಷನಿಂದ ಎದ್ದೇಳಬಾರ್ದು ಅಂತ. ಇದಾಗಲೇ ಒಂದು 5-6 ತಿಂಗಳಾಗಿತ್ತು ಮೆಡಿಟೇಷನ್ ಸ್ಟಾರ್ಟ್ ಮಾಡಿಕೊಂಡು, ಪ್ರಯಾಣ ಮಾಡಿ ಸ್ಟಾರ್ಟ್ ಮಾಡ್ಕೊಂಡು ಆಗಿತ್ತು. ಸೊ ನಾನು ಅವತ್ತು ಬಲವಾಗಿ ನಿರ್ಣಯ ತೊಗೊಂಡು ನಾನು ಪ್ರಶ್ನೆನ ಹಾಕ್ಕೊಂಡು ಮೆಡಿಟೇಷನ್ಗೆ ಕೂತ್ಕೊಂಡೆ. ನನಗೆ ಗೊತ್ತಿಲ್ಲ ನಾನು ಮೆಡಿಟೇಷನ್ಗೆ ಕೂತ್ಕೊಂಡಿದ್ದೀನಿ, ಯಾವಾಗ ಏನಾಯಿತು ಏನು ಬಿಡ್ತು ಗೊತ್ತಿಲ್ಲ. ನನಗೆ ಏನು ಅನ್ನಿಸ್ತಾ ಇತ್ತು, ಯಾಕೋ ಲೈಟ್ ಆಗ್ತಾಯಿದೆ ಬಾಡಿ ಅಂತ ಅನ್ನಿಸ್ತಾ ಇತ್ತು. ಬಾಡಿ ತುಂಬ ಲೈಟ್ ಆಗ್ತಾಯಿದೆ ಅಂತ ನನಗೆ ಅನಿಸಿತು. ಬಾಡಿ ಲೈಟ್ ಆಗ್ತಾಯಿದೆ. ನನಗೆ ಯಾವುದೋ, ಈಗ ನಿಮಗೆ ಈ ಸಿಲೋನ್ ಸ್ಟೇಷನ್ ಅಂತ ಬರ್ತಿತ್ತು ರೇಡಿಯೋದಲ್ಲಿ, ಅಂದರೆ ಒಂದು ಕ್ಲಾರಿಟಿ ಇರೋದಿಲ್ಲ, ಕರ್ಕರ್ ಅಂತ ಸೌಂಡ್ ಬರುತ್ತೆ, ವಾಯ್ಸ್ ಕೇಳಿಸ್ತಾ ಇರುತ್ತೆ. ಹಂಗೆ ನನ್ನ ಈ ಎಡಕಿವಿ ಹತ್ರ ಯಾರೋ ಬಂದು ವಾಯ್ಸ್ ಮಾತಾಡ್ದಂಗೆ, ಅದು ಏನೋ, ಅದು ಯಾವುದೋ ಗೊತ್ತಿಲ್ಲ, ಅದು ಒಂದು ಲ್ಯಾಂಗ್ವೇಜ್, ಅದು ಲ್ಯಾಂಗ್ವೇಜು ಇದೆ, ಬಟ್ ನನಗೆ ಆ ಲ್ಯಾಂಗ್ವೇಜ್ ಇಲ್ಲ. ಓಕೆ, ಏನೋ ಒಟ್ಟು ಒಂದು ವಾಯ್ಸ್ ಮಾತಾಡ್ದಂಗೆ. ಕೊನೆಗೆ ಓಕೆ ಅಂತು. ಆ ವಾಯ್ಸ್ ಮಾತಾಡ್ತಾ ಏನು ಮಾತಾಡ್ತಾ, ನಾನು ಏನು ಕೇಳಿಸ್ಕೊತಾ ಇದ್ದೀನಿ ನನಗೆ ಗೊತ್ತಿಲ್ಲ, ಅದು ಏನೋ ಬರ್ತಾ ಇದೆ ಶಬ್ದ. ನಾನು ಯಾಕೋ ಅನ್ಕಂಫರ್ಟ್ ಆಗ್ತಾ ಇದೆ, ನಾನು ಲೈಟ್ ಆಗಿಬಿಟ್ಟಿದ್ದೀನಿ, ಬಾಡಿ ಏನೋ ಕೇಳಿಸ್ತಾ ಇದೆ. ಓಕೆ ಅಂತ, ಆ ಓಕೆ ಅಂದ ತಕ್ಷಣ ನಾನು ಸ್ವಲ್ಪ ಶೇಕ್ ಆದೆ. ಆಗ ನನ್ನ ಬಾಡಿ ಥಡ್ ಅಂದು ಬಿದ್ದಂಗೆ ಆಯಿತು. ಅಂದರೆ ಅಷ್ಟೊತ್ತಿನವರೆಗೂ ನನ್ನ ಬಾಡಿ ಲಿಫ್ಟ್ ಆಗಿದೆ, ಎಲಿವೇಟ್ ಆಗಿದೆ. ಒಂದು ಸ್ವಲ್ಪ ಈ ಭೂಮಿನ ಬಿಟ್ಟು ಮೇಲೆ ಎದ್ದಿದೆ. ನನಗೆ ಗೊತ್ತಿಲ್ಲ ನನಗೆ, ಅದು ಭೂಮಿನ ಬಿಟ್ಟು ಮೇಲೆ ಎದ್ದಿದೆ. ಅಂದರೆ ಅದು ಆ ಒಂದು ಫೀಲಿಂಗು ಬಾಡಿ ಫಿಸಿಕಲ್ ಆಗಿ ಮೇಲೆ ಎಲಿವೇಟ್ ಆಗುತ್ತಾ ಅಥವಾ ಆಗಿರೋ ಥರ ಅನಿಸುತ್ತೆ ಆ್ಯಕ್ಚುಲಿ. ಈಗ ನೋಡಿ, ಅದು ಮೇಲೆ ಎಲಿವೇಟ್ ಆಗಿರೋದ್ರಿಂದ ನನಗೆ ಲೈಟಾಗಿ ಕಾಣಿಸ್ತಾ ಇದೆ. ಲೈಟ್ ಇರೋದ್ರಿಂದ ಎಲಿವೇಟ್ ಆಗಿದೆ, ತೂಕ ಇದ್ರೆ ಎಲಿವೇಟ್ ಆಗಕ್ಕೆ ಸಾಧ್ಯ ಇಲ್ಲ. ಲೈಟ್ ಇರೋದ್ರಿಂದ ಎಲಿವೇಟ್ ಆಗಿದೆ. ಯಾವಾಗ ಓಕೆ ಅಂದ ತಕ್ಷಣ, ಆ ಫ್ರೀಕ್ವೆನ್ಸಿ ಕಟ್ ಆದ ತಕ್ಷಣ ಕೆಳಗೆ ಬಿದ್ದ ತಕ್ಷಣ ನನಗೆ ಒಂಥರ ಗೊತ್ತಾಗುತ್ತಲ್ಲ, ಇವಾಗ ನಿಮ್ಮನ್ನು ಮೇಲೆ ಹಿಂಗೆ ಎತ್ಬಿಟ್ಟು ಕೆಳಗೆ ಬಿಸಾಕಿದ್ರೆ ನಿಮ್ಗೆ ಎಷ್ಟು ನೋವಾಗುತ್ತೆ ನಿನಗೆ, ಆ ಥರ. ಸೊ ಅಟ್ ಎ ಟೈಮ್ ಅವಾಗೇನಾಯಿತು ಅಂತಂದರೆ, ಆ ಬಾಡಿ ಕೆಳಗೆ ಬಿತ್ತಾ, ಅದೇನು ಫ್ರೀಕ್ವೆನ್ಸಿ ಕಟ್ಟಾಯ್ತಾ ಇನ್ನೊಂದು ಗೊತ್ತಿಲ್ಲ, ಒಂದು 1000 ವಾಟ್ಸ್ ಇರ್ತಕ್ಕಂಥ ಒಂದು ಎಲೆಕ್ಟ್ರಿಸಿಟಿನ ತೊಗೊಂಬಂದು ದೇಹಕ್ಕೆ ಇಟ್ಟರೆ ಹೆಂಗಿರುತ್ತೆ, ಆ ಥರ ಶಾಕು. ಒಂಥರ ಆ ಶಾಕ್ ಹೆಂಗಿತ್ತು ಅಂತ ನಾನು ಇವಾಗ ನೆನೆಸ್ಕೊಂಡ್ರೂ ಒಂಥರ ಶವರಿಂಗ್ ಆಗುತ್ತೆ, ಆ ಥರ ಶಾಕು. ಅಂದರೆ ಬಾಡಿಗೆ ಕರೆಂಟ್ ಇಟ್ಟಂಗೆ. ಓಕೆ. ಸೊ ಅಂಡ್ ಅಟ್ ಎ ಟೈಮ್ ಅಲ್ಲಿ ಫ್ರೀಕ್ವೆನ್ಸಿ ಕಟ್ಟಾಯಿತು, ಇಲ್ಲಿ ಬಾಡಿ ಕೆಳಗೆ ಬಿತ್ತು, ನೋವಾಗಿಸ್ತಾ ಇದೆ. ಒಂದು ಕರೆಂಟ್ ಇಟ್ಬಿಟ್ಟು ತೆಗೆದಂಗೆ ಶಾಕ್ ಆಯಿತು. ನಾನು ಕಣ್ಣು ಓಪನ್ ಮಾಡಿಬಿಟ್ಟೆ. ಓಪನ್ ಮಾಡಿದೆ, ನನಗೊಂಥರ ಭಯ, ಯಾಕಂದರೆ ಪ್ರಾರಂಭ ದೇಶ ಅದು, ಇನ್ನು ಸ್ಟಾರ್ಟಿಂಗು, ಇದೆಲ್ಲ ಎಕ್ಸ್ಪೀರಿಯೆನ್ಸು. ಆಮೇಲೆ ಕಣ್ಣು ಬಿಟ್ಟು ಹೊರಗೆ ಬಂದ ಮೇಲೆ ನೋಡಿಕೊಂಡ್ರೆ 5-5:30 ಮತ್ತೆ ಫೋನ್ ಮಾಡಿದೆ ಪ್ರೇಮ್ನಾಥ್ ಸರ್ಗೆ. ಫೋನ್ ಮಾಡಿದ್ರೆ ಫೋನ್ ತೆಗೆದ್ರು ಅವರು. ಸರ್ ಹಿಂಗಾಯ್ತು ಎಕ್ಸ್ಪೀರಿಯೆನ್ಸು ಅಂತಂದು ಹೇಳ್ಬಿಟ್ರು. ಹೌದಾ ಹಿಂಗಾಯ್ತಾ ಅಂತೆಲ್ಲ ಕೇಳಿ ಸರಿ ಅಂತಂದು ಹೇಳ್ಬಿಟ್ಟು ಸುಮ್ಮನೆ ಆದರು ಅವರು. ಏನೋ ಹೇಳಿದ್ರು ನನಗೆ. ಒಟ್ಟಿನಲ್ಲಿ ನಾನು ಫೋನ್ ಇಟ್ಟವನು, ಈ ಧ್ಯಾನವೂ ಬೇಡ, ಈ ನಮಸ್ಕಾರ ಪ್ರಾಣ ಹೋಗ್ಬಿಟ್ರೆ ಏನು ಮಾಡ್ತೀವಿ. ಆಮೇಲೆ
ಕೂತ್ಕೊಂಡು ಏನೇನೋ ಆಗಿ ಪ್ರಾಣ ಹೋಗ್ಬಿಟ್ರೆ ಹಂಗೆ ಅಂತಂದು ಹೇಳ್ಬಿಟ್ಟು ಆ ಒಂದು ಎಕ್ಸ್ಪೀರಿಯನ್ಸ್ ನಮ್ಮ ಮಿಸ್ಸಸ್ಸಿಗೆ ಹೇಳಿದ ತಕ್ಷಣ ನಮ್ಮ ಮಿಸ್ಸಸ್ ಬಾಯಿ ಬಂದಂಗೆ ಭಯಕ್ಕೆ ಶುರು ಮಾಡಿದ್ರು. ಏನಕ್ಕೆ ಬೇಕಿದೆ, ಏನಕ್ಕೆ ಬೇಕಿದೆಲ್ಲ ನಿನಗೆ ಇದೆಲ್ಲ, ಅಯ್ಯೋ ಅಂಥವ್ರು ಮಾಡ್ಬೇಕು ಇಂಥವ್ರು ಮಾಡಬೇಕು ನಮ್ದಂಥ ಸಂಸಾರಗಳು ಮಾಡ್ಬೇಕು ಹಂಗಂದ್ರೆ ಕರೆಕ್ಟ್ ಅಂತ ಅನಿಸ್ತು ನನಗೆ. ಅನಿಸಿದ ಮೇಲೆ ಅಲ್ಲಿದ್ದ ಮೆಡಿಟೇಷನ್ನು ಬಿಟ್ಟೆ, ಆ ಬುಕ್ಸ್ ಓದೋದು ಬಿಟ್ಟೆ, ಎಲ್ಲ ಬಿಟ್ಬಿಟ್ಟೆ, ಕ್ಲೋಸ್. ನಮಸ್ಕಾರ. ನಮ್ಮಂಥವ್ರಿಗೆಲ್ಲ ಇದು, ಯಾಕಂದರೆ ನಾವು ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರೆ ಪ್ರಾಣ ಹೋಗ್ತಿತ್ತು ಅನ್ನೋದು ನನಗೆ ಗೊತ್ತಾಗ್ಬಿಡ್ತು ನನಗೆ. ಪ್ರತಿ ಭಾನುವಾರ ಬೆಳಿಗ್ಗೆ 7ರಿಂದ 8:30ವರೆಗೂ ನಾವು ಝೂಮ್ ವೆಬಿನಾರ್ನ ಕಂಡಕ್ಟ್ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ಆ ಝೂಮ್ ವೆಬಿನಾರ್ನಲ್ಲಿ ನೇರವಾಗಿ ನೀವು ಭೀಮೇಶ್ ರೆಡ್ಡಿ ಸರ್ನ ಭೇಟಿಯಾಗಿ ನಿಮ್ಮ ಒಂದು ಡೌಟ್ಸ್ಗಳನ್ನು ಕ್ಲಾರಿಟಿ ಮಾಡ್ಕೋಬಹುದು. ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಒಳಗಡೆ ನೀವು ಹೋಗಿ ಚೆಕ್ ಮಾಡಿದಾಗ ಅಲ್ಲಿ ಝೂಮ್ ವೆಬಿನಾರ್ನ ರಿಜಿಸ್ಟ್ರೇಷನ್ ಫಾರ್ಮ್ ಲಿಂಕ್ ಇರುತ್ತೆ. ಅದನ್ನು ಓಪನ್ ಮಾಡಿಬಿಟ್ಟು ನಿಮ್ಮ ಡೀಟೇಲ್ಸ್ನ ಫಿಲ್ಅಪ್ ಮಾಡಿದರೆ ನಮ್ಮ ಬ್ಯಾಕ್ ಎಂಡ್ ಟೀಮಿಂದ ನಿಮಗೆ ಒಂದು ಝೂಮ್ ವೆಬಿನಾರ್ ಲಿಂಕ್ನ ಕಳಿಸ್ಕೊಡ್ತೀವಿ. ಸೊ ಹಾಗೆ ಕಮೆಂಟ್ ಸೆಕ್ಷನಲ್ಲೂ ಕೂಡ ಝೂಮ್ ವೆಬಿನಾರ್ ರಿಜಿಸ್ಟ್ರೇಷನ್ ಲಿಂಕ್ ಕೂಡ ದೊರೆಯುತ್ತೆ. 2026ರಿಂದ ನೀವು ನೇರವಾಗಿ ಭೀಮೇಶ್ ರೆಡ್ಡಿ ಸರ್ ಜೊತೆಗೆ ಪ್ರತಿ ಭಾನುವಾರ ಬೆಳಿಗ್ಗೆ 7ರಿಂದ 8:30ವರೆಗೂ ಅವರೊಂದಿಗೆ ನೀವು ಚರ್ಚೆ ಮಾಡಿ. ಅಂದರೆ ಆ ಸಂದರ್ಭದಲ್ಲಿ ಕರೆಂಟ್ ತುಂಬ ವೋಲ್ಟೇಜ್ ಇರ್ತಕ್ಕಂಥ ಒಂದು ಶಾಕ್ ಕೊಟ್ಟಂಗೆ ಆಯಿತು ಅಂತ ಅಂದರೆ, ಆಮೇಲೆ ಎಲಿವೇಟ್ ಆಯಿತು, ದಡ್ಡರಂಗೆ ಬಿದ್ರಿ ಅಂತ ಅಂದರೆ, ಅದು ನಿಮಗೆ ಪ್ರಾಣ ಹೋದಷ್ಟು ಒಂದು ಅಷ್ಟು ಇದು ಫೀಲ್ ಆಯ್ತು ಆ್ಯಕ್ಚುಲಿ. ನೀವು ಯಾವ ಥರ ಕರೆಂಟ್ ಶಾಕ್ ಹೊಡಿಸ್ಕೊಂಡಿದ್ದೀರಾ? ಖಂಡಿತ ಹೊಡಿಸ್ಕೊಂಡಿದ್ದೀರಲ್ಲ. ಅದು ಈ ಮನೆಯಲ್ಲಿ ನಾನು ಹೇಳ್ತಾ ಇರೋದು 240-250 ವ್ಯಾಟ್ಸ್ ಇರುತ್ತೆ. ಆ 250 ವೋಲ್ಟ್ಸ್ನ ನಾವು ಒಂದು ಇದರಲ್ಲಿ ತೊಗೊಂಡಾಗ ಒಂದು ಅದು ಅಷ್ಟು ಬಂದಿರುತ್ತೆ ನಿಮಗೆ ಕರೆಂಟು. ನಾನು ಹೇಳ್ತಾ ಇರೋದು 1000 ವ್ಯಾಟ್ಸ್ ಇಟ್ಟರೆ ಹೆಂಗಿರುತ್ತೆ ನಿಮಗೆ ಅಂತ. ಯಾಕೆಂದರೆ ನಾನು ಕಂಪ್ಲೀಟ್ ಬಾಡಿ ಶವರಿಂಗ್ ಆಗಿ, ಈಗ ಸ್ನಾನ ಮಾಡಿದ್ರೆ ನೀರು ಹೆಂಗೆ ಆಗಿರುತ್ತೆ ಹಂಗಾಗಿದ್ದೀನಿ ನಾನು. ನಾನು ಪಂಚೆ ಉಟ್ಕೊಂಡಿದ್ದೀನಿ, ಪಂಚೆ ಒಂದು ಶರ್ಟ್ ಇಟ್ಕೊಂಡಿದ್ದೀನಿ, ಮೇಲೆ ಟವಲ್ ಹಾಕ್ಕೊಂಡಿದ್ದೀನಿ, ಒಂಥರ ನೀರಾಗೋಗ್ಬಿಟ್ಟಿದೆ. ನಾನು ಕುತ್ಕೊಂಡ ಜಾಗ ನೀರಾಗೋಗಿದೆ. ಅಂದರೆ ಎಷ್ಟು ಶವರಿಂಗ್ ಆಗಿರ್ಬೋದು ನನಗೆ. ಸೊ ನನಗೆ ಅದು ಅನ್ನಿಸ್ತು, ಇದು ನಮ್ಮಂಥ ಬಿಸ್ನೆಸ್ಸು, ನಾವು ಏನು ವ್ಯಾಪಾರ ಮಾಡೋರಂಥವ್ರು, ಸಾಮಾನ್ಯ ಜೀವನದಲ್ಲಿ ಇರ್ತಕ್ಕಂಥವ್ರಿಗೆಲ್ಲ ಈ ಪ್ರಯೋಗಗಳು ನಾವು ಮಾಡಬಾರ್ದು. ಯಾಕಂದರೆ ನನಗೆ ಸ್ವಲ್ಪ ಈ ಥರ ಸ್ವಲ್ಪ ರಿಸ್ಕ್ ತೊಗೊಂಡು ಪ್ರಯೋಗ ಮಾಡೋದು ಸ್ವಲ್ಪ ಅಭ್ಯಾಸ ಆದ ಕಾರಣ ನನಗದು ಒಂಥರ ಅನ್ನಿಸ್ತು, ಬೇಡಪ್ಪ ಇದು ನಮಸ್ಕಾರ ಸವಾಸ ಸಾಕು ಅಂತ ಸುಮ್ಮನೆ ಆಗ್ಬಿಟ್ಟೆ. ಆಮೇಲೆ ಮತ್ತೆ ಒಂದು 2 ತಿಂಗಳು ಮತ್ತು 1.5 ತಿಂಗಳು 2 ತಿಂಗಳು ನನ್ನನ್ನು ಈ ಥರ ಈ ಎಕ್ಸ್ಪೀರಿಯನ್ಸ್ ನಾನು ಪ್ರೇಮ್ನಾಥ್ನವ್ರಿಗೆ ಹೇಳಿದ್ನ. ನಾನು ಅಲ್ಲಿ ಇಲ್ಲಿ ಅವ್ರು ಬಂದಾಗ, ಸಿರುಗುಪ್ಪಗೆ ಬಂದಾಗ ನನ್ನ ಕರ್ಸಕ್ಕೆ ಶುರು ಮಾಡಿದರು, ಅದನ್ನ ಎಕ್ಸ್ಪೀರಿಯನ್ಸ್ ಹೇಳಿ ಅಂತ. ನನಗೆ ಗೊತ್ತಾಯ್ತು ಇದೇನೋ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಎಕ್ಸ್ಪೀರಿಯನ್ಸ್ ಹೇಳೋಕ್ಕೆ ಹೋಗಲಿಲ್ಲ, ಮೆಡಿಟೇಷನ್ ತಂಟೆ ಹೋಗಲಿಲ್ಲ, ಅವರು ಸವಾಸಕ್ಕೆ ಹೋಗಲಿಲ್ಲ, ಎಲ್ಲರನ್ನೂ ಬಿಟ್ಬಿಟ್ಟೆ. ಬೇಡ ನಮಸ್ಕಾರ ಅಂತ ಅಂದ್ಬಿಟ್ಟು ನಾನು ಬಿಸ್ನೆಸ್ ಮಾಡ್ಕೊಂಡು ನಾನು ಆರಾಮಾಗಿ ನಾನಿದ್ದೆ. ಮತ್ತೊಂದು 2 ತಿಂಗಳಲ್ಲೋ 3 ತಿಂಗಳಲ್ಲೋ ಮತ್ತೆ ಪತ್ರಿಜಿ ಅವರದು ಮತ್ತು ಇನ್ನೊಂದು ಪ್ರೋಗ್ರಾಮು ಬಂದಾಗ ಇವರೆಲ್ಲರೂ ನನ್ನ ಕರಿತಾ ಇದ್ದರು, ಬನ್ನಿ ಅಂತ. ಮೊದಲು ಫಸ್ಟ್ ಬಂದಾಗ ನನ್ನ ಫ್ರೆಂಡ್ ಕೂತ್ಕೊಂಡಿದ್ದೆ, ಅವ್ರು ಮಾತಾಡ್ಸೋದಂತ. ಈ ಕೊನೆಯ ಲಾಸ್ಟಿಗೆ ಕೂತ್ಕೊಂಡೆ, ಸುಮ್ಮನೆ ಅಟೆಂಡ್ ಆಗಿ ಹೋಗ್ಬಿಡೋಣ ಅಂತ. ಅಟೆಂಡ್ ಆಗಿ ಹೋಗೋಣ ಅಷ್ಟೊತ್ತಿಗೆಲ್ಲ ಪ್ರೇಮ್ನಾಥ್ ಸರ್ ಬಂದು ಹಿಡ್ಕೊಂಡ್ರು ನನ್ನ. ಯಾಕೆ ಲಾಸ್ಟ್ ಕೂತ್ಕೊಂಡಿದೆಯಲ್ಲ ಅಂತ ಬಂದು ಕೇಳಿದ್ರು. ಅವ್ರನ್ನ ಮಾತಾಡಿಸ್ತಾ ಇರಬೇಕಾದ್ರೆ ಪತ್ರಿಜಿ ಅವರು ಪ್ರೋಗ್ರಾಮ್ ಮುಗಿಸಿ ಸ್ಟೇಜಿಂದ ಕೆಳಗಿಳಿದು ಬಂದರು. ಅವರು ನಾನು ಪ್ರೇಮ್ನಾಥ್ ಮಾತಾಡ್ತಾ ಇದ್ವಿ, ಅವ್ರನ್ನ ಅಲ್ಲಿ ಚೇರ್ ಹಾಕಿ ಕೂಡಿಸಿದ್ರೆ ನನ್ನ ನೋಡಿದ್ರು. ಅವರು ನೋಡಿ ಹಿಂಗೆ ಕರೆದ್ರು, ಬಂದೆ. ಮಾಡ್ತಾಯಿದೆಯಾ ಮೆಡಿಟೇಷನು? ಅವ್ರು ನನಗೆ ಯಾರೊಂದು ಗೊತ್ತಿಲ್ಲ, ಎಷ್ಟು ಜನ ಇರ್ತಾರೋ ಪರಿಚಯ, ಮೆಡಿಟೇಷನ್ ಮಾಡ್ತಾಯಿದ್ರು. ಮೆಡಿಟೇಷನ್ ಇವರು ಸಿರುಗುಪ್ಪದವರು ಅಂತೆಲ್ಲ ಪರಿಚಯ ಮಾಡಿದ್ರಲ್ಲ, ಮೆಡಿಟೇಷನ್ ಮಾಡ್ತಾಯಿದ್ದೀರಾ ಅಂತಂದರು. ಅಯ್ಯೋ ಏನು ಮೆಡಿಟೇಷನ್ ಬಿಡಿ ಸರ್, ಏನು ಆ ಮೆಡಿಟೇಷನ್ ಇಂಥವೆಲ್ಲ ಮಾಡಿಬಿಟ್ರೆ ಜೀವ ಹೋಗ್ಬಿಡುತ್ತೆ, ಇಂಥ ಮೆಡಿಟೇಷನ್ಗಳೆಲ್ಲ ಮಾಡಬಾರ್ದು ನಮ್ಮಂಥವ್ರಿಗೆಲ್ಲ ಅಂತಂದರು. ಅವರು ಯಾರ ಕಡೆ ನೋಡ್ತಾಯಿದ್ರು ನಾನು ಸೀದಾ ನೋಡಿದರು. ಏನಾಯಿತು ಅಂದರು, ಈ ಥರ ನೀವು ಲೋಪ ಸಂಗ್ರಾಮ ಬುಕ್ ಹೇಳಿದ್ರು, ನಾನು ಕೂಡ ಓದಿದೆ ಬುಕ್ಕು, ಅದನ್ನು ಈ ಥರ ಅವ್ರಿಗೆಲ್ಲ ಮಾಡಿದೆ, ಈ ಮೆಡಿಟೇಷನಲ್ಲಿ ಮಾಡಿದೆ, ಈ ಥರ ಆಗೋಗ್ಬಿಡ್ತು, ಈ ಸವಾಸ ಬೇಡ ಸಾರ ಅಂತೇಳಿ ನಾನು. ಆಗ ಅವ್ರು ಕರೆದು ಹಿಂಗೆ ಕೈ ಹಿಡ್ಕೊಂಡ್ರೆ ಒಂದು ಮಾತು ಹೇಳಿದ್ರು, ಏನಾಗುತ್ತಪ್ಪ ಆದರೆ ಕೊನೆಗೆ ಆದರೆ ಜೀವ ಹೋಗುತ್ತೆ, ಅಷ್ಟು ಬಿಟ್ರೆ ಇನ್ನೇ ಆಯ್ತು. ನಾನೇ ಇವರು ಹುಚ್ಚಿದ್ದಂಗೆ, ಜೀವನೇ ಹೋದ್ಮೇಲೆ ಇನ್ನೇನು ಅಂತ ನಾನು. ಅದಕ್ಕೆ ಅವ್ರು ಹೇಳಿದರು, ಜೀವನೇ ಏನಾಗುತ್ತೆ ಆದರೆ ಜೀವ ಹೋಗುತ್ತೆ ಅಂತಾರಲ್ಲ, ಜೀವ ಹೋದ್ಮೇಲೆ ಏನು ಮುಗಿದೋಯ್ತಲ್ಲ ಅಂದರು. ಎಲ್ಲಿ ಮುಗೀತು ಅಂತ ಅವರು, ಎಲ್ಲಿ ಮುಗೀತು? ಇದು ಮುಗಿಯೋದು ಇಲ್ಲ, ಪ್ರಾರಂಭ ಆಗೋದು ಇಲ್ಲ. ಇದು ಅದಂಗೆ ಜೀವ ಹೋದ್ಮೇಲೆ ಮುಗಿದೋಗ್ಬಿಡ್ತಲ್ಲ. ಇಲ್ಲ, ಜೀವ ಹೋದ್ರೂ ನೀನು ಇರ್ತೀಯ, ಜೀವ ಇದ್ದಾಗಲೂ ನೀನು ಇರ್ತೀಯ, ಜೀವ ಇಲ್ದಾಗಲೂ ನೀನು ಇರ್ತೀಯ. ಸೊ ಇದನ್ನು ನೀನು ಚೆಕ್ ಮಾಡ್ಕೋ.
ನಾನು ಏನೋ ಪ್ರಶ್ನೆ ಕೇಳಕ್ಕೆ ಹೋದೆ. ಏನು ಪ್ರಶ್ನೆ ಕೇಳಿದ್ರು ನಿನ್ನ ಪ್ರಯೋಜನ ಇಲ್ಲ, ಪ್ರಾರಂಭ ಮಾಡು ಮತ್ತೆ. ಅದರ ಒಂದು ಕೊನೆ ನೋಡು ಹೆಂಗಿರುತ್ತೆ ಅಂತ. ನೀನು ಪ್ರಾರಂಭ ನೋಡಿ, ಅದರ ಕೊನೆ ಕೂಡ ನೋಡು, ಭಯ ಬೀಳ್ಬೇಡ, ಮಾಡು ಮುಂದೆ ಅಂದರು. ಅಲ್ಲಿದ್ದ ನಾನು ಮೆಡಿಟೇಷನ್ನ ಪ್ರಾರಂಭ ಮತ್ತೆ ಮಾಡೋಣ ಅಂತ, ನೋಡೋಣ ಮಾಡೋಣ ಅಂತ ಅಂದ್ಬಿಟ್ಟು. ಬಟ್ ಮನೇಲಿ ಹೋಗಿ ಇದನ್ನು ಹೇಳಿದ್ರ? ಇದನ್ನು ಹೇಳಕ್ಕೆ ಹೋಗಲಿಲ್ಲ, ಹೇಳಿದ್ರೆ ಬೈತಿರ್ತಾರೆ ಅಂತ ಅಂದ್ಬಿಟ್ಟು ಇದನ್ನು ಹೇಳಕ್ಕೆ ಹೋಗಲಿಲ್ಲ. ಸೊ ದಿನಾಲೂ ಬೆಳಗಿನ ಜಾವ ಕೂತ್ಕೊತಾ ಇದ್ದೆ. ನಮ್ಮ ಮಿಸಸ್ ಬೈತಿದ್ರು, ಮತ್ತು ಅದೆಲ್ಲ ಅಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಆಯ್ತಲ್ಲ, ಆದಮೇಲೆ ಕೂಡ ಮತ್ತೆ ಕೊಡ್ತಾ ಇದ್ದೀರಲ್ಲ ಅಂದ್ರೆ. ಇಲ್ಲಿಲ್ಲ, ಇವಾಗ ನಾನು ಅವತ್ತು ನಾನು ಕ್ವಶನ್ ಹಾಕ್ಕೊಂಡಿದ್ದೆ, ಹಂಗಾಯಿತು. ಇವಾಗ ನನಗೆ ಕ್ವಶನೂ ಬೇಡ, ಆನ್ಸರು ಬೇಡ, ಯಾವುದು ಬೇಡ, ಸುಮ್ಮನೆ ಜಾಸ್ತಿ ಕೂತ್ಕೊಂತೀನಿ ಮೆಡಿಟೇಷನ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಮೆಡಿಟೇಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಮಾಡಿದ ಮೇಲೆ ನನಗೆ ಮೆಡಿಟೇಷನ್ ಬಗ್ಗೆ ಇಂಟ್ರೆಸ್ಟ್ ಬರೋಕ್ಕೆ ಶುರುವಾಯಿತು. ಒಂಥರ ಅದರಲ್ಲಿ ಏನೋ, ಈಗ ಅದನ್ನು ಹೆಂಗೆ ಹೇಳೋದು ಅಂತಂದರೆ, ಅದೊಂಥರ ಮತ್ತು ಕಿಕ್ ಅಂತಾರೆ. ಈಗ ಸಾಯಂಕಾಲ ಡೈಲಿ ಬಾರಿಗೆ ಹೋದರೆ ಕುಡುಗರಿಗೆ ಡೈಲಿ ಕುಡಿಬೇಕು ಅಂತ ಅನ್ಸುತ್ತೆ, ಕಿಕ್ ಅಂತ ಅನಿಸುತ್ತೆ. ಸೊ ಆ ಥರ ಸಿಗರೆಟ್ ಸೇದಂಥ ಅಭ್ಯಾಸದಲ್ಲಿ ಸಿಗರೆಟ್ ಸೇದಬೇಕು ಅಂತ ಅನಿಸುತ್ತೆ, ಕಾಫಿ ಕುಡಿಯೋ ಅಭ್ಯಾಸದಲ್ಲಿ ಕಾಫಿ ಕುಡಿಬೇಕು ಅಂತ ಅನಿಸುತ್ತೆ. ಅದೇ ರೀತಿ ಮೆಡಿಟೇಷನ್ ಮಾಡ್ತಕ್ಕಂಥ ಅಭ್ಯಾಸವನ್ನು ಒಂದು ಸಾರಿ ಕಲ್ತ್ಕೊಂಡ್ರೆ ಮೆಡಿಟೇಷನ್ ಮಾಡಬೇಕು ಅಂತ ಅನಿಸುತ್ತೆ. ಸೊ ಅದು ಯಾಕೆ ಮಾಡ್ಬೇಕಂತ ಅನಿಸುತ್ತೆ ಗೊತ್ತಿಲ್ಲ, ಸುಮ್ಮನೆ ಮಾಡ್ಬೇಕಂತ ಅನ್ಸುತ್ತೆ. ಅದೊಂಥರ ಖುಷಿ ಬರುತ್ತೆ. ಅದಕ್ಕೆ ಯಾವತ್ತೂ ಕೂಡ ನಾವು ಬಲವಂತವಾಗಿ ಮಾಡೋಕ್ಕೆ ಹೋಗಬಾರ್ದು. ಬಲವಂತವಾಗಿ ಎಲ್ಲವರಿಗೆ ಮಾಡಬೇಕು, ಅಭ್ಯಾಸ ಆಗೋವರೆಗೆ. ಆಮೇಲೆ ಮೆಡಿಟೇಷನ್ ಮಾಡಿಸುತ್ತೆ. ನಾನು ಮೆಡಿಟೇಷನ್ ಮಾಡಲ್ಲ, ಮೆಡಿಟೇಷನ್ ಮಾಡಿಸುತ್ತೆ. ಸೊ ಆಗ ನೀನು ಯಾವುದೇ ಸ್ಥಿತಿಯಲ್ಲಿದ್ದರೂ ಮೆಡಿಟೇಷನ್ ಆಗ್ತಾನೇ ಇರ್ತದೆ. ಸೊ ಆ ಒಂದು ಸ್ಥಿತಿಗೆ ಅಂದ್ರೇನು, ನನ್ನ ಮೆಡಿಟೇಷನ್ ನಿತ್ಯ ಮಾಡಬೇಕು ಅಂತ ಒಂದು ಖುಷಿ ಆಗ್ತಿತ್ತು. ಸೊ ಆಗ ಏನು ಮಾಡಿದ್ವಿ, ಮತ್ತೆ ಇವ್ರ ಸಂಘ ಅದೊಂಥರ ಮತ್ತೆ ಇವ್ರ ಸಂಘಕ್ಕೆ ಸೇರ್ಕೊಂಡ್ವಿ ನಾವು. ಆಲ್ರೆಡಿ ಒಂದು ಮೆಡಿಟೇಷನ್ ಮಾಡೋಂಥ ಸಂಘ ಇತ್ತಲ್ಲ ಸಿರುಗುಪ್ಪದಲ್ಲಿ, ಆ ಸಂಘಕ್ಕೆ ಸೇರ್ಕೊಂಡ್ವಿ. ಸೇರ್ಕೊಂಡ ಮೇಲೆ ಸ್ವಲ್ಪ ನಾನು ಮಾತಾಡೋದು ಜಾಸ್ತಿ ಅಂದರೆ, ನಾನು ಯಾವುದಾದ್ರೂ ಒಂದು ಕುತೂಹಲಕರವಾಗಿ ಮಾತಾಡ್ತೀನಿ, ಆಮೇಲೆ ಸ್ವಲ್ಪ ಇಂಟ್ರೆಸ್ಟಿಂಗಾಗಿ ಮಾತಾಡ್ತೀನಿ. ಸೊ ಆ ಥರ ಅಲ್ಲಿದ್ದ ಒಂದು ಪ್ರೋಗ್ರಾಮ್ಸ್ನ ಸ್ಟಾರ್ಟ್ ಮಾಡಿದ್ವಿ. ಸಿರುಗುಪ್ಪದಲ್ಲಿ ಒಂದು ಪಿರಮಿಡ್ ಕಟ್ಟೋಣ ಅಂತ ಒಂದು ಪ್ರಾರಂಭ ಮಾಡಿದ್ವಿ, ಜಾಗ ಹುಡ್ಕೋಕ್ಕೆ ಶುರು ಮಾಡಿದ್ವಿ. ಸೊ ಇದೆಲ್ಲ ಪ್ರಾಸೆಸ್ಸಲ್ಲಿ ನಡಿಬೇಕಾದ್ರೆ ನಾವು ನಮ್ಮ ಸಿರುಗುಪ್ಪದಲ್ಲಿ ನಮ್ಮ ಬಿಸ್ನೆಸ್ ಇತ್ತು, ನಮ್ಮದು ಒಂದು ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಇತ್ತು. ಕನ್ಸ್ಟ್ರಕ್ಷನ್ ಒಂದು ವಿಲ್ಲಾಸ್ನ ನಾವು ಫಸ್ಟ್ 2003ನಲ್ಲಿ ಪ್ರಾರಂಭ ಮಾಡಿದ್ವಿ. ಒಂದು ವಿಲ್ಲಾಸ್, ಒಂದು 100 ವಿಲ್ಲಾಸ್ ಕಟ್ಟಬೇಕು ಅಂತ ಒಂದು ಶ್ರೀಕೃಷ್ಣ ನಗರ ಅಂತ ಒಂದು ಮಾಡಿ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿ ಒಂದು ಜಾಗ ತೊಗೊಂಡು ಆ ಜಾಗದಲ್ಲಿ ನಾವು ಪಿರಮಿಡ್ನ ಫಸ್ಟ್ ಕಟ್ಟಿದ್ವಿ. ಆ ಪಿರಮಿಡ್ಡು ಕರ್ನಾಟಕದ ಫಸ್ಟ್ ಪಿರಮಿಡ್ಡು. ಬೆಂಗಳೂರಲ್ಲಿರ್ತಕ್ಕಂಥ ಪಿರಮಿಡ್ಡು ಏನಿದೆ ಅದು ಪ್ರಾರಂಭ ಆಗಿತ್ತು ಅಷ್ಟೇ, ಅಂದರೆ ಶಂಕುಸ್ಥಾಪನೆ ಆಗಿತ್ತು. ಬಟ್ ಫಸ್ಟ್ ಪಿರಮಿಡ್ ನಮ್ಮದು ಕರ್ನಾಟಕದ ಫಸ್ಟ್ ಪಿರಮಿಡ್ ಸಿರುಗುಪ್ಪದ್ದು. ಸೊ 2004 ಎಂಡಿಂಗಲ್ಲಿ ಸ್ಟಾರ್ಟ್ ಮಾಡಿದ್ವಿ. 2005ಕ್ಕೆಲ್ಲ ಮುಗೀತು. 2006 ಜನವರಿಯಲ್ಲಿ ಪ್ರಾರಂಭ ಮಾಡಿದ್ವಿ ಅದನ್ನು. ಅದಕ್ಕೆ ಕರ್ನಾಟಕದ ಫಸ್ಟ್ ಪಿರಮಿಡ್ ಇದು ಸಿರುಗುಪ್ಪ ಪಿರಮಿಡ್. ಸೊ ಇವತ್ತಿಗೂ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಸೊ ಆ ಪಿರಮಿಡ್ನ ಕಟ್ಟಿದ ಮೇಲೆ ನಾವು ಹಲವಾರು ಮಾಸ್ಟರ್ಸ್ನ ಕರೆಸೋದು, ಪ್ರಸಂಗಗಳು, ಈ ಥರ ಒಂದು ಕ್ಲಾಸಸ್ನ ಸ್ಟಾರ್ಟ್ ಮಾಡೋದು, ಇವೆಲ್ಲ ಮಾಡ್ತಾಯಿದ್ವಿ. ಸೊ ಅವಾಗ ನಮಗೆ ಅವೈಲಬಿಲಿಟಿ ಇದ್ದಂಥ ಮಾಸ್ಟರ್ಗಳು ಬರೀ ತೆಲುಗಿನ ಮಾಸ್ಟರ್ಗಳು. ಕರ್ನಾಟಕದಲ್ಲಿ ಅಷ್ಟೊಂದು ಪ್ರಚಾರ ಇರಲಿಲ್ಲ. ಇಲ್ಲಿ ಸ್ವಲ್ಪ ಬಳ್ಳಾರಿ ಇತ್ತು, ಸ್ವಲ್ಪ ಚಳ್ಳಕೆರೆ ಇತ್ತು, ಆಮೇಲೆ ಸ್ವಲ್ಪ ಮೈಸೂರಿತ್ತು, ಬೆಂಗಳೂರಲ್ಲಿ ಆಗಾಗ ಸ್ಟಾರ್ಟ್ ಆಗಿತ್ತು. ಸೊ ಅಷ್ಟು ಒಂದು ಹೇಳ್ಕೊಳ್ಳುವಂಥ ಮಾಸ್ಟರ್ಸ್ ಯಾರೂ ಇರಲಿಲ್ಲ ನಮಗೆ ಜಾಸ್ತಿ ಅಂದರೆ ಆಂಧ್ರದಿಂದ ಬರ್ತಾಯಿದ್ರು. ನಮಗೆ ತೆಲುಗು ಕನ್ನಡ ಹೆಂಗೆ ಅಂದರೆ, ಇಲ್ಲಿ ಬೆಂಗಳೂರಲ್ಲಿ ತಮಿಳು ಕನ್ನಡ ಇದ್ದಂಗೆ, ನಮಗೇನು ವ್ಯತ್ಯಾಸ ಇರಲ್ಲ ನಮಗೆ. ಸೊ ಆ ಥರ ನಮಗೆ ಆಂಧ್ರದಿಂದ ಬಂದ್ರೇನು ಇಲ್ಲಿ ಬಂದ್ರೇನು ನಮಗೆ ಒಂದಿಷ್ಟು ಕಮ್ಯುನಿಕೇಟ್ ಆಗ್ತಾಯಿತ್ತು, ನಮಗೆ ಒಂದು ನಾಲೆಡ್ಜ್ ಸಿಗ್ತಾಯಿತ್ತು, ಅದ ಕಾರಣ ಅವ್ರು ಬರ್ತಾಯಿದ್ರು. ಸೊ ಆ ಥರ ಬಂದಂಥ ಒಂದು ಇದರಿಂದ ನಾನು ಒಂದಿನ ಒಬ್ಬ ಫುಲ್ ಮೆಡಿಟೇಷನ್ ಕ್ಲಾಸ್ ಅಂತ ಅನೌನ್ಸ್ ಮಾಡಿದಾಗ ಬರಲಿಲ್ಲ ಅವತ್ತು. ಬರದೇ ಇದ್ದಾಗ ತಟವರ್ತಿ ವೀರ ರಾಘವರಾವ್ ಅಂತ ಒಬ್ಬ ಆಂಧ್ರದಲ್ಲಿ ಇದ್ದಾರೆ, ಈಸ್ ಅ ಫೇಮಸ್ ಟೀಚರ್. ಸೊ ಅವ್ರಿಗೆ ನಾನು ಫೋನ್ ಮಾಡಿದೆ, ಅವರೆಲ್ಲೋ ಇದ್ದಾರೆ ಅಂತ ಗೊತ್ತಾಯಿತು. ಸರ್ ಈ ಥರ ನಾವು ಒಬ್ಬರನ್ನ ಬುಕ್ ಮಾಡಿದ್ವಿ, ಮಾಸ್ಟರ್ನ ಬರ್ತೀವಿ ಅಂತ ಅಂದಿದ್ರು, ಬರಲಿಲ್ಲ. ಆದ ಕಾರಣ ದಯವಿಟ್ಟು ನಮಗೆ ನಾಳೆನೇ ಪ್ರೋಗ್ರಾಮ್ ಇರೋದು, ಇವತ್ತು ಅವ್ರು ಹೇಳ್ತಾರೆ ನಾನು ಬರೋಕ್ಕಾಗಲ್ಲ, ಯಾರನ್ನ ಬೇರೆಯವ್ರನ್ನ ನೋಡಿ ಅಂತ, ಹಾಗಾಗಿ ಸ್ವಲ್ಪ ನೀವು ಏನಾರು ಬರೋಕ್ಕಾಗುತ್ತಾ ಸರ್ ಅಂತ. ಅವರು ಎಲ್ಲೋ ಇದ್ದರು. ಒಂದು 4-5 ಜನ ಮಾಸ್ಟರ್ಗಳಿಗೆ ಫೋನ್ ಮಾಡಿದ್ರೆ ಯಾರೂ ಸಿಗಲಿಲ್ಲ. ಆಗ ತಟವರ್ತಿ ವೀರರಾಘವರಿಗೆ ಫೋನ್ ಮಾಡಿದ್ರೆ ಅವ್ರು ಹೇಳಿದ್ರು, ಯಾಕೆ ನೀನೇ ಮಾಡಬಾರ್ದು? ನನಗೇನು ಗೊತ್ತು ಸರ್, ನಮಗಿನ್ನೂ ಏನು ಪ್ರಾರಂಭ ಅಂದರೆ ಏನು ಮಾಡೋಕ್ಕೆ ಹೋಗ್ಬೇಡ, ನಿನಗೆ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಷ್ಟೇ. ಜಸ್ಟ್ ಅಲ್ಲ ಸರ್, ಒನ್ ಡೇ ಹೆಂಗೆ ಮಾಡಲಿ ನಾನು ಅಂತ.
ನೀನು ಕುತ್ಕೋ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತಾ ಹೋಗು, ಅವು 1 ಡೇ ಕ್ಲಾಸ್ ಆಟೋಮೆಟಿಕ್ ಆಗುತ್ತೆ. ಸೊ ಆ ರೀತಿಯಾಗಿ 2007ನಲ್ಲಿ ನಾವು ಅದನ್ನು ಮತ್ತೆ ಬೇರೆ ದಾರಿನೇ ಇಲ್ಲ, ಯಾರು ಬಂದಿಲ್ಲ, ಯಾರು ಸಿಕ್ಕಿಲ್ಲ, ಮತ್ತೆ ಏನು ಮಾಡೋದು. ಆಗಲೇ ಪಾರ್ಟಿಸಿಪೆಂಟ್ಸ್ಗೆಲ್ಲ ಹೇಳ್ಬಿಟ್ಟಿದ್ದೀವಿ, ಬಂದಿದ್ದಾರೆ ಸುಮಾರು 100 ಜನ. ಸೊ ಆಗ ಕೂತ್ಕೊಂಡು ನಮ್ಮ ಪಿರಮಿಡಲ್ಲೇ ಕೂತ್ಕೊಂಡು ಈ ಥರ ಮತ್ತು ಯಾರು ಸಿಕ್ಕಿಲ್ಲ, ಆದ ಕಾರಣ ನಾವೇ ಮಾತಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡು ಅಲ್ಲಿದ್ದ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಅಲ್ಲಿ ನಿಮ್ಮದು ಫಸ್ಟ್ ಕ್ಲಾಸ್ ಸ್ಟಾರ್ಟ್ ಆಯಿತು ಮೆಡಿಟೇಷನ್ ಕ್ಲಾಸ್. ಅಷ್ಟಕ್ಕಿಂತ ಮುಂಚೆ ನಾನು ಪಾಲಿಟಿಕ್ಸ್ನಲ್ಲಿದ್ದೆ. ಸೊ ನಮ್ಮ ಸಿರುಗುಪ್ಪದಲ್ಲಿ ನಗರಸಭೆ ಉಪಾಧ್ಯಕ್ಷ ಆಗಿದ್ದೆ, ಕಾಂಗ್ರೆಸ್ನಲ್ಲಿ ರಾಜಕೀಯದಲ್ಲಿ ಜನರಲ್ ಸೆಕ್ರೆಟರಿ ಆಗಿದ್ದೆ. ಸೊ ಹಲವಾರು ಪೊಸಿಷನ್ಗಳಿದ್ದ ತಗೊಂಡು ಮಾತಾಡೋದು ಎಲ್ಲ ಬರ್ತಾಯಿತ್ತು. ಬಟ್ ಈ ಸ್ಪಿರಿಚುವಲ್ ನಮ್ಗೆ ಗೊತ್ತಿಲ್ಲ ನಮಗೆ. ಓಕೆ, ಸ್ಪಿರಿಚುವಾಲಿಟಿ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಅದಕ್ಕಿಂತ ಮುಂಚೆ ನಾನು ಯಾವುದೋ ಒಂದು ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿದ್ದೆ. ಅದರಲ್ಲಿ ಸಾಕಷ್ಟು ಮಾತಾಡೋದಿರುತ್ತೆ, ವರ್ಕ್ಶಾಪ್ಸ್ ಎಲ್ಲ ಮಾಡೋದಿರುತ್ತೆ. ಸೊ ಆ ನೆಟ್ವರ್ಕಿಂಗಿನಿಂದಲೇ ನನಗೆ ಒಂದು ಸೈಕಾಲಜಿ ಪರಿಚಯ ಆಗಿತ್ತು, ಈ ಸೈಕಾಲಜಿ ಕಲ್ತ್ಕೊಂಡಿದ್ದೆ. ಸೊ ಇದೆಲ್ಲ ನನಗಿತ್ತು. ಬಟ್ ಈ ಸ್ಪಿರಿಚುವಾಲಿಟಿ ಬಗ್ಗೆ ನನಗೆ ಟಚ್ ಇರಲಿಲ್ಲ. ಇವನ್ ನಾನು ಕೂಡ ನಿಮ್ಮನ್ನು ಮೀಟ್ ಮಾಡಿದ್ದು ಅದೇ ಸೇಮ್ 2008 ಎಂಡಲ್ಲಿ ಆ್ಯಕ್ಚುಲಿ, ಡಿಸೆಂಬರೋ ಸೆಪ್ಟೆಂಬರಲ್ಲಿ ಆ್ಯಕ್ಚುಲಿ. ನನ್ನ ನಿಮ್ಮ ಒಂದು ಭೇಟಿ ಕೂಡ ಅಲ್ಲೇ, ನೀವು ಕ್ಲಾಸ್ ಮಾಡ್ತಾ ಇದ್ರಿ ಆವಾಗ. ಸೊ ಅಲ್ಲಿ ಮೀಟ್ ಆಗಿದ್ದು 18 ವರ್ಷದ ಕೆಳಗೆ. ಎಸ್. ಸೊ ಆ ರೀತಿಯಾಗಿ ನನ್ನ ಒಂದು ಮೆಡಿಟೇಷನ್ನು ಪ್ರಾರಂಭ ಆಯಿತು. ಅಂದರೆ ನನ್ನ ಒಂದು ಆಧ್ಯಾತ್ಮಿಕ ಜೀವನ ಪ್ರಾರಂಭ ಆಯಿತು. ಅದಕ್ಕಿಂತಲೂ ಮುಂಚೆ ನಾವು 1991ನಲ್ಲಿ ನನಗೆ ಆ್ಯಕ್ಚುಲಿ ಆಧ್ಯಾತ್ಮಿಕವಾಗಿ ಪ್ರಾರಂಭ, ಒಂದು ಎಲಿಮೆಂಟ್ರಿ ಸ್ಕೂಲ್ ಪ್ರಾರಂಭ ಮಾಡಿದ್ದು ನಮಗೆ ಲಿಂಗಾನಂದ ಮಹಾಸ್ವಾಮೀಜಿಗಳು ಅಂತ, ಮಾತೆ ಮಹಾದೇವಿ ಅವರ ಗುರುಗಳು. ಓಕೆ. ಸೊ ಅವರು ನಮ್ಮೂರಲ್ಲಿ ಒಂದು 41 ದಿನ ವಾಟ್ ಈಸ್ ದ ಏಮ್ ಆಫ್ ಲೈಫ್ ಅಂತ ಒಂದು ಕ್ಲಾಸ್ ಮಾಡಿದ್ರು. ಈಸ್ ಅ ಬ್ಯೂಟಿಫುಲ್ ಕ್ಲಾಸು. ಅವರು ಈಸ್ ಎ ಎಕ್ಸ್ಟ್ರಾಡಿನರಿ ಟೀಚರ್. ಲಿಂಗಾನಂದ ಮಹಾಸ್ವಾಮೀಜಿಗಳು ಎಕ್ಸ್ಟ್ರಾಡಿನರಿ ಟೀಚರ್. ಅವರು ಮಾತಾಡೋಕ್ಕೆ ಕೂತ್ಕೊಂಡ್ರೆ 3 ತಾಸು ಮಾತಾಡ್ತಾಯಿದ್ರು. 3 ತಾಸು ಪಿನ್ ಡ್ರಾಪ್ ಸೈಲೆನ್ಸ್. ಸಾವಿರ ಜನಗಳನ್ನು ಬಾಯಿ ಮಾತಾಡೋಕ್ಕಾಗ್ತಿರಲಿಲ್ಲ. ಅಷ್ಟು ಬ್ಯೂಟಿಫುಲ್ ಆಗಿ ಆ ನೆರೇಷನ್ಸು, ಅದನ್ನು ಹೇಳ್ತಕ್ಕಂಥ ರೀತಿ, ಆ ಶೈಲಿ, ಆ ಒಂದು ವಾಕ್ಚಾತುರ್ಯ, ಅದು ಮಿಸ್ಮರಿಸಮ್ ಮಾಡ್ತಾಯಿತ್ತು. ನಾನು ಅವರನ್ನು ನನ್ನ ಮೊದಲ ಆಧ್ಯಾತ್ಮಿಕ ಗುರುಗಳು ಅಂತ ಸ್ವೀಕಾರ ಮಾಡಿದ್ದೆ 91ನಲ್ಲಿ. ನನಗೆ ಆವಾಗ 20 ವರ್ಷ. ಅಂದರೆ 20 ವರ್ಷಕ್ಕೆ ನನಗೆ ಆಧ್ಯಾತ್ಮಿಕತೆ ಸ್ವಲ್ಪ ಎಂಟ್ರಾಗಿತ್ತು ನನಗೆ. ಬಟ್ ನನಗೆ ಅಷ್ಟು ಪರಿಚಯ ಇರಲಿಲ್ಲ. ಅಲ್ಲಿದ್ದ ನಾನು ಬಸವಣ್ಣನವರ ಒಂದು ಸಾಹಿತ್ಯ, ಅಕ್ಕಮಹಾದೇವಿಯವರ ಸಾಹಿತ್ಯ, ಸೊ ಈ ವಚನಕಾರರ ಸಾಹಿತ್ಯಗಳನ್ನು, ಅಲ್ಲಮ ಪ್ರಭುಗಳ ಸಾಹಿತ್ಯವನ್ನು, ಸೊ ಈ ಥರ ವಚನಕಾರರನ್ನು ಓದೋದಕ್ಕೆ ನಾನು ಆವತ್ತು ಪ್ರಾರಂಭ ಮಾಡಿದ್ದೆ. ಲಿಂಗಾನಂದ ಮಹಾಸ್ವಾಮೀಜಿಗಳು ನನಗೆ ಒಂದು ಅಕ್ಷರ ಅಭ್ಯಾಸವನ್ನು ಮಾಡಿದರು. ಆಧ್ಯಾತ್ಮಿಕ ಅಕ್ಷರ ಅಭ್ಯಾಸಕ್ಕೆ ನನಗೆ ಮೂಲ ಗುರುಗಳು ಅವರು. ಸೊ ನನಗೆ ಅಲ್ಲಿಂದ ಪ್ರಾರಂಭ ಆಗಿತ್ತು. ಬಟ್ ಅದು ಭತ್ರೀಜಿ ಅವರಿಂದ ಮತ್ತೆ ನೆಕ್ಸ್ಟ್ ಇನ್ನೊಂದು ಸ್ಟೇಜ್ ಬಂತು. ಅಂದ್ರೇನು, ಆ ಒಂದು ಈಗ ಫಾರ್ ಎಕ್ಸಾಂಪಲ್ ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ವರೆಗೂ ಒಂದಾದರೆ 10th ಸ್ಟ್ಯಾಂಡರ್ಡಿಂದ ಇನ್ನೊಂದು ಭತ್ರೀಜಿ ಅವರು ಒಂದು ಕಾಲೇಜ್ ಲೆವೆಲಲ್ಲಿ ನನ್ನನ್ನು ಮುಂದುವರಿಸಿದಂಥ ಇವರು ಅಂತ ಹೇಳ್ಬೋದು. ಸೊ ಆ ರೀತಿಯಾಗಿ 2007. ಬಟ್ ಇಲ್ಲಿವರೆಗೂ ನೀವು ಹೇಳಿರ್ತಕ್ಕಂಥ ಒಂದು ಎಕ್ಸ್ಪೀರಿಯನ್ಸಲ್ಲಿ ಇಲ್ಲಿ ಏನಕ್ಕೆ ಈ ಕ್ವಶನ್ ಕೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಎಷ್ಟೋ ಜನ ಬಿಗಿನರ್ ಸ್ಟೇಜಸಲ್ಲಿ ಇದ್ದಾರೆ ಆ್ಯಕ್ಚುಲಿ ಹೇಳಬೇಕಂದ್ರೆ. ಸೊ ತುಂಬ ಕ್ವಶನ್ಸ್ಗಳು ಕೂಡ ಬರ್ತಾ ಇದ್ವು. ನನಗೆ ಧ್ಯಾನಕ್ಕೆ ಕೂತ್ರೆ ಭಯ ಆಗುತ್ತೆ ಅನ್ನೋ ಒಂದು ಎಕ್ಸ್ಪೀರಿಯನ್ಸ್ ನೀವು ಹೇಳಿದ್ರೆ ಆ ಒಂದು ಬೇರೆ ಥರ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಅವ್ರಿಗೆ. ಬಟ್ ಅವ್ರಿಗೆಲ್ಲ ನೀವು ಏನು ಹೇಳ್ತೀರಾ? ಪತ್ರಿಜಿಯವರೇ ಹೇಳಿದರು ಭಯಪಡಬೇಡ ಮಾಡು ಅಂತ ಹೇಳಿ ಅಂದರು. ಬಟ್ ಇಲ್ಲಿ ನಿಮ್ಮ ಅನುಭವದ ಪ್ರಕಾರ ಸೊ ಏನು ಹೇಳ್ತೀರಾ? ಸೊ ಮೈಂಡ್ ಅನ್ನೋದು ದೇರ್ ಆರ್ ಸೋ ಮೆನಿ ಫೋಬಿಯಾಸ್ನ ಕ್ರಿಯೇಟ್ ಮಾಡುತ್ತೆ. ಇರುತ್ತೆ ಅದರಂತೆಲ್ಲ. ಭಯ ಅಂತಂದರೆ ನಮಗೆ ಮುಖ್ಯವಾದ ಭಯ ಪ್ರಾಣ ಭಯ. ಹೌದು. ಏಕೆಂದರೆ ಮೆಡಿಟೇಷನಲ್ಲಿ ಕೂತ್ಕೊಂಡಾಗಿ ಬೇರೆ ಏನೂ ಆಗಲ್ಲ, ಪ್ರಾಣ ಹೋಗುತ್ತಂತ ಭಯ ಬಂದಿರುತ್ತೆ, ಏನಾದರೂ ಒಂದು ಆಗುತ್ತೆ. ಸೊ ಆ ಫೋಬಿಯಾ ಯಾವರಿಂದ ಬರ್ತಾ ಇದೆ, ಯಾಕೆ ಬರ್ತಾ ಇದೆ, ಸೊ ಇದರಿಂದ ಏನು ಆಗಕ್ಕೆ ಸಾಧ್ಯ ಅಂತ ಸ್ವಲ್ಪ ನೋಡಿದಾಗ ಅದು ಹೋಗುತ್ತೆ. ಅದು ಅಲ್ಲ, ಮೆಡಿಟೇಷನ್ ಮಾಡೋದ್ರಿಂದ ಪ್ರಾಣ ಹೋಗುತ್ತೆ ಅಂತ ಏನಿಲ್ಲ ಆ್ಯಕ್ಚುಲಿ. ಬಟ್ ಭಯ ಬರುತ್ತೆ. ಅಂದರೆ ಎಲ್ಲರಿಗೂ ಬರಲ್ಲ, ಎಲ್ಲೋ ಒಬ್ಬರಿಗೆ ಆ ಥರ ಇರುತ್ತೆ. ಸೊ ಫೋಬಿಯಾಸ್ ಇರ್ತವೆ. ಅಂದರೆ ಈ ನಿಮಗಾಗಿರ್ತಕ್ಕಂಥ ಎಕ್ಸ್ಪೀರಿಯನ್ಸು ಆಗದೇನೂ ಇರ್ಬೋದು ಆ್ಯಕ್ಚುಲಿ, ಧ್ಯಾನ ಮಾಡ್ತಾ ಇರ್ಬೋದು. ಸೊ ಎಲ್ರಿಗೂ ಆಗಬೇಕು ಅಂತಿಲ್ಲ, ಅದೇ ಹೇಳ್ತಿರೋದು. ಈಚ್ ಆ್ಯಂಡ್ ಎವ್ರಿ ಹ್ಯೂಮನ್ ಈಸ್ ಎ ಯೂನಿಕ್. ಒಬ್ಬೊಬ್ರಿಗೂ ಒಂದೊಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ, ಒಬ್ರಿಗೂ ಒಂದೊಂದು ಎಕ್ಸ್ಪೀರಿಯನ್ಸ್ ಆಗಲ್ಲ. ಎಕ್ಸ್ಪೀರಿಯನ್ಸ್ ಆಗದೆ ಇರೋದು ಕೂಡ ಒಂದು ಎಕ್ಸ್ಪೀರಿಯನ್ಸೇ. ಓಕೆ. ಸೊ ಎಕ್ಸ್ಪೀರಿಯನ್ಸ್ ಆಗಬೇಕು ಅಂತಲ್ಲ, ಆಗದೇ ಇರೋದು ಒಂದು ಎಕ್ಸ್ಪೀರಿಯನ್ಸ್.
ಯಾಕಂದರೆ ಈಗ ನನಗೆ ಏನೂ ಎಕ್ಸ್ಪೀರಿಯನ್ಸ್ ಆಗ್ತಾ ಇಲ್ಲ, ಎಷ್ಟೇ ಧ್ಯಾನ ಮಾಡಿದ್ರು ನನಗೆ ಕೆಲವೊಬ್ರು ಕೇಳ್ತಾ ಇದ್ರು, ನನಗೆ ಬರೀ ಕಪ್ಪು ಬಣ್ಣ ಕಾಣಿಸ್ತಾ ಇದೆ. ಸೊ ಆ ಧ್ಯಾನ ಕೂತ್ರೆ ಕಪ್ಪು ಬಣ್ಣ ಬರುತ್ತೆ, ಏನು ಎಲ್ಲ ಬ್ಲ್ಯಾಂಕ್ ಆಗುತ್ತೆ. ಸೊ ನಾನು ಏನು ಮಾಡಬೇಕು, ನಾನು ಸರಿಯಾದ ಧ್ಯಾನ ಮಾಡ್ತಾ ಇದ್ದೀನಾ ಅಥವಾ ಮಾಡ್ತಾ ಇಲ್ವಾ ಅನ್ನೋ ಒಂದು ಸ್ಟೇಜಸ್ಸಲ್ಲಿ ಇದ್ದಾರೆ ಆ್ಯಕ್ಚುಲಿ. ಈ ಆ್ಯಕ್ಚುಲಿ ಏನಾಗುತ್ತೆ, ಪ್ರಾರಂಭ ದಿಶೆಯಲ್ಲಿ ಎಲ್ಲರೂ ಕೂಡ ಸ್ವಲ್ಪ ಕ್ಯೂರಿಯಸ್ ಆಗಿರ್ತಾರೆ, ಎಲ್ಲರೂ ಕೂಡ ಸರಿಯಾಗಿ ಮೆಡಿಟೇಷನ್ ಮಾಡ್ಬೇಕಂತ ನೋಡ್ತಿರ್ತಾರೆ. ಈ ಮಾಸ್ಟರ್ಸ್ ಅಂತ ಏನು ಬಂದಿರ್ತಾರೆ ಅವರು ಏನು ಮಾಡ್ತಾರೆ, ಬರ್ತಾ ಬರ್ತಾ ಅದೇನಾಗುತ್ತೆ, ಅದನ್ನು ಬಿಸ್ನೆಸ್ ಆಗಿ ತಗೊತಾರೆ. ಇಲ್ಯೂಷನ್ಸ್, ಮೆಡಿಟೇಷನ್ನ ಬಿಸ್ನೆಸ್ ಆಗಿ ತಗೊತಾರೆ. ಸೊ ನಾವು ಚೆಕ್ ಮಾಡ್ಕೋಬೇಕಾಗಿರೋದು ಏನು ಅಂತಾರೆ, ರಿಯಲ್ ಮಾಸ್ಟರ್ಸಾ ಅದನ್ನು ಅವ್ರು ಬಿಸ್ನೆಸ್ ಆಗಿ ತೊಗೊಂಡಿದ್ದಾರೆ. ಓಕೆ, ಬಿಸ್ನೆಸ್ ಆಗಿ ತೊಗೊಂಡಂಥವ್ನು ಏನು ಮಾಡ್ತಾನೆ, ಅವನು ಈ ಥರ ನಮ್ಮನ್ನೊಂದು ಭ್ರಮೆಯಲ್ಲಿ ಬೀಳಿಸ್ಬೇಕು. ಯಾಕಂದರೆ ಅವನಿಗೆ ಬಿಸ್ನೆಸ್ ಆಗ್ಬೇಕು. ಅವನಿಗೆ ಹೌದು, ಅವನು ನಿನ್ನ ಸರಿಯಾದ ದಾರಿ ನಡೆಸ್ಬೇಕು. ಅವ್ನಿಗೆ ಯಾಕೆ ಇಂಟ್ರೆಸ್ಟ್ ಇರುತ್ತೆ, ಅವನಿಗೆ ಬಿಸ್ನೆಸ್ ಆಗ್ಬೇಕು ಅವನಿಗೆ. ಸೊ ಅವನು ಊರೂರು ತಿರುಗ್ತಾನೆ, ಬಿಸ್ನೆಸ್ ಮಾಡ್ತಾನೆ, ಅವನು ತೊಗೊಂಡು ಹೋಗ್ತಾನೆ. ನಿನಗೆ ಏನಾದರೂ ತೊಂದರೆಗಳಿದ್ರೆ ನಾನು ಕಡಿಮೆ ಮಾಡ್ತಾನೆ ಅಂತಾನೆ, ತಲೆ ಮೇಲೆ ಕೈ ಇಡ್ತಾನಂತಾನೆ, ಸಂಕಲ್ಪ ಧ್ಯಾನ ಮಾಡಿಸ್ತೀನಿ ಅಂತಾನೆ, ಎಲ್ಲ ಸಂಕಲ್ಪಗಳು ನೆರವೇರುತ್ತೆ ಅಂತಾನೆ, ಮ್ಯಾನಿಫೆಸ್ಟೇಷನ್ ಮಾಡಿಸ್ತೀನಿ ಅಂತಾನೆ, ಎನರ್ಜಿ ಅಂತಾನೆ, ಆಹಾರ ಅಂತಾನೆ, ಇನ್ನೊಂದು ನಿನಗೆ ಯಾವುದೋ ಕೇಳಿಸುತ್ತೆ, ಯಾವುದೋ ಇದು ಮಾಡುತ್ತೆ, ನಿನ್ನ ಹಿಂದಿನ ಜನ್ಮ ಕರ್ಕೊಂಡು ಹೋಗ್ತೀನಿ. ಇವೆಲ್ಲವೂ ಕೂಡ ಬಿಸ್ನೆಸ್ ಮಾಡಲ್ಸ್ ಇವೆಲ್ಲ. ನಾವು ಏನನ್ನೋಕ್ಕೆ ಬರಲ್ಲ, ಯಾಕಂದರೆ ಈ ಪ್ರಪಂಚ ಇದು. ಓಕೆ, ನನ್ನ ಬಿಸ್ನೆಸ್ ಏನೋ ನಾನು ನೋಡ್ಕೋಬೇಕಾಗಲಿ, ಅವ್ರ ಬಿಸ್ನೆಸ್ ಬಗ್ಗೆ ನಾನು ಮಾತಾಡೋಕ್ಕೆ ಬರಲ್ಲ. ಆದ ಕಾರಣ ಸ್ವಲ್ಪ ಅದನ್ನು ನಾವು ಜಾಗೃತಿ ಆಗಿರ್ಬೇಕು. ಸೊ ಈ ಬಿಸ್ನೆಸ್ ಮಾಡ್ತಕ್ಕಂಥವ್ರ ಹತ್ರ ನಾವು ಹುಷಾರಾಗಿರ್ಬೇಕು. ನಾವು ಪರ್ಚೇಸ್ ಮಾಡಬೇಕಾದ್ರೂ ಕೂಡ ನಮ್ಮ ಐಟಮ್ ಇದ್ದರೆ ಪರ್ಚೇಸ್ ಮಾಡ್ಬೋದು. ಯಾವ ಕಾನ್ಫಿಗರೇಷನ್ ನಮಗೆ ಸೂಟ್ ಆಗುತ್ತೆ, ಏನು ಐಟಮ್ಸ್ ಇದೆ ಅಂತ ಪರ್ಚೇಸ್ ಮಾಡ್ಬೋದು. ಇಲ್ಲಾಂದರೆ ನಮಸ್ಕಾರ ಮಾಡಿ ಹೊರಗೆ ಬಂದುಬಿಡೋದು. ಯಾಕಂದರೆ ನಾವು ಏನು ಮಾಡೋಕ್ಕಾಗಲ್ಲ. ಯಾರನ್ನ ಏನು ಮಾಡ್ತೀರಾ, ಇದು ಪ್ರಪಂಚ, ಇದು ಹೋಗೋ ಅಂತಾರೆ. ನೀನು ಯಾವನೇ ನನಗೆ ಹೇಳೋಕ್ಕೆ ಅಂತಾರೆ. ಸೊ ಮೈ ಬಿಸ್ನೆಸ್ ಈಸ್ ಮೈ ಪರ್ಸನಲ್, ನನ್ನ ರೆಸ್ಪಾನ್ಸಿಬಿಲಿಟಿ. ಮೈಂಡ್ ಯುವರ್ ಬಿಸ್ನೆಸ್ ಅಂತ ಹೇಳಿ, ಮೈಂಡ್ ಯುವರ್ ಬಿಸ್ನೆಸ್ ಅಂತ. ಸೊ ನನಗೇನು ಬೇಕು ಅನ್ನೋದನ್ನು ತಿಳ್ಕೊಳ್ಳೋಂಥ ಒಂದು ಶಕ್ತಿನ, ಅದಕ್ಕೆ ಕಾಮನ್ ಸೆನ್ಸ್ ಅಂತ ಕರೀತಾರೆ. ಸೊ ಮೆಡಿಟೇಷನ್ ಅಂದರೆ ಈ ಸ್ಪಿರಿಚುವಲ್ ಲೈಫಲ್ಲಿ ಎಂಟ್ರಿ ಆಗಬೇಕು ಅಂತ ಯಾರು ಅಂದ್ಕೊಂಡಿರ್ತಾರೆ ಅವ್ರಿಗೆ ಕಾಮನ್ ಸೆನ್ಸ್ ಇರಬೇಕು. ಯಾಕೆಂದರೆ ಯಾವುದೇ ಒಂದು, ಇವತ್ತು ಫಸ್ಟ್ ನೀವು ಕ್ವೆಶನ್ ಮಾಡಿದ್ರಿ, ಈ ಧ್ಯಾನ ಅನ್ನೋದು ಯಾವ ರೀತಿ ಯೂಸ್ ಆಗುತ್ತೆ ಜೀವನದಲ್ಲಿ ಅಂತ. ಸೊ ಆಧ್ಯಾತ್ಮಿಕತೆಗೆ ಪ್ರವೇಶ ಮಾಡೋದು, ಆಧ್ಯಾತ್ಮಿಕತೆಗೆ ಯಾವ ರೀತಿ ಸಹಕಾರಿ ಆಗುತ್ತೆ ಅಂತ. ಸೊ ಫಸ್ಟ್ ಕಾಮನ್ ಸೆನ್ಸೇ ಇಲ್ಲ ಅಂತಂದರೆ ನಿನಗೆ ಏನು ತೊಗೊಂಡು ಏನು ಮಾಡ್ತೀರ ನೀವು? ಕಾಮನ್ ಸೆನ್ಸ್ ಇರಬೇಕು. ಯಾವುದೇ ಆಗಲಿ ಕಾಮನ್ ಸೆನ್ಸಿಂದ ಆಲೋಚನೆ ಮಾಡಬೇಕು. ಇವತ್ತು ಒಬ್ಬ ಮಾಸ್ಟರ್ ನಮ್ಮ ಊರಿಗೆ ಬರ್ತಾ ಇದ್ದಾನೆ, ಅವನೇನೋ ಕ್ಲಾಸ್ ಮಾಡ್ತಾ ಇದ್ದಾನೆ, ಹೋಗ್ತಾ ಇದ್ದಾನೆ. ಸೊ ಅವನು ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಏನು, ಅವನಿಗೆ ಫೈನಾನ್ಷಿಯಲ್ ಸಪೋರ್ಟ್ ಇದೆಯಾ ಅಥವಾ ಇದರಲ್ಲೇ ಇದ್ದಾನೆ, ಇದನ್ನೇ ಒಂದು ವೃತ್ತಿಯಾಗಿ ಮಾಡ್ಕೊಂಡಿದ್ದಾನೆ. ಸೊ ಇದನ್ನೇ ಒಂದು ವೃತ್ತಿಯಾಗಿ ಮಾಡ್ಕೊಂಡಂಥವ್ರ ಮೇಲೆ ಹುಷಾರಿರ್ಬೇಕು ನಾವು. ಓಕೆ, ಈಗ ಕೆಲವರು ಇರ್ತಾರೆ, ಅವರಿಗೆ ದೇವರು ಸ್ವಲ್ಪ ಫೈನಾನ್ಷಿಯಲಿ ಸಪೋರ್ಟ್ ಮಾಡಿರ್ತಾನೆ, ಎಲ್ಲ ಇರ್ತದೆ. ಅವರು ರಿಯಲ್ ಆಗಿ ಬಂದು ಪ್ರಚಾರ ಮಾಡಿ ಒಂದಿಷ್ಟು 4 ಜನಕ್ಕೆ ಒಳ್ಳೇದಾಗಲಿ ಅಂತ ಮಾಡ್ತಿರ್ತಾರೆ. ಸಮಾಜಕ್ಕೆ ಒಂದು ಇದಾಗಿ ಮಾಡ್ತಿರ್ತಾರೆ. ಸೊ ಅಂಥ ಮಾಸ್ಟರ್ಗಳು ಯಾರು? ಸ್ವಲ್ಪ ನಾವು ಬ್ಯಾಲೆನ್ಸ್ ಚೆಕ್ ಮಾಡ್ಕೋಬೇಕೆಲ್ಲ. ಸೊ ಇವನು ಕಂಪ್ಲೀಟಾಗಿ, ಇವಾಗ ನಾನು ಮೊದಲು ಜಾಬ್ ಮಾಡ್ತಾಯಿದ್ದೆ, ಕೆಲವರು ಹೇಳ್ತಿರ್ತಾರೆ, ನಾನು ಮೊದಲು ಜಾಬ್ ಮಾಡ್ತಾಯಿದ್ದೆ, ಇದೆಲ್ಲ ಸತ್ಯ ಗೊತ್ತಾದ್ಮೇಲೆ ಜಾಬ್ ಬಿಟ್ಬಿಟ್ಟೆ ನಾನು. ಅವನು ಡೇಂಜರ್ ಅಂತ ನಮಗೆ ಗೊತ್ತಾಗಬೇಕು ಅವನ ಬಗ್ಗೆ ಸತ್ಯ. ಸೊ ನಾವು ಅವ್ರ ಬಗ್ಗೆ ಇವನೇ ಡೇಂಜರ್ ಅಂತ. ಇವನು ಜಾಬ್ ಬಿಟ್ಬಿಟ್ಟೆ ನಾನು, ಯಾವುದು ಮಾಡ್ತಾ ಇಲ್ಲ. ಈಗ ಧ್ಯಾನ ಪ್ರಚಾರ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೀನಿ. ಮುಗಿದೋಯ್ತು, ಧ್ಯಾನವೇ ಜೀವನ. ಒಂದು ಧ್ಯಾನ ಪ್ರಚಾರನೇ ಜೀವನ, ಧ್ಯಾನನೇ ಬಿಸ್ನೆಸ್. ಮುಂಚೆ ಜಾಬ್ ಇತ್ತು, ಇವಾಗ ಅದು ಧ್ಯಾನ. ಎಕ್ಸಾಕ್ಟ್ಲಿ. ಕೆಲವರು ಇರ್ತಾರೆ, ನಾನು ಬಿಸ್ನೆಸ್ ಮಾಡ್ತೀನಿ ಅಥವಾ ಜಾಬ್ ಮಾಡ್ತೀನಿ, ಇದು ಮಾಡ್ತೀನಿ, ನನಗೆ ಮಧ್ಯದಲ್ಲಿ ಟೈಮ್ ಎಲ್ಲಿ ಎಷ್ಟು ಸಿಗುತ್ತೋ ಆ ಸಮಯವನ್ನು ನಾನು ವೆಚ್ಚ ಮಾಡಿಬಿಟ್ಟು ನಾನು ಈ ಥರ ಒಂದು ಒಳ್ಳೆಯದಾಗಲಿ ಅಂತ ಮಾಡ್ತೀನಿ. ಸೊ ಅವ್ರನ್ನ ನಾವು ಒಪ್ಪಬೋದು. ಯಾರು ಇದರಲ್ಲಿ ನಿನಗೆ ನಾನು ಒಳ್ಳೇದು ಮಾಡ್ತೀನಿ ಬಾ ಅಂತ ಕರೀತಾರೆ, ಅವ್ರನ್ನ ನಂಬಬಾರ್ದು. ಯಾಕಂದರೆ ಒಳ್ಳೇದು ಮಾಡ್ಕೊಳ್ಳೋದು ಅವನಲ್ಲ, ನಾನು ಒಳ್ಳೇದು ಮಾಡ್ಕೋಬೇಕು. ಕರೆಕ್ಟ್. ಉದ್ಧರೇದಾತ್ಮನಾತ್ಮಾನಂ, ನನ್ನನ್ನು ನಾನು ಉದ್ಧರಿಸಿಕೊಳ್ಳೋದಕ್ಕೆ ನಿನ್ನಿಂದ ಏನಾದರೂ ಒಂದಿಷ್ಟು ಸಹಕಾರಿ ಆಗುತ್ತೆ ಅಂದರೆ ನಿನ್ನ ಮಾತುಗಳು, ನೀನು ಹೇಳ್ತಕ್ಕಂಥ ಸಹಕಾರಿ ಆಗುತ್ತಾ, ಓಕೆ. ಇಲ್ಲ ನಾನೇ ಎಲ್ಲ ಮಾಡ್ತೀನಿ ಬಾ ಅಂತಂದ್ರೆ ಮಾತ್ರ ಭಾಳ ಡೇಂಜರ್ ಅಂತ. ನನ್ನ ಕಡೆ ಕಂಪ್ಲೀಟ್ ಸೊಲ್ಯೂಷನ್ ಇದೆ ಇದೆ, ನಾನು ತಲೆ ಮೇಲೆ ಕೈ ಇಡ್ತೀನಿ, ನಾನು ಸಂಕಲ್ಪ ಕೊಡ್ತೀನಿ, ಸಂಕಲ್ಪ ಕೊಟ್ಟ ತಕ್ಷಣ ಅದು ಮಾಡ್ಬೋದು, ಇದು ಮಾಡ್ಬೋದು. ಸೊ ಈ ಸಂಕಲ್ಪ ಅನ್ನೋದು ಕೂಡ ಜಸ್ಟ್ ಲೈಕ್ ದೇವ್ರನ್ನ ಬೇಡ್ಕೊಂಡಂಗೆ ಅಷ್ಟೇ. ಹೌದಾ? ಇದೇನು ಮಾಡ್ತೀವಿ ನಾವು, ಅಲ್ಲಿ ಅರ್ಚಕರನ್ನ ಹೇಳ್ತೀವಿ ನಾವು, ಸ್ವಾಮಿ ನನಗೆ ಈ ಕಷ್ಟ ಇದೆ, ಆ ಕಷ್ಟ ಇದೆ ಅಂತಂದರೆ ಅವರು ಒಂದಿಷ್ಟು ಪೂಜೆ ಮಾಡಿಬಿಟ್ಟು ನಿನಗೆ ಒಂದು ಪ್ರಸಾದ ಅರ್ಚನೆ ಮಾಡಿ ನಿನಗೆ ಒಂದು ಆಶೀರ್ವಾದ ಮಾಡಿ ಕಳಿಸ್ತಾರೆ. ಆಯ್ತಪ್ಪ, ನೀನು ದೇವ್ರು ಒಳ್ಳೇದು ಮಾಡ್ತಾನೆ ಹೋಗು ಅಂತ. ಸೇಮ್ ಅದೇ ತಾನು ಇಲ್ಲಿ ಕೂಡ.
ಸಂಕಲ್ಪ ಅಂದ್ರೂ ಒಂದೇ ತಾನೆ. ಹೌದು. ಸಂಕಲ್ಪ ಇದ್ದಲ್ಲಿ ವಿಕಲ್ಪನೂ ಇರುತ್ತೆ. ಹಾಂ, ಸಂಕಲ್ಪ ವಿಕಲ್ಪಕ್ಕೆ ಅತೀತವಾದದ್ದು ಧ್ಯಾನ. ಓಕೆ. ಸೊ ಹಾಗಾಗಿ ನಾವು ನಮ್ಮ ದೈನಂದಿನ ಜೀವನಕ್ಕಾಗಿ ಧ್ಯಾನವನ್ನು ಬಳಸ್ಕೊಳ್ಬಾರ್ದು. ಯಾಕಂದರೆ ದೈನಂದಿನ ಜೀವನದಲ್ಲಿ ನಮಗೇನು ಬೇಕೋ ಅದು ಆಟೋಮೆಟಿಕ್ಕಾಗಿ ತನಗೆ ತಾನೇ ಪೂರೈಕೆ ಆಗುತ್ತೆ ಅದು. ಓಕೆ, ಅದಕ್ಕಾಗಿ ನಾವು ಇದು ಮಾಡೋಕ್ಕೆ ಹೋಗಬಾರ್ದು. ಸೊ ಈ ರೀತಿಯಾದ ಕೆಲವು ಮಾಸ್ಟರ್ಸ್ಗಳಿಂದ ನಾವು ಸ್ವಲ್ಪ ದೂರ ಇದ್ದು, ಅಂದರೆ ನಾವು ಇಲ್ಲಿ ಕಾಮನ್ ಸೆನ್ಸ್ ಒಂದು ಯೂಸ್ ಮಾಡಬೇಕು, ಆಮೇಲೆ ಐಡೆಂಟಿಫೈ ಮಾಡಬೇಕು ಇಲ್ಲಿ ಅವರು ಯಾವ ಒಂದು ಪರ್ಪಸ್ ಇಟ್ಕೊಂಡ್ಬಿಟ್ಟು ಇದನ್ನು ಟೀಚ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಎಕ್ಸಾಕ್ಟ್ಲಿ. ಇನ್ನೋಸೆಂಟ್ ಆಗಿರಬಾರ್ದು, ಇಂಟೆಲಿಜೆಂಟ್ ಆಗಿರಬೇಕು. ಯಾರಲ್ಲಿ ಇಂಟೆಲಿಜೆಂಟ್ ಇರುತ್ತೋ ಅವ್ರಿಗೆ ಧ್ಯಾನ ಹಬ್ಬುತ್ತೆ, ಇನ್ನೋಸೆಂಟ್ಗೆ ಆಗಲ್ಲ. ಯಾಕಂದರೆ ಇನ್ನೋಸೆಂಟ್ ಏನು ಮಾಡ್ತಾನೆ, ಅವನು ಒಂದು ಕಡೆ ಸ್ಟಿಕನ್ ಆಗಿಬಿಡ್ತಾನೆ. ಇನ್ನೋಸೆಂಟ್ಸ್ ಆರ್ ಭಕ್ತಸ್ ಆಗಿಬಿಡ್ತಾರೆ, ಫಾಲೋಯರ್ಸ್ ಭಕ್ತಸ್ ಆಗಿಬಿಡ್ತಾರೆ. ಸೊ ಅಂಥ ಇನ್ನೋಸೆನ್ಸ್ ಅಲ್ಲ. ಇನ್ನೋಸೆನ್ಸ್ಗೆ ಅರ್ಥ ಬೇರೆ ಇದೆ. ಸೊ ಮುಗ್ಧತೆ ಯಾವುದ್ರಲ್ಲಿರಬೇಕು? ನಮ್ಮ ಮೇಲೆ ನಮಗೆ ಮುಗ್ಧತೆ ಇರಬೇಕು. ಅಂದರೆ ನಾವು ಏನೇ ಮಾಡಲಿ ಮುಗ್ಧರಾಗಿರಬೇಕು ಹೊರತು ಬೇರೆಯವ್ರ ಹತ್ರ ನಮ್ಮ ಮುಗ್ಧತೆಯನ್ನು ಪ್ರದರ್ಶನ ಮಾಡೋದು ಬೇಕಾಗಿಲ್ಲ. ಅವ್ರು ಹೇಳ್ದಂಗೆ ಅವ್ರು ಹೇಳ್ದಂಗೆ ಕೇಳೋದು ಹೇಳಿದ್ದೆ ಸತ್ಯ. ನಾವೇನು ಅಂದ್ಕೊಂಡಿದ್ವಿ, ಅವ್ರು ಹೇಳ್ದಂಗೆ ಕೇಳೋದು ಇನ್ನೋಸೆಂಟ್ ಅಂದ್ಕೊಂಡಿದ್ವಿ. ಅದು ಇನ್ನೋಸೆಂಟ್ ಅಲ್ಲ, ಅದು ಫಾಲೋಯರ್. ಅದು ನಾವು ಫಾಲೋ ಮಾಡ್ತಾ ಇದ್ವಿ. ಅಂದರೆ ನಮ್ಗೆ ಯಾವುದೋ ಒಂದು ಕೋರಿಕೆ ಇದೆ, ಆಸೆ ಇದೆ. ನಮ್ಗೆ ಹಿಂದಿನ ಜನ್ಮ ನೋಡ್ಬೇಕಂತ ಆಸೆ ಇದೆ, ಅವನು ತೋರಿಸ್ತೆ ಅಂತಾನೆ. ಓಕೆ, ನಿನಗೆ ಸಂಕಲ್ಪ, ನನಗೇನೋ ಬೇಕು ಜೀವನದಲ್ಲಿ, ಸಂಕಲ್ಪ ಮಾಡು ಅಂತಾನೆ, ಆಸೆ ಇದೆ. ಅಂದರೆ ನಮಗೆ ನಾವು ಇನ್ನೋಸೆಂಟ್ ಅಂತ ಅಂದ್ಕೊಂಡಿದ್ವಿ, ಬಟ್ ಇನ್ನೋಸೆಂಟ್ ಅಲ್ಲ ನಾವು ದುರಾಸೆ ಪರರು. ಸೊ ನಮ್ಮಲ್ಲಿ ದುರಾಸೆ ಇದೆಯಾ, ಇನ್ನೋಸೆಂಟ್ ಇದೆಯಾ, ಸ್ವಲ್ಪ ಚೆಕ್ ಮಾಡ್ಕೋಬೇಕು. ಸೊ ದುರಾಸೆಯಿಂದ ನೀನು ಆಧ್ಯಾತ್ಮಿಕ ಜೀವನಕ್ಕೆ ನೀನೇನಾದರೂ ಎಂಟ್ರಿ ಆದರೆ ನಿನಗೇನು ಸಿಗೋದಿಲ್ಲ. ಆ ಥರ ದುರಾಸೆ ಇಟ್ಕೊಂಡು ನೀನು ಜೀವನದಲ್ಲಿ ಏನಾದರೂ ಮಾಡಬೇಕು, ಪಡಿಬೇಕು ಅಂತಿದ್ರೆ ಬೇರೆ ಬೇರೆ ಮಾರ್ಗಗಳು ಇದ್ದಾವೆ, ಹಲವಾರು ಮಾರ್ಗಗಳು. ನೀವು ಅದನ್ನು ಪಡಿಬೋದು. ಓಕೆ, ಅವ್ರ ಹತ್ರ ಹೋಗ್ಬೋದು. ಈ ಬ್ಲ್ಯಾಕ್ ಮ್ಯಾಜಿಕ್ ಇದೆ, ಅದು ಇದೆ, ಇದಿದೆ, 108 ಇದ್ದಾವೆ. ಸೊ ಅಲ್ಲಿ ಟ್ರೈ ಮಾಡ್ಕೋಬೋದು. ಬಟ್ ಇಲ್ಲಿ ಅದು ಆಗಲ್ಲ. ನಾನು ಎಲ್ಲ ರೀತಿಯಿಂದ ಒಳ್ಳೆಯನಾಗಿರ್ಬೇಕು, ನನಗೆಲ್ಲ ಬರಬೇಕು, ಆಗಲ್ಲ. ಸೊ ಅಂಥ ಮಾಸ್ಟರ್ಗಳಿಂದ ಭಾಳಷ್ಟು ಕೇರ್ಫುಲ್ ಆಗಿರಬೇಕು. ಭೀಮೇಶ್ ರೆಡ್ಡಿ ಸರ್ ಬರೆದಿರ್ತಕ್ಕಂಥ ಈ ಒಂದು ಚಂದ್ರ ಮೇಲೆ ಬಂದ ನೋಡು ಎಂತ ಚಂದ ಅನ್ನೋ ಒಂದು ಬ್ಯೂಟಿಫುಲ್ ಬುಕ್ ರೀಸೆಂಟಾಗಿ ರಿಲೀಸ್ ಆಗಿದೆ. ಸೊ ಇದನ್ನ ಕಲ್ಪನಾ ಲೋಕಕ್ಕೆ ತಗೊಂಡು ಹೋಗ್ತಕ್ಕಂಥ ಒಂದು ಪುಸ್ತಕ ಅಂತ ಹೇಳಿ ಕರಿಬೋದು. ಸೊ ಹಾಗೆ ಈ ಒಂದು ಪುಸ್ತಕ ನಮಗೆ ಇಂಗ್ಲಿಷ್ನಲ್ಲೂ ಕೂಡ ಇದೆ, ಮೂನ್ಲೈಟ್ ಮ್ಯೂಸಿಂಗ್ಸ್ ಅಂತ ಹೇಳ್ಬಿಟ್ಟು. ಈ 2 ಪುಸ್ತಕಗಳು ನಿಮಗೆ ಅಮೆಝಾನಲ್ಲೂ ಕೂಡ ಸಿಗುತ್ತೆ. ಸೊ ಅಮೆಝಾನ್ನಲ್ಲಿ ನೀವು ಪರ್ಚೇಸ್ ಮಾಡ್ಬೋದು, ಫ್ಲಿಪ್ಕಾರ್ಟಲ್ಲಿ ಕೂಡ ಇದೆ. ಪುಸ್ತಕನ ನೀವು ಡೈರೆಕ್ಟ್ ಆಗಿ ನಮ್ಮಿಂದ ಪಡ್ಕೋಬೇಕು ಅಂತ ಹೇಳಿದ್ರೆ ಡಿಸ್ಕೌಂಟ್ ಕೂಡ ಇರುತ್ತೆ. ಆ ಲಿಂಕ್ ನ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿರ್ತೀವಿ. ಸೊ ಆಮೇಲೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಇರುತ್ತೆ, ಬೇಕಾದವರು ಪರ್ಚೇಸ್ ಮಾಡ್ಬೋದು. ಸೊ ಇಲ್ಲಿ ನಾವು ಚೂಸ್ ಮಾಡೋದು ಕಾಮನ್ ಸೆನ್ಸ್ ಅನ್ನೋದು, ಯಾಕಂದ್ರೆ ಕಾಮನ್ ಸೆನ್ಸಿಕಲ್ ಆಗಿ ನಾವು ಇಲ್ಲಿ ಕೆಲವೊಂದು ಟೈಮ್ ಅದನ್ನ ಚೂಸ್ ಮಾಡೋಂಥ ಐಡಿಯಾನೇ ಇರೋಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಸೊ ಅಲ್ಲಿ ನಾವು ಏನು ಸ್ಟೆಪ್ಸ್ ತೊಗೋಬೇಕು ಅಂತ ಅಂದರೆ, ಇವಾಗ ಇವರು ರಿಯಲ್ ಆಗಿ ಮಾಡ್ತಾ ಇದ್ದಾರಾ, ಇವರು ರಿಯಲ್ ಮಾಸ್ಟರ್ಸಾ, ಅಥವಾ ಅವ್ರು ಟೀಚ್ ಮಾಡ್ತಕ್ಕಂಥದ್ದು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ, ಅವರು ಯಾವ ಪರ್ಪಸಿಂದ ಮಾಡ್ತಾ ಇದ್ದಾರೆ ಅನ್ನೋದನ್ನ ಐಡೆಂಟಿಫೈ ಮಾಡೋ ಪ್ರೊಸೆಸ್ಸಲ್ಲೇ ನಾವು ಇನ್ವಾಲ್ವ್ ಆಗಿಬಿಟ್ಟು ಹೋಗ್ಬಿಟ್ಟಿರ್ತೀವಿ, ಸೋಲ್ತು ಬಿಡ್ತೀವಿ. ನೋಡಿ, ಸೋಲ್ಬಿಡ್ತೀವಿ. ನಿಮಗೆ ಸ್ವಾಮಿ ವಿವೇಕಾನಂದರ ಚರಿತ್ರೆ ಓದಿ, ರಾಮಕೃಷ್ಣ ಪರಮಹಂಸರನ್ನ ವಿಪರೀತವಾಗಿ ಟೆಸ್ಟ್ ಮಾಡ್ತಾರೆ. ಅವರು ಒಪ್ಪುಗಳಲ್ಲ, ಟೆಸ್ಟ್ ಮಾಡ್ತಾರೆ. ನಾನು ಒಬ್ಬರಿಗೆ ಸರೆಂಡರ್ ಆಗಬೇಕು ಅಂತಂದರೆ ಎಂಥ ಟೆಸ್ಟ್ ಇರ್ಬೇಕು ಗೊತ್ತಾ ಅಲ್ಲಿ. ನಾನು ಅವ್ರನ್ನ ಸರೆಂಡರ್ ಆಗಬೇಕು, ಅವ್ರನ್ನ ಒಪ್ಕೋಬೇಕು ಅಂದರೆ ಫಸ್ಟ್ ನಾನು ಹೆಂಗಿರ್ಬೇಕು, ಫಸ್ಟು ನನ್ನಲ್ಲಿ ಕ್ಲಾರಿಟಿ ಇರ್ಬೇಕು ತಾನೆ. ಅಂದರೆ ಕ್ಲಾರಿಟಿ ಇರ್ಬೇಕು. ಎಲ್ಲಿಂದ ಬರುತ್ತೆ ಕ್ಲಾರಿಟಿ? ಇಂಟೆಲಿಜೆಂಟಿಂದ ಕ್ಲಾರಿಟಿ ಬರುತ್ತೆ. ನಿನ್ನ ಇಂಟೆಲಿಜೆನ್ಸು ನಿನಗೆ ಕ್ಲಾರಿಟಿ ಕೊಡುತ್ತೆ. ನನ್ನಲ್ಲಿ ಇಂಟೆಲಿಜೆನ್ಸೇ ಇಲ್ಲ, ನನ್ನಲ್ಲೇ ಕ್ಲಾರಿಟಿ ಇಲ್ಲ, ನನಗೆ ಏನು ಬೇಕು ಅಂತ ಗೊತ್ತಿಲ್ಲ. ನನಗೆ ಒಂದು ಸಾರಿ ಎಲ್ಲರನ್ನ ನೋಡಿಬಿಟ್ಟು ಕಾರ್ ಬೇಕು ಅನಿಸುತ್ತೆ, ಒಂದು ಸಲ ಬಿಲ್ಡಿಂಗ್ ಬೇಕು ಅನಿಸುತ್ತೆ, ಒಂದು ಸಲ ಹುಡುಗಿ ಬೇಕು ಅನಿಸುತ್ತೆ, ಒಂದು ಸಲ ಇನ್ನೊಂದು ಬೇಕು ಅನಿಸುತ್ತೆ, ಅದು ಬೇಕು ಅನಿಸುತ್ತೆ, ಇದೆಲ್ಲ ಬೇಕು ಅನಿಸುತ್ತೆ. ಮತ್ತು ಒಂದು ಸಲ ಧ್ಯಾನಕ್ಕೆ ಎಲ್ಲರೂ ಕೂತ್ಕೊಂಡು ನಾನು ಕೂಡ ಧ್ಯಾನಕ್ಕೆ ಕೊಡ್ಬೇಕಂತ ಅನಿಸುತ್ತೆ. ಒಂದು ಸಲ ಎಲ್ಲರೂ ಯಾರೋ ಒಬ್ಬರು ಎಕ್ಸ್ಪೀರಿಯನ್ಸ್ ಹೇಳ್ತಾರೆ, ನಾನು ಹೋಗ್ಬಿಟ್ಟು ಆಕಾಶದಲ್ಲಿ ನನಗೆ ಯಾವುದೋ ಒಂದು ಇದಾಯಿತು, ಆಮೇಲೆ ನಾನು ಇಂಥ ಒಂದು ಮಾಸ್ಟ್ರುಗಳ ಜೊತೆ ಮಾತಾಡಿಬಿಟ್ಟೆ, ಅವ್ರ ಹತ್ರ ಮಾತಾಡಿದೆ, ಇವ್ರ ಹತ್ರ ಮಾತಾಡಿದೆ, ಆಂಜನೇಯ ಮಾಸ್ಟರ್ ಹತ್ರ ಮಾತಾಡಿದೆ, ಗಣಪತಿ ಮಾಸ್ಟರ್ ಹತ್ರ ಮಾತಾಡಿದೆ, ಅವೆಲ್ಲ ಕೇಳಿದ್ರೆ ನಾನು ಕೂಡ ಹಂಗೆ ಮಾತಾಡಬೇಕು ಅಂತ ಅನಿಸ್ಬಿಡುತ್ತೆ. ಅಂದರೆ ಒಂದು ಸಲ ಹಿಂಗೆ ಅನಿಸುತ್ತೆ, ಒಂದು ಸಲ ಹಿಂಗೆ ಅನಿಸುತ್ತೆ, ಒಂದು ಸಲ ಹಿಂಗೆ ಅನಿಸುತ್ತೆ. ಆಮೇಲೆ ಯಾರಾದರೂ ಸಾಯಂಕಾಲ ಮತ್ತೆ ಬಾಮಗ ಒಂದು ಬೀರ್ ಹಾಕೋಣಾದ್ರೆ ಸಾಯಂಕಾಲ ಬೀರ್ ಹಾಕ್ಬೇಕಂತ ಅನಿಸ್ಬಿಡುತ್ತೆ. ಸೊ ಅಂದರೆ
ಈ ಎಲ್ಲ ಚಂಚಲ ಒಂದು ಚಂಚಲತೆ ಇಟ್ಕೊಂಡು ನನಗೆ ಯಾವುದೇ ಕ್ಲಾರಿಟಿ ಇಲ್ಲ ಲೈಫಲ್ಲಿ. ಕ್ಲಾರಿಟಿ ಇಲ್ಲ ಅಂದ ತಕ್ಷಣ ನನಗೆ ಇಂಟೆಲಿಜೆಂಟ್ ಇಲ್ಲ ಅಂತಲೇ ಲೆಕ್ಕ. ಯಾರಲ್ಲಿ ಬುದ್ಧಿವಂತಿಕೆ ಇದೆಯೋ ಅವ್ರ ಕ್ಲಾರಿಟಿ ಇರುತ್ತೆ. ಓಕೆ, ಯಾರಲ್ಲಿ ಕನ್ಫ್ಯೂಷನ್ ಜಾಸ್ತಿ ಇರುತ್ತೋ ಅವ್ರಿಗೆ ಕ್ಲಾರಿಟಿ ಇರಲ್ಲ. ಓಕೆ, ಇವೆಲ್ಲ ಕನ್ಫ್ಯೂಷನ್ಸು. ಸೊ ಫಸ್ಟ್ ನಾನು ಕ್ಲಾರಿಟಿ ಬರೋದಕ್ಕೆ ಏನು ಮಾಡಬೇಕು, ನನಗೆ ನಿಜವಾಗ್ಲೂ ಏನು ಬೇಕು ಲೈಫಲ್ಲಿ, ಯಾರಲ್ಲಿ ನನಗೆ ನಿಜವಾಗೂ ಲೈಫಲ್ಲಿ ಏನು ಬೇಕು ಅಂತಿದೆಯೋ ಅವನು ಡೆಫಿನೆಟಾಗಿ ರೀಚ್ ಆಗ್ತಾನೆ. ಯಾರಲ್ಲಿ ಆ ಕ್ಲಾರಿಟಿ ಇಲ್ಲೋ, ಈ ದೀಪದ ಹುಳುಗಳು, ಈಗ ರಾತ್ರಿ ಸ್ಟ್ರೀಟ್ ಲೈಟ್ಗೆ ಹುಳುಗಳು ಬರ್ತಾ ಇರ್ತವೆ ನೋಡಿದ್ರೆ, ಹಾಂ, ಬೆಳಗ್ಗೆ ಏನಾಗಿರ್ತದೆ ಹುಳುಗಳು ಕತ್ತೆ ಬಿದ್ದಿರುತ್ತೆ ಆ್ಯಕ್ಚುಲಿ. ಸೊ ಆ ರೀತಿಯಾಗಿ ನಮ್ಮ ಜೀವನನೂ ಕೊನೆಗೆ ಮುಗಿದೋಗುತ್ತೆ. ಹುಡುಕಾಟದಲ್ಲೇ ನಾವು ನಮ್ಮ ಜೀವನ ಕೊನೆಗಳು. ಹುಡುಕಾಟ ಅಂತಲ್ಲ, ನಮ್ಗೆ ಗೊತ್ತಿಲ್ಲ ಏನು ಹುಡುಕ್ಬೇಕು ಅಂತ. ಇವಾಗ ಹುಡುಕಾಟ, ಫಾರ್ ಎಕ್ಸಾಂಪಲ್ ಮೊಬೈಲ್ ಕಳ್ಕೊಂಡಿದ್ರೆ ನನಗೆ ಮೊಬೈಲ್ ಬೇಕು ಅಂತ ಹುಡುಕ್ಬೋದು. ನಾವು ಏನು ಹುಡುಕ್ತಾ ಇದ್ದೀವಿ ಅನ್ನೋದೇ, ಏನು ಕಳ್ಕೊಂಡಿದ್ಯಾ, ಏನು ಹುಡುಕ್ತೀಯ, ನನಗೆ ನಿನಗೆ ಕಳ್ಕೊಂಡಿರೋದು ಗೊತ್ತಿಲ್ಲ, ಏನು ಹುಡುಕ್ಬೇಕು ಅಂತ ಗೊತ್ತಿಲ್ಲ, ಎಲ್ಲಿ ಹುಡುಕ್ಬೇಕು ಅಂತ ಗೊತ್ತಿಲ್ಲ. ಅದೇನು ಹೇಳ್ತಾರೆ, ಯಾವುದೋ ಒಂದು ಸಣ್ಣ ಕತೆ ಹೇಳ್ತಾರೆ, ಯಾವುದೋ ಬೀದಿ ದೀಪದ ಕೆಳಗೆ ಏನು ಹುಡುಕ್ತಾ ಇದ್ದಂತೆ ಯಾರೋ, ದಾರಿ ಪಾಸ್ ಬಯರ್. ಅವ್ನು ಕೇಳಿದಂತೆ, ಏನು ಹುಡುಕ್ತಾ ಇದೆ ತಮ್ಮ ಅಂತ. ಇಲ್ಲ, ನನಗೆ ಇಂಥದ್ದು ಯಾವುದೋ ಕಳ್ಕೊಂಡಿದ್ದೆ, ಇದು ಹುಡುಕ್ತಿದ್ದೀನಿ ಅಂತ ಹೇಳಿದಂತೆ. ಅವನು ಹುಡುಕ್ದಂತೆ, ಎಲ್ಲಿ ಕಳ್ಕೊಂಡಿದ್ದೆ, ಎಲ್ಲಿ ಕಾಣ್ತಾ ಇಲ್ಲಲ್ಲ ಅನ್ನಂತೆ. ಇಲ್ಲ, ಮನೇಲಿ ಕಳ್ಕೊಂಡಿದ್ದೆ ನಾನು. ಮತ್ತು ಮನೇಲಿ ಕಳ್ಕೊಂಡು ಇಲ್ಲಿ ಹುಡ್ಕೊಂಡು, ಇಲ್ಲ ಮನೇಲಿ ಬೆಳಕೆ ಇಲ್ಲ ಸರ್, ಹೆಂಗೆ ಹುಡುಕ್ಲಿಲ್ಲ ನಾನು, ಅದಕ್ಕೆ ಇಲ್ಲಿ ಬೆಳಕೆ ಇಲ್ಲಿ ಹುಡುಕ್ತೇನೆ ನನ್ನಂತೆ. ಕಳ್ಕೊಂಡಿರೋದಲ್ಲಿ ಮನೆಯಲ್ಲಿ, ಅಲ್ಲಿ ಬೆಳಕಿಲ್ಲಂತೆ. ಅದಕ್ಕೆ ಒಂದು ದೀಪ ಎಲ್ಲಿ ಬೆಳಕಿದೆ ಅಲ್ಲಿ ಹುಡುಕ್ತದಾನೆ. ಅಂದ್ರೇನು, ಎಲ್ಲಿ ಕಳ್ಕೊಂಡಿದ್ದ ಅಲ್ಲಿ ಬೆಳಕು ಹಾಕಬೇಕು ತಾನೆ, ಅಲ್ಲಿ ಬೆಳಕು ಹಾಕೋಬೇಕು ಅವನು. ಹೌದು, ಬೆಳಕಿದ್ದಕ್ಕೆ ಬಂದು ಹುಡುಕಿದ್ರೆ. ಸೊ ಈ ರೀತಿಯಾಗಿ ಇವತ್ತು ಆಧ್ಯಾತ್ಮಿಕ ಸಂಸ್ಥೆಗಳು ಬೆಳೀತಾ ಇದ್ದಾವೆ ಅಂದರೆ ಅರ್ಥ ಏನು ಅಂತಂದರೆ, ಹುಡುಕೋದು ಏನೋ ಅಂತ ಗೊತ್ತಿಲ್ಲ, ಎಲ್ಲಿ ಹುಡುಕ್ಬೇಕು ಅಂತ ಗೊತ್ತಿಲ್ಲ, ಸುಮ್ಮನೆ ಹುಡುಕ್ತಾ ಇದ್ದಾರೆ. ಅಂದರೆ ಈ ಒಂದು ಚಿಕ್ಕ ಒಂದು ಕಥೆಯಿಂದ ನಾವು ತಿಳ್ಕೊಳ್ಬೇಕಾಗಿದೆ, ಇದು ಡೀಪ್ ಮೀನಿಂಗ್ ಇರ್ತಕ್ಕಂಥ ಒಂದು. ಎಕ್ಸಾಕ್ಟ್ಲಿ. ಇವಾಗ ನೀನು ಏನು ಕಳ್ಕೊಂಡಿದೆಯೋ ಅಂತ ಫರ್ಲ್ ಗೊತ್ತಾದರೆ, ಎಲ್ಲಿ ಕಳ್ಕೊಂಡಿದೀ ಅಂತ ಗೊತ್ತಾದರೆ, ಎಲ್ಲಿ ಹುಡುಕ್ಬೇಕು ಅಂತ ಗೊತ್ತಾಗುತ್ತೆ. ನಾನು ಏನು ಕಳ್ಕೊಂಡಿದ್ದೀನಿ, ನಾನು ಏನು ಕಳ್ಕೊಂಡಿದ್ದೀನಿ ಕ್ಲಾರಿಟಿ ಇಲ್ಲ, ಎಲ್ಲಿ ಕಳ್ಕೊಂಡಿದ್ದೀನಿ ಕ್ಲಾರಿಟಿ ಇಲ್ಲ, ಎಲ್ಲಿ ಹುಡುಕ್ಬೇಕು ಕ್ಲಾರಿಟಿ ಇಲ್ಲ, ಮುಗಿದೋಯ್ತಲ್ಲ. ಅದಕ್ಕೆ ಇವತ್ತು ಸ್ಪಿರಿಚುವಲ್ ಆರ್ಗನೈಸೇಷನ್ಸ್ ಎಲ್ಲ ಎಷ್ಟು ಸಮೃದ್ಧಭರಿತವಾಗಿದೆ ಗೊತ್ತಾ. ಯಾಕಂದ್ರೆ ಇಂಥವರೇ ಬೇಕು, ಇಂಥವರೇ ಬೇಕು ಅವ್ರಿಗೆ. ಸೊ ಇಂಥವರು ದೀಪದ ಹುಳುಗಳಿದ್ದಂಗೆ ಹೋಗ್ತಾರೆ, ತಮ್ಮದೆಲ್ಲ ದುಡ್ಡು ಅದು ಎಲ್ಲ ಧಾರೆ ಎರಿತಾರೆ, ಖರ್ಚು ಮಾಡ್ಕೊತಾರೆ, ಮತ್ತೆ ಅದು ಸರಿಗಿಲ್ಲ ಅಂತಾರೆ. ಅಂದರೆ ಅಲ್ಲಿಂದ ಆ ದೀಪದ ಕೆಳಗೆ ಬಿತ್ತವೆ, ತುಬಕಂದು ಬೀಳ್ತವೆ, ಮತ್ತು ಇನ್ನೊಂದು ಕಡೆ ಹೋಗ್ತವೆ, ಮತ್ತು ಇನ್ನೊಂದು ಕಡೆ ಹುಡುಕ್ತವೆ. ಇಷ್ಟು ದಿನ ನಾನೇನು ಮಾಡಿದ್ದೆ, ಯಾವುದೋ ಒಂದು ದೇವ್ರ ಹೆಸರು ಹೇಳ್ತಾರೆ, ನಾನು ಈ ಒಂದು ಭಜನೆಗೆ ಹೋಗ್ತಾ ಇದ್ದೆ, ಸೊ ಭಾಳ ಚೆನ್ನಾಗಿತ್ತು, ಆಮೇಲೆ ಸರಿಗಿರಲಿಲ್ಲ, ಮತ್ತೆ ನಾನು ಇದಕ್ಕೆ ಸೇರ್ಕೊಂಡೆ, ಇದರಲ್ಲೂ ಮಾಡಿದೆ, ಇಲ್ಲ ಅದರಲ್ಲೂ ಒಂದು 6 ತಿಂಗಳು ಮಾಡಿದೆ, ಬಟ್ ಇವಾಗ ಹೊಸ್ದಾಗಿ ಇದು ಬಂದಿದೆ, ಇವ್ರು ಭಾಳ ಚೆನ್ನಾಗಿದ್ದಾರೆ, ಇವ್ರ ಹತ್ರ ಹೋಗ್ತಾ ಇದ್ದಾರೆ. ವಿಂಡೋ ಶಾಪಿಂಗ್ ಇದೊಂಥರ ಹುಚ್ಚು. ಅಲ್ಲಿ ಸಿಗುತ್ತೇನೋ, ಇಲ್ಲಿ ಸಿಗುತ್ತೇನೋ, ಎಲ್ಲಿ ಸಿಗುತ್ತೇನೋ. ಯಾಕಂದರೆ ಕಳ್ಕೊಂಡಿರೋದು ಇಲ್ಲಿ ಕಳ್ಕೊಂಡಿದ್ದೀವಿ, ಎಲ್ಲೆಲ್ಲೋ ಹುಡುಕ್ತಾ ಇದ್ದೀವಿ, ಎಲ್ಲಿ ಸಿಗುತ್ತೆ ಇಲ್ಲಿ ಹುಡುಕ್ಬೇಕು ನಾವು. ಇಲ್ಲಿ ಹುಡುಕದೆ ಎಲ್ಲೆಲ್ಲೋ ಅಲ್ಲದೆ, ಎಲ್ಲೋ ಕಾಣದ ದೇವರ ಎಲ್ಲೆಲ್ಲೋ ಅಲದೆ ಅಂತಿದೆಯಲ್ಲ, ಆ ಥರ ಎಲ್ಲಿ ಅಲದರೂ ಕೂಡ ಸಿಗಲ್ಲ. ಅದಕ್ಕಾಗಿ ಅಸಂತೃಪ್ತಿಯಿಂದ ಬದುಕ್ತಾ ಇದ್ದೀವಿ ನಾವು. ಸಂತೃಪ್ತಿ ಇಲ್ಲಿದೆ, ಇಲ್ಲಿ ಹುಡುಕಬೇಕು, ಇಲ್ಲಿ ನೋಡಬೇಕು, ಇಲ್ಲಿ ಮಾಡಬೇಕು, ಇಲ್ಲಿ ತುಂಬ ಇದೆ, ಇಲ್ಲಿ ಬಗೆದಷ್ಟು ಚಿನ್ನ ಇಲ್ಲಿದೆ. ಹುಡುಕೋದು ಹೊರಗಡೆ ಹುಡುಕ್ತಾ ಇದ್ದೀವಿ, ಏನು ಮಾಡೋಕ್ಕಾಗುತ್ತೆ. ಬಟ್ ಇಲ್ಲಿ ಕಳ್ಕೊಂಡಿರೋದು ಇಲ್ಲಿ ಅಂತ ಅಂದರೆ, ಅಲ್ಲಿ ನೀನು ಇಲ್ಲಿ ಕಳ್ಕೊಂಡಿದ್ದೀಯಪ್ಪ, ಈ ಥರ ನೀನು ಹುಡುಕ್ಬೋದು ಅನ್ನೋ ದಾರಿ ತೋರಿಸೋವಂಥವ್ರು ನಮಗೆ ಅದನ್ನ ಗುರುತಿಸೋದೇ ನಮಗೊಂದು ಕಷ್ಟಕರವಾದಂಥ ಸ್ಥಿತಿ ಇವಾಗ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಗುರುತಿಸೋವಂತೇನಿಲ್ಲ ಹರೀಶ್. ಇವತ್ತಿನ ಜನಗಳಿಗೆ ನಿಜವಾಗ್ಲೂ ಕಳ್ಕೊಂಡಿರೋದಾಗಿರ್ಬೋದು, ಹುಡುಕೋದಾಗಿರ್ಬೋದಕ್ಕಿಂತ ಎಂಟರ್ಟೈನ್ಮೆಂಟ್ ಭಾಳ ಇಂಪಾರ್ಟೆಂಟ್. ದೇ ಆರ್ ಸರ್ಚಿಂಗ್ ಫಾರ್ ದೇರ್ ಓನ್ ಎಂಟರ್ಟೈನ್ಮೆಂಟ್. ಅವರೊಂದು ಖುಷಿಗಾಗಿ ಸರ್ಚ್ ಮಾಡ್ತಾರೆ. ಎಂಟರ್ಟೈನ್ಮೆಂಟ್ ಎಲ್ಲೆಲ್ಲಿ ಸಿಗುತ್ತೆ ಅಲ್ಲಿ ಹೋಗ್ತಾ ಇದ್ದಾರೆ. ಅವರು ಆ ಗುರುಗಳ ಹತ್ರ 4 ದಿನ ಇರ್ತಾರೆ, ಅವ್ರು ಏನೇನೋ 4 ಮಾತು ಹೇಳ್ತಾರೆ, ಖುಷಿ ಅನಿಸುತ್ತೆ. ಸೊ ಅಲ್ಲೊಂದು 4 ದಿನ, ಎಲ್ಲೊಂದು 4 ದಿನ ಇವರು ಒಂಥರ ಏನು ಮಾಡ್ತಾಯಿದ್ದಾರೆ, ಟೂರ್ ಮಾಡ್ತಾಯಿದ್ದಾರೆ. ಅಲ್ಲಿ ಹೋದಾಗ ಅದು ನಿಜ ಅಂತ ಅನಿಸುತ್ತೆ, ಬಟ್ ಅನ್ಸಲ್ಲ. ಇಲ್ಲ ಅವ್ರು ಭಾಳ ಬುದ್ಧಿವಂತರು, ಅವರು ದೇ ಆರ್ ನಾಟ್ ಇನ್ನೋಸೆಂಟ್ಸ್. ಓಕೆ, ಅವ್ರು ಭಾಳ ಬುದ್ಧಿವಂತರು. ಎಲ್ಲೆಲ್ಲಿ ಎಂಟರ್ಟೈನ್ಮೆಂಟ್ ಎಷ್ಟು ದಿವಸ ಬೇಕೋ ಅದನ್ನು ಎಂಜಾಯ್ ಮಾಡಿಬಿಟ್ಟು ತೊಗೊತಾರೆ, ಮತ್ತು ಇನ್ನೊಂದು ಕಡೆ ಹೋಗ್ತಾರೆ, ಅಲ್ಲಿ ಆಡ್ತಾ ಇದ್ದಾರೆ.
ಬಟ್ ರಿಯಲ್ ಆಗಿ ಹುಡುಕ್ತಕ್ಕಂಥ ವ್ಯಕ್ತಿ ಅಂದರೆ ಎಸ್ಪೆಷಲಿ ನಿಮ್ಮ ಒಂದು ಸ್ಟೋರಿಗೆ ಬರ್ತಾ ಇದ್ವಿ. ನಿಮ್ಮ ಜರ್ನಿಯಲ್ಲೇ ಈ ಒಂದು ಪತ್ರಿಜಿಯವ್ರ ಪರಿಚಯ ಆಯಿತು. ಅದಕ್ಕಿಂತ ಮುಂಚೆ ಶಿವಾನಂದ ಸ್ವಾಮಿಗಳು ಅಂತ ಹೇಳಿ ಅಂದರೆ ಅವರು ಲಿಂಗಾನಂದ ಸ್ವಾಮಿಗಳ ಒಂದು ಪರಿಚಯ ಮುಖಾಂತರ ಈ ಒಂದು ಧ್ಯಾನ ನಿಮಗೆ ಬಂತು. ಆಮೇಲೆ ಪತ್ರಿಜಿಯವ್ರು ಬಂದರು. ಪತ್ರಿಜಿಯವ್ರು ಆದ ತಕ್ಷಣ ಕೆಲವೊಂದೆಲ್ಲ ತುಂಬ ನಿಮ್ಮ ಹತ್ರ ಚೇಂಜಸ್ಗಳಾಯಿತು, ಆಮೇಲೆ ಎಕ್ಸ್ಪೀರಿಯನ್ಸ್ ಕೂಡ ಆಯಿತು. ಅದನ್ನು ಕೂಡ ಹೇಳಿದ್ದೀರಾ ಕೆಲವೊಂದು ವಿಡಿಯೋಸ್ಗಳಲ್ಲಿ. ಬಟ್ ರಿಯಲ್ ಆಗಿ ನೀವು ಕನೆಕ್ಟ್ ಆಗಿರ್ತಕ್ಕಂಥ ಒಂದು ಆಧ್ಯಾತ್ಮಿಕತೆಗೆ, ಸೊ ಈ ಒಂದು ಧ್ಯಾನದ ಮುಖಾಂತರ ಆಧ್ಯಾತ್ಮಿಕತೆಗೆ ಯಾವ ಥರ ಕನೆಕ್ಟ್ ಆದ್ರಿ? ಮನುಷ್ಯನಿಗೆ ಏನಾಗುತ್ತೆ, ಒಂದೊಂದು ಏಜಲ್ಲಿ ಒಂದೊಂದು ಎಕ್ಸ್ಪೀರಿಯನ್ಸ್ನ ಆಗ್ತಾ ಹೋಗುತ್ತೆ. ಲಿಂಗಾನಂದ ಮಹಾಸ್ವಾಮೀಜಿಗಳು ನಮಗೆ ಕನೆಕ್ಟ್ ಆದಾಗ ನಾನಿನ್ನೂ ಹುಡುಗ. ಸೊ ಅವಾಗಿನ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂದರೆ, ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು, ದುಡ್ಡು ಸಂಪಾದನೆ ಮಾಡಬೇಕು, ಬೆಳಿಬೇಕು ಅನ್ನೋದಿರುತ್ತೆ. ಸೊ ನನ್ನ ಆ ಒಂದು ಇದರಲ್ಲಿ ನಾನು ಬಿದ್ದು ಮುಳುಗಿದಾಗ ನನಗೆ ಅದೇ ಲೈಫ್ ಆಗಿತ್ತು. ಅದನ್ನು ಲಿಂಗಾನಂದ ಸ್ವಾಮೀಜಿಗಳು ಹೇಳಿದಂಥ ಪುಸ್ತಕ ಓದ್ತಾ ಇರ್ಬೋದು, ಅವ್ರ ಹತ್ರ ಮಾತಾಡ್ತಾ ಇರ್ಬೋದು, ಮಾಡ್ತಾ ಇರ್ಬೋದು. ಬಟ್ ಒಂದು ನನಗೆ ಕರೆಕ್ಟಾಗಿ 10 ವರ್ಷಕ್ಕೆ ನನಗೆ ಚೇಂಜ್ ಆಗಿದೆ ಲೈಫ್. 91ನಲ್ಲಿ ನನಗೆ ಲಿಂಗಾನಂದ ಮಹಾಸ್ವಾಮಿಗಳು ಸಿಕ್ಕರೆ 2000 ನನಗೆ ಮತ್ತೆ ಪತ್ರಿಜಿಯವ್ರ ಪರಿಚಯ ಆಯ್ತು ನನಗೆ, ಕರೆಕ್ಟ್ 10 ವರ್ಷಕ್ಕೆ. ಸೊ ಈ 2000ಅಲ್ಲಿ ಒಂದು ರೀತಿಯಾಗಿ ನಾನು ಇನ್ನೂ ಅಷ್ಟು ಫೈನಾನ್ಷಿಯಲಿ ಸೆಟ್ಲ್ ಆಗಿರಲಿಲ್ಲ. ಆ ಟೈಮಲ್ಲಿ ನನಗೆ ಪತ್ರಿಜಿಯವರು ನನಗೆ ಮೆಡಿಟೇಷನ್, ಬಟ್ ಇದೇನು ನಾನು ಪಕ್ಕಾಗ ನಾನು ಅದನ್ನು ಹಚ್ಕೊಂಡಿದ್ದೆ ಅಂತ ಹೇಳಕ್ಕೆ ಬರಲ್ಲ ನನಗೆ. ಸೊ ಒಮ್ಮನೆ ಹೋಗ್ತಾ ಇದ್ದೆ, ಸಾಯಂಕಾಲ ಒಂದು ಯಾವುದಾದ್ರು ಎಲ್ಲಿ ಬೇಕಲ್ಲಿ ಕೂತ್ಕೊಂಡು ವೇಸ್ಟ್ ಮಾಡಬಲ್ಲ, ಟೈಮ್ ವೇಸ್ಟ್ ಮಾಡಬಲ್ಲು ಇವ್ರ ಹತ್ರ ಹೋಗಿ ಸೇರ್ತಾ ಇದ್ದೆ. ಅವ್ರು ಯಾವಾಗೋ ಎಕ್ಸ್ಪೀರಿಯನ್ಸ್ ಹೇಳ್ತಾಯಿದ್ರು. ಆ ಎಕ್ಸ್ಪೀರಿಯನ್ಸ್ ಕೇಳಿಬಿಟ್ರೆ ನನಗೊಂಥರ ಹಿಂದೆ ವಿಠಲಾಚಾರ್ಯಗಳು ಅಂತ ಸಿನಿಮಾ ಬರ್ತಾಯಿತ್ತು, ವಿಠಲಾಚಾರ್ಯ ಸಿನಿಮಾಗಳು ಬರ್ತಾಯಿದ್ವು. ಮೋಹಿನಿ, ನಂದಿನಿ, ಆ ಭೂತಗಳು, ಬೇತಾಳಗಳು, ಈ ಕಥೆಗಳು ಇವು ನೆನಪಾಗುವ. ನನಗೆ ನಕ್ಕು ಸಾಕಾಗ್ತಾ ಇತ್ತು. ಒಬ್ಬೊಬ್ಬರು ಒಂದೊಂದು ಅಂದ್ರೇನು ಅವ್ರಿಗೆ ಒಂಥರ ಸ್ಟೋರಿಗಳು ಹೆಂಗೆ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ನನಗೆ ಇವತ್ತು ಮಾಮೂಲು ಕಾಮನೆ, ನಾನು ಇವತ್ತು ಮೆಡಿಟೇಷನ್ ಕುಂತ್ಕೊಂಡೆ, ಒಂದು ಅರ್ಧ ಗಂಟೆಗೆ ಗಣಪತಿ ಮಾಸ್ಟರ್ ಬಂದರು, ಮಾತಾಡ್ತಾ ಕುಂತ್ಕೊಂಡೆ ಈ ಥರ. ಆಮೇಲೆ ಯಾರ್ದೋ ಒಂದು ಸೋಲ್ ಕಾಣಿತು, ಆ ಸೋಲ್ ಹತ್ರ ಹೋಗಿ ಮಾತಾಡಿದೆ, ಅವ್ರು ಏನಂತ ಕೇಳಿ ಈ ಥರ ಏನೇನೋ ಹುಚ್ಚುಚ್ಚಾಗಿ ಮಾತಾಡಿದ್ರೆ ನಮ್ಗೆ ಒಂಥರ ಖುಷಿ. ಅವು ಅಲ್ಲ ಅಷ್ಟೇ ಅಲ್ಲ, ನಮ್ಮ ಸತ್ತೋಗಿರೋ ಕೆಲವೊಬ್ರು ದೊಡ್ಡಮ್ಮ ಬಂದರು, ಚಿಕ್ಕಮ್ಮ ಬಂದರು, ಅವ್ರು ಸಜೆಷನ್ ಕೊಟ್ಟರು. ಅದು ನಾನು ಅವ್ರನ್ನ ಅಲ್ಲಿ ಕೇಳ್ತಾ ಇದ್ದೆ, ಅಲ್ಲ ಯಾರಾದರೂ ದೊಡ್ಡ ಶ್ರೀಮಂತರು ಸತ್ತೋಗಿದ್ರೆ ಏನಾದರೂ ಸ್ವಲ್ಪ ಎಲ್ಲಾದರೂ ದುಡ್ಡು ಗಿಟ್ಟಿದ್ರೆ ಕೇಳಬೇಕಾಗಿತ್ತು ಅಂತ ನಾನು. ಬಿಸ್ನೆಸ್ ಐಡಿಯಾ ದುಡ್ಡು ಕೇಳಬೇಕಾಗಿತ್ತು ಅಂತ ನಾನು. ಸೊ ಈ ಥರ ನನಗೊಂಥರ ಎಂಟರ್ಟೈನ್ಮೆಂಟ್ ಅನ್ನಿಸ್ತಾ ಇತ್ತು. ಹಂಗಾಗಿ ಸಾಯಂಕಾಲ ಅವ್ರ ಹತ್ರ ಕುತ್ಕೊಂಡು ಮಾಡ್ತಾಯಿದ್ದೆ. ಬಟ್ ನನಗೆ ಒಂದು ಲೈಫಲ್ಲಿ ಸೆಟ್ಲ್ ಆಗಬೇಕು, ಫಸ್ಟು ಬಿಸ್ನೆಸ್ನಲ್ಲಿ ಸೆಟ್ಲ್ ಆಗಬೇಕು, ಮಾಡಬೇಕು. ಅಂದರೆ ನಮ್ಮದೊಂದು ಚಿಕ್ಕದು ಟೌನು, ಆ ಟೌನಲ್ಲಿ ಅಷ್ಟು ದೊಡ್ಡ ಬಿಸ್ನೆಸ್ ಮಾಡೋಂಥದ್ದು ಏನೂ ಇಲ್ಲ. ಸೊ ಆ ಟೈಮಲ್ಲಿ ನನಗೆ ಸಹಕಾರಿಯಾಗಿದ್ದು ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಏನು ಮಾಡ್ತಾ ಇದ್ನಲ್ಲ, ಅದ್ರತಕ್ಕಂಥ ಬುಕ್ಸ್, 7 Habits of Highly Effective People, ಥಿಂಕ್ ಆ್ಯಂಡ್ ಗ್ರೋ ರಿಚ್. ಸೊ ಈ ಥರ ಒಳ್ಳೊಳ್ಳೆ ಪುಸ್ತಕಗಳನ್ನು ನಾನು ಆವಾಗ ಓದೋದಕ್ಕೆ ಶುರು ಮಾಡಿದಾಗ ನನಗೆ ಫಸ್ಟ್ ಡ್ರೀಮ್ ಅಂದರೆ ಏನೋ ಅಂತ ಸ್ಟಾರ್ಟ್ ಆಯಿತು. ನನಗೆ ಅಲ್ಲಿವರೆಗೂ ಕೂಡ ಈ ಡ್ರೀಮ್ಸ್ ಅಂದರೆ ಗೊತ್ತಿಲ್ಲ. ಡ್ರೀಮ್ಸ್ ಅಂದರೆ ರಾತ್ರಿ ಮಲ್ಕೊಳ್ಳೋದಂತಾನೆ. ನಾವು ಕೂಡ ಜೀವನದಲ್ಲಿ ಒಂದು ಸಕ್ಸಸ್ ಆಗ್ಬೋದು. ಸೊ ಆ ಥರ ನಾನು ಒಂದು ಕನಸು ಕಾಣೋಕ್ಕೆ ಶುರು ಮಾಡಿದೆ. ಸೊ ಅಲ್ಲಿಂದ ನನಗೆ ಒಂದು ಹೊಸ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು, ಏನಾದರೂ ಒಂದು ಎಲ್ಲಿವರೆಗಪ್ಪ. ಯಾಕಂದರೆ ಒಂದು ಲೈಫಲ್ಲಿ ಹೇಳ್ತೇನೆ ಕೇಳ ಹರೀಶ್, ಫೈನಾನ್ಷಿಯಲಿ ನಾವು ಒಂದು ಸ್ಟೆಬಲೈಸ್ ಆಗಿಲ್ಲ ಅಂತಂದರೆ ನಾವು ಅಲಿತಾನೇ ಇರ್ತೀವಿ. ಆವಾಗ ನಮಗೆ ಈ ಸ್ಪಿರಿಚುವಾಲಿಟಿ ಬರಲ್ಲ ನಮ್ಮ ಹತ್ರ. ಆ ಸ್ಪಿರಿಚುವಾಲಿಟಿಯಲ್ಲೂ ಕೂಡ ಫೈನಾನ್ಸ್ ಹುಡುಕ್ತಿರ್ತೀವಿ. ಎಲ್ಲಿ ಕೊಡ್ತಾರೆ, ಯಾರು ಸಿಗ್ತಾರೆ, ಏನು ಮಾಡಬೇಕು, ಯಾರ ಹತ್ರ ಇದು ಮಾಡಬೇಕು ಅಂತಲೇ ಇರುತ್ತೆ. ನಾವು ಒಂದು ಸೆಟ್ಲ್ ಆಗಿಬಿಟ್ರೆ ಏನಾಗುತ್ತೆ, ಫೈನಾನ್ಸಿಂದ ಮುಗಿಸ್ಬಿಟ್ಟು ನಾವು ಇದರ ಕಡೆ ಬೀಳ್ತೀವಿ. ಸೊ ಆ ರೀತಿಯಾಗಿ 2003ರಲ್ಲಿ ನಾನು ಒಂದು ಕನ್ಸ್ಟ್ರಕ್ಷನ್ ಬಿಸ್ನೆಸ್ಸಲ್ಲಿ ಸ್ಟಾರ್ಟ್ ಮಾಡಿದೆ. ಸೊ ನಾನು ಅದು ಮಾಡಿದೆ. 2003ರಲ್ಲಿ ಪ್ರಾರಂಭ ಮಾಡಿದ್ದು 2006-07ಕ್ಕೆಲ್ಲ ಒಂದು ರೀತಿ ಸಕ್ಸಸ್ಸಬಲ್ ಇದಕ್ಕೆ ಬಂದಿತ್ತು, ಚೆನ್ನಾಗಿ ಆಗಿತ್ತು ಎಲ್ಲ. ಫೈನಾನ್ಷಿಯಲಿ ನಾನು ಹಿಂದೆ ತಿರುಗಿ ನೋಡ್ಕೊಳ್ಳೋಂಥ ಒಂದು ಪರಿಸ್ಥಿತಿ ಇರಲಿಲ್ಲ. ಸೊ ಆ ಟೈಮಲ್ಲಿ ನಾನು ಈ ವರ್ಕ್ಶಾಪ್ಸು ಅದು ಇದು ಎಲ್ಲ ಸ್ಟಾರ್ಟ್ ಹಾಕ್ಕೊಂಡೆ. 2008ರಲ್ಲಿ ನಾನು ಬೆಂಗಳೂರಿಗೆ ಬಂದು ಸೆಟ್ಲ್ ಆದೆ. ಅಲ್ಲಿದ್ದ ನನಗೆ ಒಂಥರ ಹೆಂಗಾಗಿತ್ತು ಅಂದರೆ, ಏನು ಇಲ್ದಂಥ ಪುರುಷನಿಗೆ ಇದ್ದಕ್ಕಿದ್ದಂಗೆ ದುಡ್ಡು ಬಂದರೆ ಏನಾಗುತ್ತೆ ಅಂತಂದರೆ ಅವನಿಗೆ ಗೊತ್ತಾಗಲ್ಲ. ಅವನಿಗೆ ಇದು ಹೇಗೆ ಅಂತಂದರೆ, ದುಡ್ಡು ಸಂಪಾದನೆ ಮಾಡೋದು ಒಂದಾದರೆ ಸಂಪಾದನೆ ಮಾಡಿದ್ದನ್ನು ಉಳಿಸ್ಕೊಳ್ಳೋದು ಕೂಡ ಒಂದು ತುಂಬ ಕಷ್ಟ. ಅದು ಓಕೆ, ರಿಚ್ ಆಗೋದೊಂದು,
ಆ ಒಂದು ಪೊಸಿಷನ್ ಮತ್ತೆ ಆ ಸ್ಟೇಟಸ್ ಮತ್ತೆ ಫೈನಾನ್ಷಿಯಲ್ ಇದನ್ನು ಉಳಿಸ್ಕೊಳ್ಳೋದು ಒಂದು ಭಾಳ ಭಾಳ ಕಷ್ಟ ಅದು. ಸೊ ಯಾವಾಗ ನಮಗೆ ಅದು ಗೊತ್ತಿಲ್ಲಾರ್ದಂಗೆ ದುಡ್ಡು ಬಂದಾಗ ಏನಾಗುತ್ತೆ, ನಮಗೆ ಗೊತ್ತಾಗಲ್ಲ ಏನು ಮಾಡಬೇಕು ಅಂತ. ಸೊ ಅವಾಗ ಏನಾಗುತ್ತೆ, ಯಾರು ಬೇಕು ಅವ್ರನ್ನ ನಂಬಿ ಅಲ್ಲಿ ದುಡ್ಡು ಹಾಕೋದು, ಇಲ್ಲಿ ದುಡ್ಡು ಹಾಕೋದು, ಇದೆಲ್ಲ ಮಾಡಿ 2008ರಲ್ಲಿ ಬೆಂಗಳೂರಿಗೆ ಬಂದಮೇಲೆ 2011 ನಾನು ಏನು ಸಂಪಾದನೆ ಮಾಡಿದ್ದೆ ಎಲ್ಲ ಕಳ್ಕೊಂಡೆ. ಸೊ ಎಷ್ಟೋ ಬಿಸ್ನೆಸ್ ಕೂಡ ನಿಮಗೆ ಎಷ್ಟು ಬಿಸ್ನೆಸ್ ಲಾಸ್ ಆದವು, ಕೋಟಿಗಟ್ಟಲೆ ಬಿಸ್ನೆಸ್ಗಳು ಲಾಸ್ ಆದವು, ಕೋಟಿಗಟ್ಟಲೆ ದುಡ್ಡು ಹಾಕ್ಕೊಂಡು ಹೋಗ್ಬಿಟ್ರು ನಮಗೆ. ಸೊ ಇದೆಲ್ಲ ಆಗಿ 2011 ಮತ್ತೆ ವಾಪಸ್ ಲೈಫಿಗೆ ಬಂದು ನಿಂತ್ಕೊಂಡು ಆವಾಗ ನನಗೆ ರಿಯಲ್ ಲೈಫ್ ಅನ್ನೋದು ಏನಂತ ಅರ್ಥ ಆಯಿತು. ಯಾಕಂದರೆ ಏನು ಇಲ್ದವನು ಅವನು ಬದುಕಿಬಿಡ್ತಾನೆ. ಆಯಿತಾ, ನಿನಗೊಂದು ಸ್ಟಾರ್ಟಿಂಗಲ್ಲಿ ಒಂದು 4-5 ಸಾವಿರದಲ್ಲಿ ಬದುಕ್ತಕ್ಕಂಥ ಒಂದು ಹ್ಯಾಬಿಟ್ ಇದ್ದರೆ 4-5 ಸಾವಿರದಲ್ಲಿ ಬದುಕಿಬಿಡ್ತೀನಿ ನಾವು. ಅದಲ್ಲ, ನೀನು ಒಂದು ಫೈನಾನ್ಷಿಯಲಿ ಒಂದು ಡೆವಲಪ್ ಆಗಿ ನಿನಗೆಲ್ಲ ಒಂದು ಕಾರು ಬಂಗ್ಲೆ ಎಲ್ಲ ಬಂದು ಆಮೇಲೆ ನೀನು ಕಂಪ್ಲೀಟಾಗಿ ಮೇಲಿಂದ ಕೆಳಗೆ ಬಿದ್ದ ಮೇಲೆ ಬದುಕೋದು ಭಾಳ ಕಷ್ಟ. ಎಲ್ಲ ಚೇಂಜ್ ಆಗಿರುತ್ತೆ, ಎಕ್ಸ್ಪೆನ್ಸು ಪ್ರತಿಯೊಂದು ಎಲ್ಲ ಚೇಂಜ್ ಆಗಿ ಹೋಗ್ಬಿಟ್ಟಿರ್ತದೆ. ನೀನು ಅವು ಮೇಂಟೈನ್ ಮಾಡಬೇಕಾ, ಏನು ಮಾಡಬೇಕು, ಯಾವ ರೀತಿ ಬದುಕೋದೇ ಗೊತ್ತಲ್ಲ ಆಮೇಲೆ ನಿನಗೆ. ಓಕೆ, ಒಂದು ಲೆವೆಲ್ಲಿಗೆ ಬಂದಮೇಲೆ ಮತ್ತೆ ಕೆಳಗೆ ಹೋಗ್ಬಿಟ್ರೆ ಭಾಳ ಕಷ್ಟ ಬದುಕೋದು, ಭಾರಿ ಕಷ್ಟ ಬದುಕೋದು ಅದು. ಯಾಕೆ ನಾನು ಅದನ್ನು ನೋಡಿದ್ದೀನಿ, ಇದನ್ನು ನೋಡಿದ್ದೀನಿ, ನಾನು ಎರಡೂ ನೋಡಿದ್ದೀನಿ. ಸೊ ಅವಾಗ 2011ರಲ್ಲಿ ಕಂಪ್ಲೀಟಾಗಿ ನಾನು ಡಿಕ್ಲೇರ್ ಮಾಡಿದೆ. ನಾನು ಏನು ಈ ವರ್ಕ್ಶಾಪ್ಸ್ ಮಾಡೋದಾಗಿರ್ಬೋದು, ಈ ಸ್ಪಿರಿಚುವಾಲಿಟಿ ಆಗಿರ್ಬೋದು, ಇದೆಲ್ಲವನ್ನು ಸ್ಟಾರ್ಟ್ ಮಾಡಿದೆ. 2009 ನಾವು ಕೂಡ ನಿಮ್ಮ ಜೊತೆಗೆ ನಾನು ಸೇರಿಬಿಟ್ಟು ಲೈಫ್ ಈಸ್ ಬ್ಯೂಟಿಫುಲ್ ಅಂತ ಹೇಳಿ ತುಂಬ ಮಾಡ್ತಾ ಇದ್ವಿ ಆ್ಯಕ್ಚುಲಿ. ಆಮೇಲೆ 2011 ಎಂಡು 12 ನಾವು ಸ್ಟಾಪ್ ಮಾಡಿದ್ವಿ. 2011 ಎಂಡ್ 12 ಆಗಿರ್ಬೇಕು. ಆಗ ಲೈಫ್ ಈಸ್ ಬ್ಯೂಟಿಫುಲ್ ಅಲ್ಲ, ಲೈಫ್ ಈಸ್ ಹಾರಿಬಲ್ ಅಂತ. ಸೊ ಅದಾದಮೇಲೆ ನಿಮಗೆ ಇರ್ತಕ್ಕಂಥ ಒಂದು ಜರ್ನಿ ತುಂಬ ಎಕ್ಸ್ಪೀರಿಯನ್ಸ್ ಆಗಿರ್ತಕ್ಕಂಥ ಒಂದು ಜರ್ನಿ ಅಂತ ಅದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಯಾಕೆಂದರೆ ಕೋಟಿಗಟ್ಟಲೆ ಸಂಪಾದನೆ ಮಾಡಿ ಕೋಟಿಗಟ್ಟಲೆ ಕಳ್ಕೊಳ್ಳೋದಿದೆಯಲ್ಲ, ಇಟ್ ಈಸ್ ನಾಟ್ ಸೋ ಈಸಿ. ಹೌದು. ಸೊ ಮತ್ತೆ ನಾನು ರಿಟೈನ್ ಆಗಬೇಕಲ್ಲ ಅದನ್ನೆಲ್ಲ. ಸೊ ಅಲ್ಲಿಂದ 2012ರಿಂದ ನಾನು ಮತ್ತೆ ವಾಪಸ್ ಬಂದು ಕಳ್ಕೊಂಡಿದ್ದನ್ನು ನೋಡ್ಕೊಂಡು ನಾನು ಅವ್ರ ಮೇಲೆ ಇವ್ರ ಮೇಲೆ ಅಂದರೆ ಹೊಣೆ ಮಾಡಿದೆ. ತಪ್ಪು ಯಾರ್ದು, ನಾನು ಅವ್ರನ್ನ ಇವಾಗ ಹರೀಶ್ ನಮಗೆ ಮೋಸ ಮಾಡಿದೆ, ಇನ್ನೊಬ್ಬರು ನಮ್ಗೆ ಮೋಸ ಮಾಡಿದೆ, ಅವ್ರು ನಮ್ಗೆ ಮೋಸ ಮಾಡಿದರು ಅಂತ ಅಲ್ಲದೆ ನಾನು ನಂಬೋದಕ್ಕೆ ಕಾರಣ ಏನು, ನನ್ನಲ್ಲಿರ್ತಕ್ಕಂಥ ದುರಾಸೆ. ಓಕೆ, ನಾನು ಫಸ್ಟ್ ಅವ್ರನ್ನ ಮಾತಾಡೋದು ಬಿಟ್ಬಿಟ್ಟೆ. ನಾನು ಈ ನಂಬಿಕೆ ಅನ್ನೋದು ಏನು, ಯಾಕಂದ್ರೆ ನನಗೆ ಯಾವಾಗಲೂ ಸೈಕಾಲಜಿ ಕಳ್ಕೊಂಡಿರೋದು ಇಲ್ಲಿ. ಸೊ ಯಾವುದು ಕಳ್ಕೊಳ್ಳೋಂಗೆ ಮಾಡ್ತೀನಿ ನನಗೆ ನನ್ನಲ್ಲಿರ್ತಕ್ಕಂಥ ದುರಾಸೆ. ಅಂದರೆ ಏನು, ಈಗ ಹರೀಶ್ನ ಕೈ ದುಡ್ಡು ಕೊಟ್ಬಿಟ್ರೆ ಹರೀಶ್ ಬಿಸ್ನೆಸ್ ಮಾಡಿಬಿಟ್ಟು ನನಗಿಷ್ಟು ಪ್ರಾಫಿಟ್ ಕೊಡ್ತಾನೆ ಅಂದರೆ ನನಗೆ ಈಸಿಯಾಗಿ ಮನಿ ಬರಬೇಕು ಅನ್ನೋ ದುರಾಸೆ ಇದೆಯಾ ನನ್ನ ಹತ್ರ? ಇದೆ. ಸೊ ದಟ್ ಆ ಒಂದು ದುರಾಸೆ ನನಗೆ ಇಷ್ಟೆಲ್ಲ ನಾನು ಕೆಳಗೆ ಬಿದ್ದು ಇಷ್ಟೆಲ್ಲ ಅನಾಹುತಗಳ ಕಾರಣ. ಸೊ ಎಲ್ಲಿ ನಾನು ಕರೆಕ್ಷನ್ ಮಾಡ್ಕೋಬೇಕು, ನನ್ನಲ್ಲಿ ಕರೆಕ್ಷನ್ ಮಾಡ್ಕೋಬೇಕು. ನನಗೆ ಪತ್ರಿಜಿಯವರು ಒಂದು ಮಾತು ಹೇಳಿದರು, ನೀನು ಬಿಸ್ನೆಸ್ನ ಮಾಡೋದು ಬಿಡು, ಓಕೆ, ನೀನು ಸ್ಪಿರಿಚುವಲ್ ಆಗಿ ನೀನು ಎಲ್ಲ ಹೆಲ್ಪ್ ಮಾಡ್ತಾ ಹೋಗು, ಆಟೋಮೆಟಿಕ್ಕಾಗಿ ನೇಚರು ನಿನಗೆ ಸಪೋರ್ಟ್ ಮಾಡುತ್ತೆ ಅಂತ. ಸೊ ಅದು ಸುಳ್ಳಾಯ್ತು ಅದು. ಸೊ ಹಾಗೆ ಆ ಒಂದು ಎಕ್ಸ್ಪೀರಿಯನ್ಸ್ ಆದ ತಕ್ಷಣ ನಿಮ್ಮ ಜರ್ನಿ ಮತ್ತೆ ಕಮ್ ಬ್ಯಾಕ್ ಯಾವ ಥರ ಅಂತ ಹೇಳ್ಬಿಟ್ಟು ನೋಡೋಣ, ಅದ್ರ ಬಗ್ಗೆ ಮಾತಾಡೋಣ. ಆ್ಯಕ್ಚುಲಿ ಅದನ್ನ ನೀವು ಬೇಡ, ನಿಮಗೆಲ್ಲ ಅದನ್ನು ಬೇಡ, ಅದನ್ನು ಸಪ್ರೇಟಾಗಿ ಮಾತಾಡೋಣ. ಈ ಒಂದು ರಿಯಲ್ ಆಗಿರ್ತಕ್ಕಂಥ ನಿಮ್ಮ ಸ್ಪಿರಿಚುವಲ್ ಜರ್ನಿ ಯಾವ ಥರ ಸ್ಟಾರ್ಟ್ ಆಯಿತು? ಈ ಒಂದು ಧ್ಯಾನದ ಮುಖಾಂತರ ಬಂದಿದ್ದು ಅದು, ಮತ್ತು ಎಷ್ಟೋ ಮಾಸ್ಟರ್ಗಳನ್ನು ಅಥವಾ ಗುರುಗಳನ್ನು ನಿಮಗೆ ಪರಿಚಯ ಮಾಡಿಕೊಡ್ತು, ಆಮೇಲೆ ಎಕ್ಸ್ಪೀರಿಯನ್ಸ್ಗಳನ್ನು ಕೂಡ ಕೊಡ್ತು. ಆ್ಯಕ್ಚುಲಿ ಅದ್ರ ಬಗ್ಗೆ ಒಂದು ನೆಕ್ಸ್ಟ್ ಎಪಿಸೋಡಲ್ಲಿ ಮಾತಾಡೋಣ ಅಂತ ಹೇಳ್ತಾ, ಖಂಡಿತ. ಸೊ ಅದರಲ್ಲಿ ರಿಯಲ್ ಆಗಿ ಏನು ಧ್ಯಾನ ಯಾವ ಥರ ಸಹಕಾರಿ ಆಗುತ್ತೆ, ಮತ್ತು ನಿಮ್ಮ ಜೀವನದಲ್ಲಿ ಯಾವ ಥರ ಅದು ಇನ್ನೂ ಡೀಪಾಗಿ ಕರ್ಕೊಂಡು ಹೋಯ್ತು ಆಧ್ಯಾತ್ಮಿಕತೆ ಬಗ್ಗೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ ಅಂತ ಹೇಳಿ ಕೇಳ್ಕೊತಾ ಈ ಒಂದು ಎಪಿಸೋಡ್ನ ಇವತ್ತಿಗೆ ಇಲ್ಲೇ ಎಂಡ್ ಮಾಡ್ತಾ ಇದ್ವಿ. ಈ ಒಂದು ಮುಂದುವರೆದ ಭಾಗ ನೆಕ್ಸ್ಟ್ ಎಪಿಸೋಡಲ್ಲೇ ಬರುತ್ತೆ. ಸೊ ಅದಕ್ಕೋಸ್ಕರ ನೀವೆಲ್ಲರೂ ಆ ಒಂದು ವಿಡಿಯೋಗಾಗಿ ಕಾಯ್ತಾ ಇರಿ. ತುಂಬ ಧನ್ಯವಾದಗಳು ನಿಮಗೂ ಕೂಡ ಸರ್. ಥ್ಯಾಂಕ್ ಯು.